Hello everyone, welcome to our YouTube channel Curious Minds Kannada. In this video, we are going to learn about diversity in the living world of 6th class. So let us start the video. ಇವಾಗ ನಾವು ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಡ್ 6th ಸ್ಟ್ಯಾಂಡರ್ಡ್ದು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಒಂದು ಥಾಟನ್ನು ಅವರು ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಅ ಥಾಟ್. ಟ್ರೀಸ್ ಸ್ಟ್ಯಾಂಡ್ ಇನ್ ದ ಸನ್ ಆ್ಯಂಡ್ ಗಿವ್ ಶೇಡ್ ಟು ಅದರ್ಸ್. Their fruits are also for others. Likewise, good people bear all hardships and bring welfare to others. They give to others whatever they have earned. ಸೂರ್ಯ ಮತ್ತು ಮರಗಳು ಏನು ಮಾಡ್ತವೆ, ಬೇರೆಯವರಿಗೋಸ್ಕರನೇ ಹಣ್ಣುಗಳನ್ನು ಮತ್ತು ನೆರಳನ್ನು ಕೊಡುತ್ತೆ. ಹಾಗೆ ಒಳ್ಳೆಯ ವ್ಯಕ್ತಿಗಳು ಕೂಡ ಏನು ಮಾಡ್ತವೆ, ತಾವು ಗಳಿಸಿದಂತಹ ಪ್ರತಿಯೊಂದನ್ನು ಬೇರೆಯವ್ರಿಗೋಸ್ಕರನೇ ಕೊಡ್ತಾರೆ ಅನ್ನೋದು ಈ ಸುಭಾಷಿತದ ಅರ್ಥ. ಹಾಗೆ ನೋಡ್ತಾ ಹೋದರೆ ಇಲ್ಲೊಂದು ಚಿಕ್ಕ ಕತೆ ಥರ ನಿಮಗೆ ಮೊದಲಿಗೆ ಬರುತ್ತೆ. ಅದೇನು ಅಂತ ನೋಡೋಣ. ಇಟ್ ಈಸ್ ಅ ಪ್ಲೆಸೆಂಟ್ ಮಾರ್ನಿಂಗ್ ಆಫ್ಟರ್ ಯೆಸ್ಟರ್ಡೇಸ್ ಫ್ರೆಶಿಂಗ್ ರೇನ್. ನಿನ್ನೆ ಒಂದು ಸಣ್ಣದಾಗಿ ಮಳೆ ಬೀಳುತ್ತೆ, ಅದಾದಮೇಲೆ ಒಂದು ಪ್ಲೆಸೆಂಟ್ ಆಗಿರೋ ಮಾರ್ನಿಂಗ್ ಇರುತ್ತೆ. ಡಾಕ್ಟರ್ ರಘು ಆ್ಯಂಡ್ ಮುನಿರಾಮ್ ಚಾಚಾ ಅಂದರೆ ಅಂಕಲ್ಲು ಹ್ಯಾವ್ ಬೀನ್ ಇನ್ವೈಟೆಡ್ ಟು ದ ಸ್ಕೂಲ್ ಬೈ ದ ಸೈನ್ಸ್ ಟೀಚರ್ ಮ್ಯಾಡಮ್ ಸುಲೇಖಾ ಮೇಡಮ್ ಏನು ಮಾಡ್ತಾರೆ, ಮನಿರಾಮ್ ಚಾಚಾ ಮತ್ತು ಡಾಕ್ಟರ್ ರಘು ಅವರನ್ನು ಸ್ಕೂಲಿಗೆ ಅಂತ ಅವರು ಕರೆಸ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಫ್ಯಾಸಿನೇಟ್ ಆ್ಯಂಡ್ ಎಕ್ಸೈಟಿಂಗ್ ನೇಚರ್ ವಾಕ್, ಒಂದು ಉದ್ಯಾನವನಕ್ಕೆ ಹೋಗೋಣ ಅನ್ನೋದಕ್ಕೋಸ್ಕರ ಅವರನ್ನು ಮೇಡಮು ಕರೆಸ್ತಾರೆ. Dr. Raghu is a scientist at the nearby research laboratory and Maniram Chacha is an elderly person from a nearby community. ಸೊ ರಘು ಅನ್ನೋರು ಸೈಂಟಿಸ್ಟು, ಮಣಿರಾಮ್ ಚಾಚಾ ಅನ್ನೋರು ಅಲ್ಲೇ ಇರುವಂತಹ ಒಬ್ಬರು ವಯಸ್ಸಾದಂತಹ ವ್ಯಕ್ತಿ. ಮಣಿರಾಮ್ ಚಾಚಾ ಇಸ್ ಅನ್ ಎಕ್ಸ್ಪರ್ಟ್ ಇನ್ ಮಿಮಿಕಿಂಗ್ ಬರ್ಡ್ ಕಾಲ್. ಸೊ ಮಣಿರಾಮ್ ಚಾಚಾ ಕ್ಯಾನ್ ಮಿಮಿಕ್ ದ ಬರ್ಡ್ಸ್ ಥರ ವಾಯ್ಸನ್ನು ಮಾಡ್ತಾರೆ. ಹಿ ಈಸ್ ಇನ್ ಬ್ರಿಲಿಯಂಟ್ ಅಟ್ ಐಡೆಂಟಿಫೈಯಿಂಗ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಸೊ ಹಿ ಕ್ಯಾನ್ ಅಂದರೆ ಬೇರೆ ವಿವಿಧವಾದ ಪ್ಲ್ಯಾಂಟ್ಸ್ಗಳನ್ನಾಗಲಿ ಅಥವಾ ಆ್ಯನಿಮಲ್ಸ್ಗಳನ್ನಾಗಲಿ ಮಣಿರಾಮ್ ಚಾಚಾ ಗುರ್ತು ಹಿಡಿಯೋರು. ಟು ಪ್ರಿಪೇರ್ ದೆಮ್ ಫಾರ್ ಎ ನೇಚರ್ ವಾಕ್, ಡಾಕ್ಟರ್ ರಘು ಇನ್ಫಾರ್ಮ್ಸ್ ದ ಸ್ಟೂಡೆಂಟ್ಸ್ that the objectives of this walk is to experience the beauty and the variety of the plants and animals in nature. ಸೊ ಏನಕ್ಕೋಸ್ಕರ ನಾವು ಈ ವಾಕಿಗೆ ಹೋಗ್ತಾ ಇದ್ದೀವಿ, ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ ಎಷ್ಟು ವಿವಿಧತೆಯಲ್ಲಿದೆ ಅನ್ನೋದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂತ ಮಕ್ಕಳಿಗೆ ಡಾಕ್ಟರ್ ರಘು ಅವರು ಹೇಳ್ತಾರೆ. ದೆನ್ ದ ಸ್ಟೂಡೆಂಟ್ಸ್ ಆರ್ ಎಕ್ಸೈಟೆಡ್ ಟು ಜಾಯಿನ್ ದೆಮ್. ಆದ್ದರಿಂದ ಮಕ್ಕಳು ಕೂಡ ಏನಾಗ್ತಾರೆ, ತುಂಬ ಖುಷಿ ಆಗ್ತಾರೆ. ದೇ ಆರ್ ಕ್ಯೂರಿಯಸ್ ಟು ಇಂಟರ್ಯಾಕ್ಟ್ ಆ್ಯಂಡ್ ಲರ್ನ್ ಫ್ರಮ್ ದೆಮ್. ಅವರಿಂದ ನಾವು ಏನೇನು ಕಲಿಬೋದು ಅಂತ ಅವರು ತುಂಬ ಕಾತುರದಿಂದ ಕಾಯ್ತಾ ಇರ್ತಾರೆ. ದ ಟೀಚರ್ ಅಡ್ವೈಸಸ್ ದ ಸ್ಟೂಡೆಂಟ್ಸ್ ಟು ಕ್ಯಾರಿ ಅ ನೋಟ್ಬುಕ್. ಏನನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ಮಕ್ಕಳಿಗೆ, ನೋಟ್ಬುಕ್, ಒಂದು ಬುಕ್ಕು, ಪೆನ್ನು ಮತ್ತು ವಾಟರ್ ಬಾಟಲ್ನ ತೊಗೊಂಡು ಬರಬೇಕು ಅಂತ ಮಕ್ಕಳಿಗೆ ಅಲ್ಲಿ ಹೇಳ್ತಾರೆ. ಆಮೇಲೆ ಆ್ಯಸ್ ದೇ ವಾಕ್ ದೇ ಬಿಗಿನ್ ಎಕ್ಸ್ಪ್ಲೋರಿಂಗ್ ದ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಅರೌಂಡ್ ದೆಮ್. ಸೊ ವೆನ್ ದೇ ಸ್ಟಾರ್ಟ್ ವಾಕಿಂಗ್ ದೇ ವಿಲ್ ಸಿ ಮೆನಿ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ತಮ್ಮ ಸುತ್ತಮುತ್ತ ಇರುವಂತಹ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ನ ನೋಡ್ತಾ ಹೋಗ್ತಾರೆ. ಡಾಕ್ಟರ್ ರಘು ಅಡ್ವೈಸಸ್ ದ ಸ್ಟೂಡೆಂಟ್ಸ್ ಟು ನೋಟಿಸ್ the varieties of smells in the park and emphasizes respecting all the living creatures and observing them without disturbing. ಏನು ಡಿಸ್ಟರ್ಬೆನ್ಸ್ ಚೂರು ಕೂಡ ಮಾಡದೆ ನಿಮ್ಮ ಸುತ್ತಮುತ್ತ ಇರುವಂತಹ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಸಸ್ಯಗಳನ್ನು ಮತ್ತು ಅವುಗಳು ಇರುವಂತಹ ಸುಂದರತೆಯನ್ನು ನೀವು ನೋಡ್ತಾ ಹೋಗಿ ಅಂತ ಮಕ್ಕಳಿಗೆ ರಘು ಅವರು ಹೇಳ್ತಾರೆ. ಮಣಿರಾಮ್ ಚಾಚಾ ಟೆಲ್ಸ್ the students to not only observe different plants and animals but also to carefully listen to different sounds. ಸಸ್ಯಗಳನ್ನು ನೋಡೋದು, ಪ್ರಾಣಿಗಳನ್ನು ನೋಡೋದು ಅಷ್ಟೇ ಅಲ್ಲದೆ ನಿಮ್ಮ ಸುತ್ತಮುತ್ತ ಕೇಳಿಸ್ತಾ ಇರುವಂತಹ ಸೌಂಡ್ಗಳನ್ನು ನೀವು ಕೇಳಿಸ್ಕೊಳ್ಳಿ ಅಂತ ಮಣಿರಾಮ್ ಚಾಚಾ ಮಕ್ಕಳಿಗೆ ಹೇಳ್ತಾರೆ. ದ ಸ್ಟೂಡೆಂಟ್ಸ್ ಕಮ್ ಅಕ್ರಾಸ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇನ್ಕ್ಲೂಡಿಂಗ್ ಗ್ರಾಸಸ್, ಬುಷಸ್, ಲಾರ್ಜ್ ಟ್ರೀಸ್. ಮಕ್ಕಳು ಸಾಕಷ್ಟು ಪ್ಲಾಂಟ್ಸನ್ನು ನೋಡ್ತಾ ಹೋಗ್ತಾರೆ. ಏನೇನಿರುತ್ತೆ ಅದರಲ್ಲಿ, ಗ್ರಾಸ್ ಇರುತ್ತೆ, ಹುಲ್ಲು, ಬುಷಸ್ ಅಂದರೆ ಪೊದೆಗಳು, ದೊಡ್ಡ ದೊಡ್ಡ ಮರ, ಲಾರ್ಜ್ ಟ್ರೀಸ್ ಕೂಡ ಅದರಲ್ಲಿ ಇರುತ್ತೆ. ದೇ ಆಲ್ಸೋ ಅಬ್ಸರ್ವ್ ವೆರೈಟೀಸ್ ಆಫ್ ಬರ್ಡ್ಸ್ ಸಿಟ್ಟಿಂಗ್ ಆನ್ ಬ್ರಾಂಚಸ್ ಆಫ್ ಟ್ರೀಸ್, ಬಟರ್ಫ್ಲೈಸ್ ಮೂವಿಂಗ್ ಫ್ರಮ್ ಫ್ಲವರ್ ಟು ಫ್ಲವರ್, ಮಂಕೀಸ್ ಜಂಪಿಂಗ್ ಫ್ರಮ್ ಒನ್ ಟ್ರೀ ಟು
ಅನದರ್. ಏನೇನನ್ನು ನೋಡ್ತಾರೆ? ಪಕ್ಷಿಗಳನ್ನು ನೋಡ್ತಾರೆ, ಬಟರ್ಫ್ಲೈಸ್ ಮತ್ತು ಮಂಕಿಗಳನ್ನು ಕೂಡ ಅಲ್ಲಿ ಮಕ್ಕಳು ನೋಡ್ತಾರೆ. ದೆನ್ they record their voices, observations in their notebooks and discuss with the Dr. Raghu and Maniram Chacha. ಮಕ್ಕಳು ಏನು ಮಾಡ್ತವೆ? ತಾವು ನೋಡಿದ್ದನ್ನೆಲ್ಲಗಳನ್ನು ಕೂಡ ನೋಡ್ತಾ ಬುಕ್ಕಲ್ಲಿ ಬರಿತಾ ಹೋಗಿ ರಘು ಮತ್ತು ಮಣಿರಾಮ್ ಚಾಚನ್ ಜೊತೆ ಏನು ಮಾಡ್ತವೆ? ಅವು ಡಿಸ್ಕಷನ್ನ ಸ್ಟಾರ್ಟ್ ಮಾಡ್ತಾರೆ. ದ ಸ್ಟೂಡೆಂಟ್ಸ್ ಕ್ಯಾನ್ ಹಿಯರ್ ದ ಚಿರ್ಪಿಂಗ್ ಆಫ್ ಬರ್ಡ್ಸ್ ಸೌಂಡ್ಸ್ ಕೇಳಿಸ್ಕೋತಾರೆ. ಡಾಕ್ಟರ್ ರಘು ಇನ್ಫಾರ್ಮ್ಸ್ ದೆಮ್ ದ್ಯಾಟ್ ಈಚ್ ಬರ್ಡ್ ಹ್ಯಾಸ್ ಅ ಯುನೀಕ್ ಚಿರ್ಪ್. ಎಲ್ಲ ಪಕ್ಷಿಗಳು ಒಂದೇ ಥರ ಕೂಗ್ತವೆ ಮಕ್ಕಳೇ? ವಿಲ್ ದೇ ಹ್ಯಾವ್ ಅ ಸೇಮ್ ಸೌಂಡ್? ನೋ, ದೇ ಆರ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಸೌಂಡ್ಸ್. ಸೊ ದ್ಯಾಟ್ ವಿಲ್ ಬಿ ಇನ್ಫಾರ್ಮ್ಡ್ ಬೈ ಡಾಕ್ಟರ್ ರಘು. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡೈವರ್ಸಿಟಿ ಇನ್ ನೇಚರ್. ಇದನ್ನು ನಾವು ಡೈವರ್ಸಿಟಿ, ನಮ್ಮ ನೇಚರಲ್ಲಿರುವಂತಹ ವಿವಿಧತೆ ಅಂತ ಡಾಕ್ಟರ್ ರಘು ಹೇಳ್ತಾರೆ. ಡಾಕ್ಟರ್ ರಘು ರಿಕ್ವೆಸ್ಟ್ಸ್ ಮಣಿರಾಮ್ ಚಾಚಾ ಟು ಮಿಮಿಕ್ ಕಾಲ್ಸ್ ಆಫ್ ಸಮ್ ಬರ್ಡ್ಸ್. ಮಣಿರಾಮ್ ಚಾಚಂಗೆ ಏನು ಹೇಳ್ತಾರೆ ಡಾಕ್ಟರ್ ರಘು? ನೀವು ಕೂಡ ಕೆಲವೊಂದಿಷ್ಟು ಪಕ್ಷಿಗಳ ಸೌಂಡ್ನ ನಮಗೆ ಮಾಡಿ ತೋರಿಸಿ ಅಂತ ಕೇಳ್ತಾರೆ. ಮಣಿರಾಮ್ ಚಾಚಾ ಮಿಮಿಕ್ಸ್ ಡಿಫ್ರೆಂಟ್ ಬರ್ಡ್ ಕಾಲ್ಸ್. ದ ಸ್ಟೂಡೆಂಟ್ಸ್ ಎಂಥೂಸಿಯಾಸ್ಟಿಕಲಿ ಸ್ಟಾರ್ಟ್ಸ್ ಕಾಪಿಯಿಂಗ್ ದೆಮ್. ಮಕ್ಕಳು ಏನು ಮಾಡ್ತಾರೆ? ಉತ್ಸಾಹದಲ್ಲಿ ಅವರು ಕೂಡ ಪಕ್ಷಿಗಳ ಸೌಂಡನ್ನು ಮಿಮಿಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹ್ಯಾವ್ ಯು ಎವರ್ ಅಬ್ಸರ್ವ್ ಡಿಫ್ರೆಂಟ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಅರೌಂಡ್ ಯು? ಹ್ಯಾವ್ ಯು ಅಬ್ಸರ್ವ್? ನೀವು ನೋಡಿದ್ದೀರಾ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ನಿಮ್ಮ ಸುತ್ತಮುತ್ತ ಇರುವಂಥದ್ದನ್ನು? ಶೇರ್ ಆ್ಯಂಡ್ ಡಿಸ್ಕಸ್ ಯುವರ್ ಅಬ್ಸರ್ವೇಷನ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಟೀಚರ್. ಅಂದರೆ ಹಾಗೇನಾದರೂ ನೀವು ಬೇರೆ ಬೇರೆ ಸಸ್ಯ ಮತ್ತು ಪ್ರಾಣಿಗಳನ್ನು ನೋಡಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಾವು ಆ್ಯಕ್ಚುವಲ್ ಲೆಸನ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಡೈವರ್ಸಿಟಿ ಇನ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಅರೌಂಡ್ ಅಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಡೈವರ್ಸಿಟಿ ದೆನ್? ಡೈವರ್ಸಿಟಿ ಅಂತ ಅಂದರೆ ಬೇರೆ ಬೇರೆ. ನೀವು ಸುತ್ತಮುತ್ತ ಒಂದೇ ತರಹದ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ನ ನೋಡ್ತೀರಾ? ನೋ, ರೈಟ್? ದೇ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ಒನ್ ಅನದರ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಡೈವರ್ಸಿಟಿ ಹಿಯರ್? Diversity is nothing but varieties of plants and animals that you see around us. Then you have to plan a nature walk with your teacher to a park or a nearby forest. Again you have to go with your teacher. While on walk or nature walk, observe different plants, insects, birds and other animals. ಆ ವಾಕಿಂಗ್ ಹೋದಾಗ ನೀವು ಬೇರೆ ಬೇರೆ ಪ್ಲ್ಯಾಂಟ್ಸು, ಇನ್ಸೆಕ್ಟ್ಸ್, ಬರ್ಡ್ಸ್ ಸುತ್ತಮುತ್ತ ಇರೋದನ್ನು ಗಮನಿಸಬೇಕು. ಆಲ್ಸೋ ನೋಟ್ ದ ವೆದರ್. ಹೇಗಿದೆ ಅಲ್ಲಿಯ ವಾತಾವರಣ? ಅಂದರೆ ಬಿಸಿಲಿದೆಯಾ, ಹಾಟ್ ಇದೆಯಾ, ಕೋಲ್ಡ್ ಇದೆಯಾ, ವಿಂಡಿ ಇದೆಯಾ, ಹಾಗೆ ನೀವು ನೋಡ್ತಾ ಹೋಗಬೇಕು. ಅದಷ್ಟೇ ಅಲ್ಲದೆ ಯು ಕ್ಯಾನ್ ಕಲೆಕ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಲನ್ ಲೀವ್ಸ್, ಫ್ಲವರ್ಸ್ ಆ್ಯಂಡ್ ಕ್ರಿಯೇಟ್ ಅ ಸ್ಕ್ರ್ಯಾಪ್ ಬುಕ್. ಸೊ ಬಿದ್ದಿರುವಂತಹ ಎಲೆಗಳು, ಹೂಗಳನ್ನು ತಗೊಂಡು ಒಂದು ಸ್ಕ್ರ್ಯಾಪ್ ಬುಕ್ ಕೂಡ ನೀವು ಅಲ್ಲಿ ಮಾಡಬಹುದು. ದೆನ್ ಟೇಕ್ ಕೇರ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಇನ್ ನೇಚರ್. ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಸುತ್ತಮುತ್ತ ಇರೋದ್ರ ಬಗ್ಗೆ ನೀವು ಕೇರ್ ಮಾಡಬೇಕು. ಎನ್ಶೋರ್ ದಟ್ ಯು ಡು ನಾಟ್ ಡಿಸ್ಟರ್ಬ್ ದ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಯಾವುದೇ ಕಾರಣಕ್ಕೂ ಪ್ಲಾಂಟ್ಸನ್ನಾಗಲಿ ಆ್ಯನಿಮಲ್ಸ್ನಾಗಲಿ ಡಿಸ್ಟರ್ಬ್ ಮಾಡಬಾರ್ದು. ಡು ನಾಟ್ ಪ್ಲಕ್ ಲೀವ್ಸ್ ಆ್ಯಂಡ್ ಫ್ಲವರ್ಸ್. ಸೊ ವೈಲ್ ಯು ಆರ್ ವಾಕಿಂಗ್ ಯು ಜಸ್ಟ್ ಹ್ಯಾವ್ ಟು ವಾಚ್ ಬಟ್ ಶುಡ್ ನಾಟ್ ಪ್ಲಕ್ ದ ಲೀವ್ಸ್ ಆ್ಯಂಡ್ ಫ್ಲವರ್ಸ್. ಯಾವುದೇ ತರಹದ ಲೀವ್ಸನ್ನಾಗಲಿ ಫ್ಲವರ್ಸನ್ನಾಗಲಿ ಕಿತ್ತಬಾರ್ದು. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 2.1 about the features of stems, leaves, flowers and anything interesting in various plants. 2.1 ಟೇಬಲ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಸ್ಟೆಮ್ಗಳ ಬಗ್ಗೆ, ಲೀವ್ಸ್, ಫ್ಲವರ್ಸ್ ಮತ್ತು ನೀವು ಏನಾದರೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನು ನೋಡಿದರೆ ಅದನ್ನು ಕೂಡ ಬರಿಬೇಕು. ಸಮ್ ಎಕ್ಸಾಂಪಲ್ಸ್ ಹ್ಯಾವ್ ಬೀನ್ ಗಿವನ್ ಫಾರ್ ಯು ಇನ್ ಫಿಗರ್ 2.1 and table 2.1. Already they have given you few examples like grass, tulsi and hibiscus, and also they have given one table over here for you to write. So what they have given? They have given few of the points, but you have to fill it up, right? I have filled it for you, just observe it. Okay. Common grass has soft and thin stem. They have given about the stem. Stem ಹೇಗಿರುತ್ತೆ ಅಲ್ಲಿ? ಸಾಫ್ಟ್ ಆಗಿರುತ್ತೆ ಮತ್ತು ಥಿನ್ ಆಗಿರುತ್ತೆ. ಸೊ ಹುಲ್ಲಿನ ಸ್ಟೆಮ್ಮು ಥಿನ್ ಆಗಿರುತ್ತೆ, ನೀವು ಅದನ್ನು ಬೆಂಡ್ ಮಾಡಬಹುದು. ಲೀವ್ಸ್ ಹೇಗಿರುತ್ತೆ? ಅ ಸಿಂಗಲ್ ಲೀಫ್ ಗ್ರೋಸ್ ಆಲ್ಟರ್ನೇಟಿವ್ಲಿ ಫ್ರಮ್ ಡಿಫ್ರೆಂಟ್ ಪಾಯಿಂಟ್ಸ್ ಆನ್ ದ ಸ್ಟೆಮ್. ಆ ಸ್ಟೆಮ್ ಮೇಲೆ ಡಿಫ್ರೆಂಟ್ ಪಾಯಿಂಟ್ಸಿಂದ ಏನಾಗ್ತಾ ಇರುತ್ತೆ? ಅಲ್ಲಿ ಲೀಫು ಬೆಳೆದಿರುತ್ತೆ. ಫ್ಲವರ್ಸ್ ಹೇಗಿರುತ್ತೆ? ಸ್ಮಾಲ್ ವೈಟ್ ಫ್ಲವರ್ಸು ಗ್ರಾಸಲ್ಲಿ ನೀವು ನೋಡಬಹುದು. ಎನಿ ಅದರ್ ಅಬ್ಸರ್ವೇಷನ್ಗೆ ದೇ ಹ್ಯಾವ್ ಗ್ರೀನ್ ಲೀವ್ಸ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಇಸ್ ತುಳಸಿ. ಸ್ಟೆಮ್ ಹೇಗಿರುತ್ತೆ? ಹಾರ್ಡ್ ಆ್ಯಂಡ್
ಥಿನ್, ಸ್ವಲ್ಪ ಹಾರ್ಡಾಗಿರುತ್ತೆ, ಆದರೆ ಅದನ್ನು ನಾವು ಬೆಂಡ್ ಮಾಡಬಹುದು. ಲೀವ್ಸ್ ಹೇಗಿರುತ್ತೆ? ಅರೇಂಜ್ಮೆಂಟ್ ಆಫ್ ಅ ಪೇರ್ ಆಫ್ ಲೀವ್ಸ್ ಇನ್ ಆಪೋಸಿಟ್ ಡೈರೆಕ್ಷನಲ್ಲಿ ಲೀವ್ಸ್ ಇರುತ್ತೆ. ಪಿಂಕಿಶ್ ಪರ್ಪಲ್ ಫ್ಲವರ್ಸ್ ಕೂಡ ಅಲ್ಲಿ ನಾವು ನೋಡಬಹುದು. ಎನಿ ಅದರ್ ಅಬ್ಸರ್ವೇಷನ್? ಥಿನ್ ಗ್ರೀನ್ ಲೀವ್ಸ್, ಅಂದರೆ ಗ್ರೀನ್ ಲೀವ್ಸು ಬಟ್ ತುಂಬ ತೆಳ್ಳಗೆ ಇರುತ್ತೆ. ಅಗೇನ್ ಇಫ್ ಯು ಅಬ್ಸರ್ವ್ ಹೈಬಿಸ್ಕಸ್ ದೇ ಹ್ಯಾವ್ ಗಿವನ್ ಸ್ಟೆಮ್ ವಿಲ್ ಬಿ ಹಾರ್ಡಾಗಿರುತ್ತೆ. ಏನಕ್ಕೆ? ಯು ಕ್ಯಾನ್ ನಾಟ್ ಬೆಂಡ್ ಇಟ್. ದೆನ್ ಆಲ್ಟರ್ನೇಟಿವ್ಲಿ ಲೀವ್ಸ್ ಇರುತ್ತೆ. ಫ್ಲವರ್ಸ್, ರೆಡ್ ಆ್ಯಂಡ್ ಪಿಂಕ್ ಫ್ಲವರ್ಸ್ನ ನೀವು ನೋಡಬಹುದು. ಅಗೇನ್ ನೀಮ್, ಹಾರ್ಡ್ ಆ್ಯಂಡ್ ಥಿಕ್ ಸ್ಟೆಮ್, ಅಂದರೆ ಅದನ್ನು ನೀವು ಬೆಂಡ್ ಮಾಡಲಿಕ್ಕೆ ಆಗಲ್ಲ. ಪೇರ್ ಆಫ್ ಲೀವ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್, ವೈಟ್ ಕಲರ್ ಫ್ಲವರ್ಸ್ ಇರುತ್ತೆ. ಲೀವ್ಸ್ ವಿತ್ ಸ್ಮೂತ್ ಸರ್ಫೇಸ್ ಹೇಗಿರುತ್ತೆ? ಎಲೆದು ಸ್ಮೂತ್ ಆಗಿ ಇರುತ್ತೆ. ಲಾಸ್ಟ್ ಎನಿ ಅದರ್ ಅಂತ ಕೊಟ್ಟಿದ್ದಾರೆ, ನಾನು ಜಾಸ್ಮಿನ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಮಲ್ಲಿಗೆ ಹೂದು. ಸ್ಟೆಮ್ ಹೇಗಿರುತ್ತೆ? ಥಿನ್ ಆಗಿರುತ್ತೆ, ಅದನ್ನು ನೀವು ಬೆಂಡ್ ಮಾಡಬಹುದು. ಲೀಫು ಆಪೋಸಿಟ್ ಒನ್ ಇರುತ್ತೆ. ಆಪೋಸಿಟ್ ಅಂದರೆ ಹೇಗೆ ಗೊತ್ತಾ? ನೋಡಿ, ಇವಾಗ ಸ್ಟೆಮ್ ಇರುತ್ತಲ್ವಾ, ಒಂದು ಲೀಫ್ ಹೀಗಿದ್ರೆ ಇನ್ನೊಂದು ಲೀಫು ಅದರ ಆಪೋಸಿಟ್ ಇರುತ್ತೆ, ಇನ್ನೊಂದು ಲೀಫ್ ಹೀಗಿದ್ರೆ ಅದರ ಆಪೋಸಿಟ್ ಇನ್ನೊಂದು ಲೀಫ್ ಇರುತ್ತೆ. ಇದನ್ನು ಆಪೋಸಿಟ್ ಅಂತ ನಾವು ಕರಿತೀವಿ. ದೆನ್ ಫ್ಲವರ್ಸ್ ವೈಟ್ ಕಲರ್ ಇರುತ್ತೆ. ಸ್ಪೆಷಾಲಿಟಿ ಏನಾಗಿರುತ್ತೆ? ಗುಡ್ ಫ್ರೇಗ್ರೆನ್ಸ್, ಒಳ್ಳೆಯಂತಹ ಪರಿಮಳವನ್ನು ಮಲ್ಲಿಗೆ ಹೂವು ಹೊಂದಿರುತ್ತೆ. ನೆಕ್ಸ್ಟ್ ಹಾಗೆ ನೋಡ್ತಾ ಹೋದರೆ, ವಾಟ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಡಿಡ್ ಯು ಫೈಂಡ್ ಅಮಾಂಗ್ ದ ಪ್ಲಾಂಟ್ಸ್ ದಟ್ ಯು ಅಬ್ಸರ್ವ್ಡ್? ಏನೇನು ಸಿಮಿಲಾರಿಟಿ ಅಂದರೆ ಸೇಮ್ ಏನಿದೆ, ಡಿಫ್ರೆನ್ಸ್ ಏನಿದೆ ಅಂತ ನೀವು ತಿಳ್ಕೊಂಡ್ರಿ ಅಂತ ಕೊಟ್ಟಿದ್ದಾರೆ. You must have observed that plants have varieties of features such as tall or short, ಅಂದರೆ ಎತ್ತರವಾಗಿರಬಹುದು ಅಥವಾ ಕುಳ್ಳಿಗಿರಬಹುದು. ಹಾರ್ಡ್ ಆರ್ ಸಾಫ್ಟ್ ಸ್ಟೆಮ್ ಹೇಗಿರ್ಬೋದು? ಇಟ್ ಮೇ ಬಿ ಹಾರ್ಡ್ ಆರ್ ಇಟ್ ಮೇ ಬಿ ವೆರಿ ಸಾಫ್ಟ್ ದಟ್ ಯು ಕ್ಯಾನ್ ಬೆಂಡ್. ಡಿಫ್ರೆಂಟ್ ಶೇಪ್ಸ್ ಆಫ್ ಲೀವ್ಸ್ ಆ್ಯಂಡ್ ದೇರ್ ಅರೇಂಜ್ಮೆಂಟ್ ಆನ್ ದ ಸ್ಟೆಮ್ ಆರ್ ಬ್ರಾಂಚಸ್. ಲೀವ್ಸ್ದು ಶೇಪ್ ಏನಿರುತ್ತೆ? ಡಿಫ್ರೆಂಟ್ ಆಗಿರುತ್ತೆ, ಹೌದಲ್ವಾ? ಗ್ರಾಸ್ ವಿಲ್ ಹ್ಯಾವ್ ಸಮಥಿಂಗ್ ಲೈಕ್ ದಿಸ್, ಆ್ಯಂಡ್ ಇಫ್ ಯು ಅಬ್ಸರ್ವ್ the hibiscus leaf, it will be something like this, correct? The shape also will change from one leaf to another. And flowers carry varying in color, shape and scent. Flowers ಕೂಡ ಏನಾಗಿರುತ್ತೆ? ಕಲರಲ್ಲಿ ಬೇರೆ ಬೇರೆ ಇರುತ್ತೆ, ಬೇರೆ ಬೇರೆ ಶೇಪ್ ಫ್ಲವರ್ ಇರುತ್ತೆ, ಮತ್ತು ಅದರ ವಾಸನೆ ಕೂಡ ಬೇರೆ ಥರ ಇರುತ್ತೆ. Now create a list of animals you observed during this walk or from your previous experiences. Record the places where they live, the food they eat, and the way they move around in table 2.2. Some examples have been provided for you. They have given here what you can say, it is a table. Okay, ಒಂದು ಟೇಬಲ್ ಕೊಟ್ಟಿದ್ದಾರೆ. ಅಲ್ಲಿ ನೀವು ಏನೇನು ಪ್ರಾಣಿಗಳನ್ನು ನೋಡಿದ್ರಿ ಅಥವಾ ಮೊದಲೇ ನೀವು ನೋಡಿರಬಹುದು, ಅದನ್ನು ಈ ಲಿಸ್ಟಲ್ಲಿ ನೀವು ಬರಿಬೇಕು. ಐ ಹ್ಯಾವ್ ಆಲ್ರೆಡಿ ಡನ್, ಲೆಟ್ ಅಸ್ ಸಿ ಇಟ್. ಓಕೆ, ದೇ ಹ್ಯಾವ್ ಗಿವನ್ ಕ್ರೋ, ಎಲ್ಲಿ ಪ್ಲೇಸ್ ವೇರ್ ದೇ ಲೀವ್, ಎಲ್ಲಿ ಇರುತ್ತೆ ಅದು? ಮರ, ಟ್ರೀ. ಫುಡ್ ದೇ ಈಟ್, ಏನು ತಿಂತವೆ? ದೇ ಈಟ್ ಇನ್ಸೆಕ್ಟ್ಸ್. ದ ವೇ ದೇ ಮೂವ್ ಅರೌಂಡ್, ಹೇಗೆ ನಡೀತವೆ? ದೇ ವಿಲ್ ಫ್ಲೈ ಆ್ಯಂಡ್ ವಾಕ್, ಹಾರ್ತವೆ ಮತ್ತು ನಡೀತವೆ. ಎನಿ ಅದರ್ ಅಬ್ಸರ್ವೇಷನ್? ಕ್ಯಾರಿಯಿಂಗ್ ಅ ಟ್ವಿಗ್ ಇನ್ ಇಟ್ಸ್ ಬೀಕ್, ಅದರ ಕೊಕ್ಕಲ್ಲಿ ಏನು ಮಾಡುತ್ತೆ? ಮರದ ಕೊಂಬೆಗಳನ್ನು ಗೂಡು ಕಟ್ಟಲಿಕ್ಕೆ ತಗೊಂಡು ಹೋಗುತ್ತೆ. ನೆಕ್ಸ್ಟ್ ಆನಿಮಲ್, ದೇ ಹ್ಯಾವ್ ಟೇಕನ್ ಇಟ್ ಆಸ್ ಆ್ಯಂಟ್. ವೇರ್ ಇಟ್ ವಿಲ್ ಲಿವ್? ಇನ್ ದ ನೆಸ್ಟ್ ಇನ್ ಸಾಯಿಲ್ ಆ್ಯಂಡ್ ಬರೋ, ಮಣ್ಣಲ್ಲಿ ಅಥವಾ ಬಿಲದಲ್ಲಿ ಇರುತ್ತೆ. ಫುಡ್ ದೇ ಈಟ್, ಏನು ತಿಂತವೆ? ದೇ ವಿಲ್ ಈಟ್ ಲೀವ್ಸ್, ಸೀಡ್ಸ್ ಆ್ಯಂಡ್ ಇನ್ಸೆಕ್ಟ್ಸ್. ದ ವೇ ದೇ ಮೂವ್? ದೇ ವಿಲ್ ವಾಕ್. ಸ್ಪೆಷಲ್ ಅಬ್ಸರ್ವೇಷನ್, ದೇ ಹ್ಯಾವ್ 6 legs. ಸೊ ಆ್ಯಂಟ್ಗೆ ಎಷ್ಟು ಲೆಗ್ ಇರುತ್ತೆ? 6 legs ಇರುತ್ತೆ. ನೆಕ್ಸ್ಟ್ ಕೌ, ವೇರ್ ದೇ ವಿಲ್ ಲೀವ್? ದೇ ವಿಲ್ ಲೀವ್ ಇನ್ ಶೆಡ್ ಆರ್ ಗ್ರಾಸ್ ಲ್ಯಾಂಡ್, ಹುಲ್ಗಾವಲಲ್ಲಿ ಇರುತ್ತೆ, ಇಲ್ಲಾಂದರೆ ಕೊಟ್ಟಿಗೆನಲ್ಲಿ ಇರುತ್ತವೆ, ಹೌದಲ್ವಾ? ಫುಡ್ ದೇ ಈಟ್? ದೇ ವಿಲ್ ಈಟ್ ಗ್ರಾಸಸ್ ಆ್ಯಂಡ್ ಲೀವ್ಸ್. ಹೌ ದೇ ವಾಕ್? How they move? They will walk. Any other observation? They give milk. Then next, butterfly, where they will live? On the tree. What is the food of butterfly? Nectar. ಹೂವಿಂದ ರಸನ ಹೀರ್ಕೊಳ್ಳುತ್ತೆ, ಹೌದಲ್ವಾ? Then how they move? They will fly. What is the other features? They have beautiful colors, ಹೌದಲ್ವಾ? ಅದರ ರೆಕ್ಕೆಗಳು ಸಾಕಷ್ಟು ಬಣ್ಣಗಳನ್ನು ಹೊಂದಿರ್ತವೆ. Then while traveling to and from school, observe your surroundings and look out for varieties of plants and animals. ಸ್ಕೂಲಿಂದ ಹೋಗ್ತಾ ಬರ್ತಾ ಸುತ್ತಮುತ್ತ ಇರುವಂತಹ ಸಸ್ಯಗಳನ್ನು, ಪ್ರಾಣಿಗಳನ್ನು ನೀವು ಅಬ್ಸರ್ವ್ ಮಾಡಬೇಕು. ಆ್ಯಡ್ ದ ನೇಮ್ ಆಫ್ ಎನಿ ಪ್ಲಾಂಟ್ ಆರ್ ಆನಿಮಲ್ ದಟ್ ಯು ಹ್ಯಾವ್ ನಾಟ್ ಲಿಸ್ಟೆಡ್ ಬಿಫೋರ್.
ಅದನ್ನು ಕೂಡ ನೀವು ಲಿಸ್ಟ್ ಮಾಡಬಹುದು. Now you have one activity which is activity 2.2. Let us appreciate. Close your eyes for 30 seconds and think of one plant and one animal that you have closely observed and appreciated very much. So you have to close your eyes and think of one plant and animal. ಕಣ್ಮುಚ್ಕೊಂಡು ಒಂದು ಪ್ಲಾಂಟ್ ಮತ್ತು ಒಂದು ಆ್ಯನಿಮಲನ್ನು ಯೋಚನೆ ಮಾಡಿ. Now each one of you can draw the plant and animal that you thought of on the blackboard. ಕ್ಲಾಸ್ ರೂಮಲ್ಲಿ ಒಬ್ಬೊಬ್ಬರಾಗಿ ಬ್ಲ್ಯಾಕ್ ಬೋರ್ಡ್ ಹತ್ರ ಹೋಗಿ ನೀವು ಒಂದು ಚಿತ್ರನ ಬರಿಬೇಕು, ಒಂದು ಪ್ಲ್ಯಾಂಟ್ದು ಮತ್ತು ಒಂದು ಆ್ಯನಿಮಲ್ದು. ವಾಟ್ ಆರ್ ಯುವರ್ ಅಬ್ಸರ್ವೇಷನ್ ಅಬೌಟ್ ದ ವೇರಿಯಸ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ದಟ್ ಯು ಹ್ಯಾವ್ ಡ್ರಾನ್? ಏನು ಅನಿಸುತ್ತೆ ನಿಮಗೆ? ಎಲ್ಲರೂ ಇವಾಗ ಒಂದು 30 ಜನ ಮಕ್ಕಳಿರ್ತೀರಾ ಕ್ಲಾಸಲ್ಲಿ ಅಂದರೆ ಎಲ್ಲರೂ ಒಂದೇ ಪ್ಲ್ಯಾಂಟು ಒಂದೇ ಆ್ಯನಿಮಲ್ ಬರೀತೀರಾ? ಇಲ್ಲ, ಸಾಕಷ್ಟು ಬಗೆ ಬಗೆಯ ಸಸ್ಯಗಳು ಮತ್ತು ಪ್ರಾಣಿಗಳ ಚಿತ್ರಗಳನ್ನು ನೀವು ಬರೆದಿರ್ತೀರ, ಹೌದಲ್ವಾ? ಹೌ ಮೆನಿ ಡಿಫ್ರೆಂಟ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಡಿಡ್ ದ ಎಂಟೈರ್ ಕ್ಲಾಸ್ ಡ್ರಾ ಆನ್ ದ ಬ್ಲ್ಯಾಕ್ ಬೋರ್ಡ್? ಸೊ ನಾವ್ ಯು ಹ್ಯಾವ್ ಟು ಥಿಂಕ್ how many of them have drawn different plants and animals. Do you think that there are more varieties of plants and animals other than those drawn on the board? ಅಲ್ಲಿ ಬರ್ದಿರೋದನ್ನ ಬಿಟ್ಟು ಇನ್ನೂ ಸಾಕಷ್ಟು ಪ್ರಾಣಿಗಳು ಸಸ್ಯಗಳು ಇದೆ ಅಂತ ಅನಿಸ್ತಾ ಇದೆ, ಹೌದು ತಾನೆ? ಬರೀ ಅಷ್ಟೇ ಇರೋದಾ? ಇಲ್ಲ, ಸಾಕಷ್ಟು ಇರ್ತವೆ. The variety of plants and animals found in a particular region contributes to the diversity of that region. So ಒಂದು ಪ್ರದೇಶದಲ್ಲಿ ಎಷ್ಟು ನಾವು ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸನ್ನು ನೋಡ್ತೀವೋ ಅದನ್ನು ಬಯೋಡೈವರ್ಸಿಟಿ ಅಂತ ನಾವು ಕರಿತೀವಿ. ದೆನ್ ಈಚ್ ಮೆಂಬರ್ ಇನ್ ಬಯೋಡೈವರ್ಸಿಟಿ ಆಫ್ ಅ ರೀಜನ್ ಹ್ಯಾಸ್ ಅ ಡಿಫ್ರೆಂಟ್ ರೋಲ್ ಟು ಪ್ಲೇ. ಫಾರ್ ಎಕ್ಸಾಂಪಲ್, ಟ್ರೀಸ್ ಪ್ರೊವೈಡ್ ಫುಡ್ ಆ್ಯಂಡ್ ಶೆಲ್ಟರ್ ಟು ಸಮ್ ಬರ್ಡ್ಸ್ ಆ್ಯಂಡ್ ಅದರ್ ಆ್ಯನಿಮಲ್ಸ್. ಮರಗಳು ಏನು ಮಾಡ್ತವೆ? ಆಹಾರ ಮತ್ತು ವಾಸ ಮಾಡೋದಕ್ಕೆ ಸ್ಥಳವನ್ನು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಕೊಡುತ್ತೆ. ಹಾಗೆಯೇ ಆ್ಯನಿಮಲ್ಸ್ ಹೆಲ್ಪ್ಸ್ ಇನ್ ಸ್ಪ್ರೆಡಿಂಗ್ ಸೀಡ್ಸ್ ಆಫ್ಟರ್ ಈಟಿಂಗ್ ಫ್ರೂಟ್ಸ್ ಆ್ಯಂಡ್ ಸೋ ಆನ್. ವಾಟ್ ದ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಲ್ ಡೂ? ದೇ ಆರ್ ಗೋಯಿಂಗ್ ಟು ಸ್ಪ್ರೆಡ್ ದ ಸೀಡ್ಸ್. ಹೌ ದೇ ವಿಲ್ ಸ್ಪ್ರೆಡ್ ದ ಸೀಡ್ಸ್? ಇಫ್ ಯು ಅಬ್ಸರ್ವ್ ಅ ಬರ್ಡ್ ಆರ್ ಅ ಆ್ಯನಿಮಲ್, ಒಂದು ಪ್ರಾಣಿ ಆಗಿರಲಿ ಪಕ್ಷಿ ಆಗಿರಲಿ, ಹಣ್ಣನ್ನು ತಿನ್ನುವಾಗ ಆ ಹಣ್ಣನ್ನು ತಗೊಂಡು ಬೇರೆ ಜಾಗದಲ್ಲಿ ಕೂತ್ಕೊಂಡು ತಿಂತವೆ, ಹೌದಲ್ವಾ? ತಿನ್ನುವಾಗ ಏನು ಮಾಡ್ತವೆ? ಆ ಬೀಜವನ್ನು ಅಲ್ಲೇ ಬಿಸಾಕತ್ತೆ. ಬೀಜ ಬಿದ್ದಾಗ ಏನಾಗುತ್ತೆ? ಅದು ಹೊಸ ಸಸ್ಯವಾಗಿ ಬೆಳೆಯುತ್ತೆ. ಸೊ ಪ್ಲಾಂಟ್ಸ್ ಪ್ರೊವೈಡ್ ಅಸ್ ಫುಡ್. ಇನ್ ಟರ್ನ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಲ್ ಹೆಲ್ಪ್ ದ ಪ್ಲಾಂಟ್ಸ್ ಟು ಸ್ಪ್ರೆಡ್ ದೇರ್ ಸೀಡ್ಸ್. ಸೀಡು ಬೇರೆ ಜಾಗಕ್ಕೆ ಹೋಗಿ ಅಲ್ಲಿ ಬೆಳೆಯೋದಕ್ಕೆ ಪ್ರಾಣಿಗಳು ಅಥವಾ ಪಕ್ಷಿಗಳು ಹೆಲ್ಪ್ ಮಾಡುತ್ತೆ. ಕ್ಯಾನ್ ಯು ಥಿಂಕ್ ಆಫ್ ಒನ್ ಮೋರ್ ಸಚ್ ಎಕ್ಸಾಂಪಲ್? ದಿಸ್ ಶೋಸ್ ದ್ಯಾಟ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಪ್ಲಾಂಟ್ಸು ಮತ್ತು ಆ್ಯನಿಮಲ್ಸು ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿದೆ ಅಂತ ಇಲ್ಲಿ ನಾವು ಹೇಳಬಹುದು. ನಾವು ಹೌ ಟು ಗ್ರೂಪ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಹಾಗಿದ್ರೆ ಆ ಪ್ಲಾಂಟ್ಸ್ ಮತ್ತು ಆ್ಯನಿಮಲ್ಸನ್ನು ಹೇಗೆ ಗ್ರೂಪ್ ಮಾಡೋದು? ಹೌ ವುಡ್ ಯು ಅರೇಂಜ್ ಯುವರ್ ಬುಕ್ಸ್ ಆ್ಯಂಡ್ ನೋಟ್ಬುಕ್ ಇನ್ ಗ್ರೂಪ್ಸ್? ವುಡ್ ಅರೇಂಜಿಂಗ್ ದೆಮ್ ಗ್ರೂಪ್ಸ್ ಹೆಲ್ಪ್ ಯು ಬೆಟರ್ ಆರ್ಗನೈಸಿಂಗ್ ಯುವರ್ ಸ್ಕೂಲ್ ಬ್ಯಾಗ್? ಗ್ರೂಪ್ ಮಾಡೋದ್ರಿಂದ ಏನು ಪ್ರಯೋಜನಪ್ಪ? ನಿಮ್ಮ ಲೈಬ್ರರಿಗೆ ಒಂದು ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ನಾನೇನು ಹೇಳ್ತೀನಿ? ಸೈನ್ಸ್ ಎನ್ಸೈಕ್ಲೋಪೀಡಿಯಾ ತೊಗೊಂಡು ಬನ್ನಿ ಅಂತ ಹೇಳ್ತೀನಿ. ದೆನ್ ಇಫ್ ದ ಲೈಬ್ರರಿ ಈಸ್ ನಾಟ್ ಅರೇಂಜ್ ಆಗಿಲ್ಲ ಅಂದರೆ ಯು ವಿಲ್ ಕೀಪ್ ಆನ್ ಸರ್ಚಿಂಗ್ ಫಾರ್ ಮೋರ್ ಟೈಮ್, ರೈಟ್? ಯು ವಿಲ್ ನಾಟ್ ಗೆಟ್ ದ ಬುಕ್ ಸೋ ಈಸಿಲಿ. ಅದು ಅಷ್ಟು ಬೇಗ ಸಿಗಲ್ಲ. ಅದೇ ಅಕಸ್ಮಾತ್ ಅದು ಅರೇಂಜ್ ಆಗಿದ್ದರೆ, ಸಬ್ಜೆಕ್ಟ್ ಬರೆದಿದ್ರೆ, ದೆನ್ ಯು ವಿಲ್ ಗೋ ಇಟ್ ಪಿಕ್ ದ ಸೈನ್ಸ್ ಎನ್ಸೈಕ್ಲೋಪೀಡಿಯಾ ಆ್ಯಂಡ್ ಕಮ್ ಬ್ಯಾಕ್ ಇನ್ ಅ ಮಿನಿಟ್. 1 ನಿಮಿಷದಲ್ಲಿ ನೀವು ಹುಡುಕಿ ತರ್ತೀರಾ. ಸೊ ಅರೇಂಜ್ಮೆಂಟ್ ಆರ್ ಗ್ರೂಪಿಂಗ್ ಆಲ್ವೇಸ್ ಹೆಲ್ಪ್ಸ್ ಅಸ್ to find the things easily. So now let us look at the world around us. ನಮ್ಮ ಸುತ್ತಮುತ್ತ ಇರುವ ಜಾಗವನ್ನು ಅಥವಾ ಪರಿಸರವನ್ನು ಗಮನಿಸೋಣ. We are surrounded by varieties of plants and animals with different features about which you have learnt. ಸೊ ನಮ್ಮ ಸುತ್ತಮುತ್ತ ಅನೇಕ ಪ್ರಾಣಿಗಳು ಪಕ್ಷಿಗಳು ಆಲ್ರೆಡಿ ಇದೆ. We can group them based on similarities and differences among them. ನಾವು ಹೇಗೆ ಗ್ರೂಪನ್ನು ಮಾಡ್ಬೋದು ಅಂದರೆ ಅವುಗಳ ಮಧ್ಯದಲ್ಲಿರುವ ಸಿಮಿಲಾರಿಟೀಸ್ ಮತ್ತು ಡಿಫ್ರೆನ್ಸಸ್ ಮೇಲೆ ಗ್ರೂಪ್ನ ಮಾಡ್ತಾ ನಾವು ಹೋಗಬಹುದು. ಅದು ಹೇಗೆ ಮಾಡೋದು ಅಂತ ಒಂದು ಆ್ಯಕ್ಟಿವಿಟಿಯನ್ನು ಇವರು ಕೊಟ್ಟಿದ್ದಾರೆ ನೋಡಿ. ಕಲೆಕ್ಟ್ ಪಿಕ್ಚರ್ಸ್ ಆಫ್ ವೇರಿಯಸ್ ಅದರ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಕಟ್ ದೇರ್ ಪಿಕ್ಚರ್ಸ್ ಫ್ರಮ್ ಓಲ್ಡ್ ಮ್ಯಾಗಝಿನ್ಸ್, ನ್ಯೂಸ್ ಪೇಪರ್ಸ್, ಚಾರ್ಟ್ಸ್ ಆ್ಯಂಡ್ ಅದರ್ ಸೋರ್ಸಸ್. ಪೇಸ್ಟ್ ಈಚ್ ಆಫ್ ದೀಸ್ ಪಿಕ್ಚರ್ಸ್ ಆನ್ ಡಿಫ್ರೆಂಟ್ ಕಾರ್ಡ್ಸ್. ಸೊ ಬೇರೆ ಬೇರೆ ಮ್ಯಾಗ್ಝಿನ್ಸು, ನ್ಯೂಸ್ ಪೇಪರ್ಸು, ಟೆಕ್ಸ್ಟ್ ಬುಕ್ಸ್ ಅಂದರೆ ಹಳೆ ಟೆಕ್ಸ್ಟ್ ಬುಕ್ಸು, ಸರಿನಾ? ಅದರಿಂದ ನೀವೇನು ಮಾಡಬೇಕು? ಪ್ರಾಣಿಗಳು, ಪಕ್ಷಿಗಳು ಮತ್ತು ಸಸ್ಯಗಳು, ಪ್ಲ್ಯಾಂಟ್ಸ್ಗಳ ಚಿತ್ರವನ್ನು ಕಟ್ ಮಾಡಿ ಒಂದು ಕಾರ್ಡ್ಗೆ ಅಂಟಿಸಿ. ಡಿವೈಡ್ ಯುವರ್ ಕ್ಲಾಸ್ ಗ್ರೂಪ್ ಇಂಟು 5 to 6 ಸ್ಟೂಡೆಂಟ್ಸ್ ಈಚ್. 5-6 ಜನದ ಒಂದು ಗುಂಪನ್ನು ಮಾಡ್ಕೊಳ್ಳಿ.
ಪೂಲ್ ದ ಕಾರ್ಡ್ಸ್ ಪ್ರಿಪೇರ್ಡ್ ಬೈ ದ ಸ್ಟೂಡೆಂಟ್ಸ್ ಇನ್ ಯುವರ್ ಗ್ರೂಪ್. ಸೊ ಎಲ್ಲ ಮಕ್ಕಳು ಪ್ರಿಪೇರ್ ಮಾಡಿರುವಂತಹ ಚಿತ್ರಗಳನ್ನು ಒಂದು ಗ್ರೂಪಿಗೆ ಹಾಕ್ಕೊಳ್ಳಿ. ಅಬ್ಸರ್ವ್ ವೇರಿಯಸ್ ಫೀಚರ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಶೋನ್ ಇನ್ ದ ಕಾರ್ಡ್. ಆ ಕಾರ್ಡಲ್ಲಿ ಯಾವ್ಯಾವ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಇದೆಯೋ ಅದರ ಫೀಚರ್ಸನ್ನು ಗಮನಿಸಿ. ರೀಕಾಲ್ ದ ಫೀಚರ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ದಟ್ ಯು ಹ್ಯಾವ್ ಲಿಸ್ಟೆಡ್. ಗ್ರೂಪ್ ದೆಮ್ ಆನ್ ಬೇಸಿಸ್ ಆಫ್ ಕಾಮನ್ ಫೀಚರ್ಸ್. ಕಾಮನ್ ಫೀಚರ್ ಏನೇನಿದೆ ಅದನ್ನು ನೆನಪಲ್ಲಿ ಇಟ್ಕೊಂಡು ಏನು ಮಾಡಬೇಕು, ನೀವು ಪ್ಲಾಂಟ್ಸು ಮತ್ತು ಆ್ಯನಿಮಲ್ಸನ್ನು ಗ್ರೂಪ್ ಮಾಡ್ತಾ ಹೋಗಬೇಕು. ಶೇರ್ ಆ್ಯಂಡ್ ಡಿಸ್ಕಸ್ ದ ಬೇಸಿಸ್ ಆಫ್ ಗ್ರೂಪಿಂಗ್ ಯು ಹ್ಯಾವ್ ಮೇಡ್ ವಿತ್ ದ ಅದರ್ ಗ್ರೂಪ್ಸ್ ಇನ್ ಯರ್ ಕ್ಲಾಸ್. ಸೊ ಈ ಆ್ಯಕ್ಟಿವಿಟಿಯನ್ನು ಕೂಡ ನಾನು ಮಾಡಿದ್ದೀನಿ. ಸೊ ಅದರ ವಿಡಿಯೋವನ್ನು ಈಗ ನೋಡಿಕೊಂಡು ಬರೋಣ. In your textbook, activity 2.3, they have given as let us group. So in that they have given, please make some picture cards of some plants and animals and you have to group them. Okay, and it is left to you that how you are going to group it up. Even we have taken some play cards. You can see over here the picture cards where I have pasted few of the birds, animals and also few of the plants. So now you have to group them. Let us see how we are going to group it up. Okay, first here you can see the elephant. ಆನೆ ಇದು ಹೌದಲ್ವಾ? So we will group it as the animals which are living in the forest. ಕಾಡಲ್ಲಿ ವಾಸಿಸುವಂತಹ ಪ್ರಾಣಿ ಅಂತ ನಾವು ಆನೆನ ಎತ್ತಿಡೋಣ. Next we have got tiger. Even this will live in forest, right? ಕಾಡಲ್ಲೇ ಕಂಡು ಬರುತ್ತೆ. ಸೊ ಇದನ್ನು ಇದೇ ಗುಂಪಿಗೆ ಇಡೋಣ. ನೆಕ್ಸ್ಟ್ ಹೆನ್, ಕೋಳಿ, ಇದನ್ನು ನಾವು ಪಕ್ಷಿಗಳ ಗುಂಪಿಗೆ, ವಿ ವಿಲ್ ಕೀಪ್ ದಿಸ್ ಇನ್ ದ ಬರ್ಡ್ಸ್ ಗ್ರೂಪ್. ದೆನ್ ವಿ ವಿಲ್ ಟೇಕ್ ಅಪ್ ದ ಕ್ರೋ. ಅಗೇನ್ ಇಟ್ ಈಸ್ ಅ ಬರ್ಡ್, ಇದು ಕೂಡ ಪಕ್ಷಿ. ಸೊ ಇದನ್ನು ಕೂಡ ಒಂದು ಗುಂಪಿಗೆ ಇಡೋಣ. ವಿ ಹ್ಯಾವ್ ಗಾಟ್ ಹಿಯರ್ ಕೌ, ಹಸು, ಇದು ಸಾಕು ಪ್ರಾಣಿ ಹೌದಲ್ವಾ? ಇದನ್ನು ಒಂದು ಗುಂಪಾಗಿ ಇಡೋಣ. ನೆಕ್ಸ್ಟ್ ವಿ ಹ್ಯಾವ್ ವೇಲ್, ತಿಮಿಂಗಿಲ, ಇದು ನೀರಲ್ಲಿ ವಾಸಿಸುತ್ತೆ ಹೌದಲ್ವಾ? ಇದು ಕೂಡ ಒಂದು ಗುಂಪು. ನೆಕ್ಸ್ಟು ಪ್ಯಾರೆಟ್, ಗಿಳಿ, ದಿಸ್ ಇಸ್ ಬರ್ಡ್. ಸೊ ವಿ ಆರ್ ಗೋಯಿಂಗ್ ಟು ಕೀಪ್ ಇಟ್ ಅಂಡರ್ ದ ಬರ್ಡ್ಸ್ ಗ್ರೂಪ್. ಇಟ್ ಈಸ್ ಸ್ಪ್ಯಾರೋ, ಗುಬ್ಬಚ್ಚಿ, ಇದು ಕೂಡ ಪಕ್ಷಿ. ನೆಕ್ಸ್ಟ್ ನೋಡ್ತಾ ಹೋದರೆ ವಿ ಹ್ಯಾವ್ ಶುಗರ್ ಕೇನ್, ವೀಟ್, ಗೋಧಿ, ಇದೆಲ್ಲ ಕೂಡ ಸಸ್ಯಗಳು ಹೌದಲ್ವಾ? ಈ ಸಸ್ಯಗಳನ್ನು ಒಂದು ಗುಂಪು ಮಾಡೋಣ. ದೆನ್ ವಿ ಹ್ಯಾವ್ ಕ್ಯಾಮಲ್, ಒಂಟೆ, ಇದನ್ನು ನಾವೆಲ್ಲಿ ನೋಡ್ತೀವಿ? ವಿ ವಿಲ್ ಸಿ ದಿಸ್ ಇನ್ ಡೆಸರ್ಟ್, ಮರಳುಗಾಡಲ್ಲಿ ಕಂಡು ಬರುತ್ತೆ ಹೌದಲ್ವಾ? ಸೊ ಮರಳುಗಾಡಲ್ಲಿ ಕಂಡು ಬರೋದು ಅಂತ ಒಂದು ಸಪ್ರೇಟ್ ಗುಂಪನ್ನು ಮಾಡೋಣ. ನೆಕ್ಸ್ಟ್ ಇದರಲ್ಲಿ ಹಾರ್ಸ್, ಇದು ಕೂಡ ಸಾಕು ಪ್ರಾಣಿಗಳ ಗುಂಪಿಗೆ ಇಡೋಣ. ನೆಕ್ಸ್ಟ್ ಚಿರತೆ, ಲೆಪರ್ಡ್, ದಿಸ್ ಲೀವ್ಸ್ ಇನ್ ಫಾರೆಸ್ಟ್, ಸೊ ವಿ ವಿಲ್ ಗ್ರೂಪ್ ಇಟ್ ಆಸ್ ಫಾರೆಸ್ಟ್ ಆನಿಮಲ್. ದೆನ್ ವಿ ಹ್ಯಾವ್ ಫಾಕ್ಸ್, ಈವನ್ ದಿಸ್ ವಿಲ್ ಗೋ ಟು ದ ಫಾರೆಸ್ಟ್ ಗ್ರೂಪ್. ದೆನ್ ವಿ ಹ್ಯಾವ್ ಪಿಜನ್, ಪಾರಿವಾಳ, ಇದು ಪಕ್ಷಿಗಳ ಗುಂಪಿಗೆ ಸೇರುತ್ತೆ. ದೆನ್ ವಿ ಹ್ಯಾವ್ ಅಗೇನ್ ಎಲಿಫೆಂಟ್, ದಿಸ್ ಲೀವ್ಸ್ ಇನ್ ಫಾರೆಸ್ಟ್, ಸೊ ಈ ಗುಂಪಿಗೆ ಹೋಗುತ್ತೆ. ದೆನ್ ವಿ ಹ್ಯಾವ್ ಅ ಕ್ರೊಕೊಡೈಲ್, ಮೊಸಳೆ, ಮೊಸಳೆ ಎಲ್ಲಿರುತ್ತೆ ಯೂಶ್ವಲಿ? ಕೆಲವೊಬ್ರು ಹೇಳ್ತೀರಾ ಇಟ್ ಲೀವ್ಸ್ ಇನ್ ವಾಟರ್ ಆ್ಯಂಡ್ ಸಮ್ ಫ್ಯೂ ಆಫ್ ಯು ವಿಲ್ ಟೆಲ್ ಐ ಹ್ಯಾವ್ ಸೀನ್ ಇಟ್ ಆನ್ ಲ್ಯಾಂಡ್, ಭೂಮಿ ಮೇಲೂ ನೋಡಿದ್ದೀವಿ ಅಂತ ಹೇಳ್ತೀರಾ ಹೌದಲ್ವಾ? ಇದು ಎರಡು, ಭೂಮಿ ಹಾಗೂ ನೀರು ಎರಡೂ ಕಡೆ ಇರೋದ್ರಿಂದ ಇದನ್ನು ನಾವೇನಂತ ಕರಿತೀವಿ? ಆಂಫಿಬಿಯನ್, ಉಭಯವಾಸಿ ಅಂತ ಕರಿತೀವಿ. ಸೊ ಎರಡು ಮೇಲೂ, ಭೂಮಿ ಮೇಲೂ ಇರುತ್ತೆ, ನೀರಲ್ಲೂ ವಾಸ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆಂಫಿಬಿಯನ್. ಸೊ ವಿ ವಿಲ್ ಕೀಪ್ ಇಟ್ ಆಸ್ ಅದರ್ ಗ್ರೂಪ್. ವಿ ಹ್ಯಾವ್ ಹೆನ್ ಆಸ್ ಅ ಬರ್ಡ್. ಜಿರಾಫ್, ವಿ ವಿಲ್ ಸಿ ಇಟ್ ಇನ್ ಫಾರೆಸ್ಟ್, ಸೊ ಕಾಡುಗಳ ಗುಂಪಿಗೆ ಸೇರಿಸೋಣ. ವಿ ಹ್ಯಾವ್ ಕಾಟನ್, ದೆನ್ ಸೆಸ್ಮೆ, ಬ್ಲ್ಯಾಕ್ ಪೆಪ್ಪರ್, ಮೆಣಸು, ಇದೆಲ್ಲವೂ ಕೂಡ ಸಸ್ಯಗಳ ಗುಂಪಿಗೆ ಬರುತ್ತೆ, ಸಸ್ಯಗಳಿಗಾಗಿ ಇಡೋಣ. ದೆನ್ ವಿ ಹ್ಯಾವ್ ಲಯನ್, ಇಟ್ ಲೀವ್ಸ್ ಇನ್ ಫಾರೆಸ್ಟ್. ದೆನ್ ವಿ ಹ್ಯಾವ್ ಜೂಟ್, ದಟ್ ಈಸ್ ಅ ಪ್ಲಾಂಟ್. ವಿ ಹ್ಯಾವ್ ಆಸ್ಟ್ರಿಚ್, ದಟ್ ಈಸ್ ಅ ಬರ್ಡ್. Then we have toucan, that is also a bird. We have rat, it is a kind of animal. Then sparrow, it is also a bird. Then goat, ಇದನ್ನು ನಾವು ಸಾಕು ಪ್ರಾಣಿಗಳಲ್ಲಿ ಇಡೋಣ, ಡೊಮೆಸ್ಟಿಕ್ ಆನಿಮಲ್. Then we have peacock, we group this under the birds. So this is how we have made the groups as plants, animals which live in the forest, few are domestic animals, and we have made a group of birds, then few of the animals which live in desert, water and amphibians, right? Again this group will help us to know where the animals
leaf. Correct? Now if we group them again while taking this forest animals, see, we can make it as the animals which eat only plants and animals which eat the other animals. So here we can make it as herbivores and carnivores group. Correct? And if we take up the birds, we can make this also into two kinds. Correct? The birds which will eat only the plants, we will make it as herbivores. And what about the peacock? This is going to eat both plants and the animals also. Correct? Animals means insects. So we can consider this as the omnivore. Correct? So based on their food habits also, ಅಂದರೆ ಏನನ್ನ ಆಹಾರವನ್ನಾಗಿ ತಿಂತವೆ, ಬರೀ ಸಸ್ಯಗಳನ್ನು ತಿನ್ನುತ್ತೋ, ಬರೀ ಪ್ರಾಣಿಗಳನ್ನು ತಿಂತಾವೋ, ಅಥವಾ ಪ್ರಾಣಿ ಮತ್ತು ಸಸ್ಯ ಎರಡನ್ನೂ ತಿಂತಾವೋ, ಅದ್ರ ಮೇಲೆ ನಾವು ಮತ್ತೆ ಗ್ರೂಪ್ಗಳನ್ನು ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಆಕ್ಟಿವಿಟಿ ವಿಚ್ ಇಸ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಆಸ್ ಆಕ್ಟಿವಿಟಿ 2.3. ಐ ಹೋಪ್ ದ ವಿಡಿಯೋ ವಾಸ್ ಯೂಸ್ಫುಲ್ ಫಾರ್ ಯು ಆಲ್. ಅದು ಚಟುವಟಿಕೆ ಏನು ಮಾಡಿದೆ, ಹೇಗೆ ಮಾಡಿದೆ, ಮತ್ತು ಹೇಗೆ ನಾವು ಡಿವೈಡ್ ಮಾಡಬೇಕು ಅಂತ ಕೂಡ, ಕ್ಲಾಸಿಫೈ ಅಥವಾ ಗ್ರೂಪ್ ಮಾಡಬೇಕು ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಲೆಟ್ ಅಸ್ ಕಂಟಿನ್ಯೂ ದ ಕ್ಲಾಸ್. ಯು ವಿಲ್ ಬಿ ಸರ್ಪ್ರೈಸ್ಡ್ ಟು ಸಿ ದ್ಯಾಟ್ ಬೇಸಸ್ ಯೂಸ್ಡ್ ಬೈ ಡಿಫ್ರೆಂಟ್ ಗ್ರೂಪ್ಸ್ ಮೇ ವೇರಿ. ಒಂದೊಂದು ಗ್ರೂಪಲ್ಲೂ ಒಂದೊಂದು ಬೇಸಿಸ್ ಮೇಲೆ ಗ್ರೂಪ್ ಮಾಡ್ತಾ ಹೋಗಿರ್ತಾರೆ ಅಲ್ವಾ. ವಾಟ್ ಯು ಥಿಂಕ್ ಆರ್ ದ ರೀಸನ್ಸ್ ಬಿಹೈಂಡ್ ಇಟ್? ಡಿಫ್ರೆಂಟ್ ಸ್ಟೂಡೆಂಟ್ಸ್ ಮೈಟ್ ಹ್ಯಾವ್ ಚೂಸನ್ ಡಿಫ್ರೆಂಟ್ ಕಾಮನ್ ಫೀಚರ್ಸ್ ಫಾರ್ ಗ್ರೂಪಿಂಗ್. ಕೆಲವೊಬ್ಬರು ಪ್ರಾಣಿಗಳನ್ನು ವೈಲ್ಡ್ ಅನಿಮಲ್ಸ್, ಡೊಮ್ಯಾಸ್ಟಿಕ್ ಅನಿಮಲ್ಸ್ ಅಂತ ಮಾಡಿರಬಹುದು. ಕೆಲವೊಬ್ಬರು ಹರ್ಬಿವೋರ್ಸ್, ಕಾರ್ನಿವೋರ್ಸ್, ಓಮ್ನಿವೋರ್ಸ್ ಅಂತ ಡಿವೈಡ್ ಮಾಡಿರ್ಬೋದು. ಹೌದಲ್ವಾ? ಸೊ ಡಿಪೆಂಡಿಂಗ್ ಅಪಾನ್ ದ ಸಿಮಿಲಾರಿಟೀಸ್ ದೇ ಆರ್ ಗೋಯಿಂಗ್ ಟು ಗ್ರೂಪ್ ದ ಪ್ಲಾಂಟ್ಸ್ ಆರ್ ಅನಿಮಲ್ಸ್. ಫಾರ್ ಎಕ್ಸಾಂಪಲ್, ಸಮ್ ಸ್ಟೂಡೆಂಟ್ಸ್ ಮೇ ಹ್ಯಾವ್ ಚೂಸನ್ ದ ಹೈಟ್ ಆಫ್ ಪ್ಲಾಂಟ್ಸ್ ಆಸ್ ಬೇಸಿಸ್ ಫಾರ್ ಗ್ರೂಪಿಂಗ್, while others might have chosen presence or absence of flowers or basis of grouping. ಸೊ ಬೇರೆ ಬೇರೆ ಕಾರಣಗಳಿಂದ ಗ್ರೂಪ್ಗಳನ್ನು ಮಾಡಿರಬಹುದು. ಸೊ they have given 4 possible criteria for grouping here: presence or absence of flowers. ಹೂಗಳು ಇರಬಹುದು ಅಥವಾ ಇರದೇ ಇರಬಹುದು ಅನ್ನೋದ್ರ ಮೇಲೆ ನೀವು ಗ್ರೂಪ್ ಮಾಡಿರಬಹುದು. ಸ್ಟೆಮ್ ಹಾರ್ಡ್ ಅಥವಾ ಸಾಫ್ಟ್ ಆಗಿದೆ ಅನ್ನೋದ್ರ ಮೇಲೆ ಮಾಡಿರಬಹುದು. ಪ್ರಾಣಿಗಳು ಈಟಿಂಗ್ ಹ್ಯಾಬಿಟ್ಸ್, ಸಸ್ಯಾಹಾರಿ ಅಥವಾ ಮಾಂಸಾಹಾರಿ ಅಥವಾ ಎರಡನ್ನು ತಿನ್ನುವಂಥದ್ದು ಅಂತ ನೀವು ಗ್ರೂಪ್ ಮಾಡಿರಬಹುದು. ಅಥವಾ ಪ್ಲೇಸ್ ದೇ ಲೀವ್, ಸಮ್ ಲೀವ್ ಆನ್ ಲ್ಯಾಂಡ್, ನೆಲದ ಮೇಲೆ ಬದುಕ್ಬೋದು. ಸಮ್ ಲೀವ್ ಇನ್ ದ ವಾಟರ್, ನೀರಲ್ಲಿ. ಸಮ್ ಮೇ ಲೀವ್ ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ವಾಟರ್. ಆ ಥರ ನೀವು ಗ್ರೂಪನ್ನು ಮಾಡಿರಬಹುದು. ಯು ಮೇ ಹ್ಯಾವ್ ಗ್ರೂಪ್ಡ್ ಆನಿಮಲ್ಸ್ ಬೇಸ್ಡ್ ಆನ್ ವೇರಿಡ್ ಫೀಚರ್ಸ್. ಬೇರೆ ಬೇರೆ ಫೀಚರ್ಸ್ ಇರಬಹುದು, ಸಚ್ ಆಸ್ ವಾಟ್ ದೇ ಈಟ್, ವೇರ್ ದೇ ಲೀವ್, ವಾಟ್ ಕಲರ್ ದೇ ಆರ್ ಆ್ಯಂಡ್ ಹೌ ದೇ ಮೂವ್. ಏನು ತಿನ್ನಬಹುದು, ಎಲ್ಲಿರಬಹುದು, ಅಥವಾ ಯಾವ ಕಲರು ಅಥವಾ ಹೇಗೆ ಚಲಿಸಬಹುದು ಅನ್ನೋದ್ರ ಮೇಲೂ ಕೂಡ ನೀವು ಗ್ರೂಪನ್ನು ಮಾಡಿರಬಹುದು. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಗ್ರೂಪಿಂಗ್? ಗ್ರೂಪ್ ಮಾಡ್ತಿದ್ದೀವಿ ಅಲ್ವಾ, ಅದರ ಇಂಪಾರ್ಟೆನ್ಸ್ ಏನು? ಗ್ರೂಪಿಂಗ್ ಮೇಕ್ಸ್ ಇಟ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಸ್ಟಡಿ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್. ಸೊ ಇಟ್ ವಿಲ್ ಮೇಕ್ ಅಸ್ ಟು ಸ್ಟಡಿ ಅಬೌಟ್ ದ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ ವೆರಿ ಈಸಿಲಿ. ತುಂಬ ಸುಲಭವಾಗಿ ನಾವು ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಅಥವಾ ಆ್ಯನಿಮಲ್ಸ್ ಬಗ್ಗೆ ತಿಳ್ಕೊಳ್ಬಹುದು. ಯು ವಿಲ್ ಲರ್ನ್ ಮೋರ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಗ್ರೂಪಿಂಗ್ ಇನ್ ಅವರ್ ಡೈಲಿ ಲೈಫ್ ಚಾಪ್ಟರ್ ಮೆಟೀರಿಯಲ್ಸ್ ಅರೌಂಡ್ ಅಸ್. ಮೆಟೀರಿಯಲ್ಸ್ ಅರೌಂಡ್ ಅಸ್ ಅನ್ನೋ ಚಾಪ್ಟ್ರಲ್ಲಿ ನೀವು ಯಾಕೆ ಗ್ರೂಪ್ ಮಾಡಬೇಕು ಅನ್ನೋದನ್ನು ಹೆಚ್ಚಾಗಿ ತಿಳ್ಕೊಳ್ತೀರಾ. ನಾವು ಹೌ ಟು ಗ್ರೂಪ್ ಪ್ಲಾಂಟ್ಸ್. Till now we were telling we have to group. Now we will learn how actually we are going to group the plants. So now what you have to do? You must have noticed that plants show variation in features related to stems, leaves, flowers and more. ನಾವು ಪ್ಲ್ಯಾಂಟ್ಸನ್ನು ತಗೊಂಡ್ರೆ ಸ್ಟೆಮ್ಗಳು ಬೇರೆ ಬೇರೆ ಥರ ಇರುತ್ತೆ, ಲೀವ್ಸ್ ಬೇರೆ ಥರ ಇರುತ್ತೆ, ಫ್ಲವರ್ಸ್ ಬೇರೆ ಥರ ಇರುತ್ತೆ ಅಲ್ವಾ. The stems are different plants vary in thickness, height and hardness. ಸ್ಟೆಮ್ ಹೇಗೆ ಬೇರೆ ಬೇರೆ ಥರ ಇರುತ್ತೆ? ಥಿಕ್ನೆಸ್, ದಪ್ಪದಾಗಿರ್ಬೋದು. ಹೈಟ್, ದೇ ಮೇ ಬಿ ವೆರಿ ಟಾಲ್, ಉದ್ದ ಇರಬಹುದು. ಆರ್ ಹಾರ್ಡ್ನೆಸ್, ಹಾರ್ಡ್, ಥಿಕ್ಕಾಗಿ ಇರಬಹುದು. ವೈಲ್ ದ ಲೀವ್ಸ್ ವೇರಿ ಇನ್ ಶೇಪ್, ಕಲರ್, ಸೈಜ್. ಲೀವ್ಸ್ ಯಾವ್ಯಾವ ಥರ ಬೇರೆ ಥರ ಇರಬಹುದು? ಶೇಪಲ್ಲಿ ಬೇರೆ ಥರ, ಕಲರು, ಸೈಜು ಮತ್ತು ಅರೇಂಜ್ಮೆಂಟಲ್ಲಿ ಬೇರೆ ಬೇರೆ ಥರ ಇರಬಹುದು. You might have tried grouping the plants in activity 2.3 using one of these features. Then, you might have also learnt in earlier classes that plants can be grouped into herbs, shrubs and trees. ನೀವು
ಬೇರೆ ಕ್ಲಾಸಲ್ಲಿ ಕಲ್ತಿರಬಹುದು ಆಲ್ರೆಡಿ. ಏನು, ಪ್ಲ್ಯಾಂಟ್ಸನ್ನು ನಾವು ಹೇಗೆ ಡಿವೈಡ್ ಮಾಡಿದ್ದೀವಿ, ಹರ್ಬ್ಸ್, ಶರ್ಬ್ಸ್ ಆ್ಯಂಡ್ ಟ್ರೀಸ್ ಬೇಸ್ಡ್ ಆನ್ ದೇರ್ ಹೈಟ್ ಆ್ಯಂಡ್ ಟೈಪ್ಸ್ ಆಫ್ ಸ್ಟೆಮ್. ಎತ್ತರ, ಹೈಟ್ ಮತ್ತು ಸ್ಟೆಮ್ ಯಾವ ಥರ ಇದೆ ಅನ್ನೋ ಒಂದು ಆಧಾರ ಇಟ್ಕೊಂಡು ನಾವು ಸಸ್ಯಗಳನ್ನು, ಪ್ಲ್ಯಾಂಟ್ಸನ್ನು ಹರ್ಬ್ಸ್, ಶರ್ಬ್ಸ್ ಆ್ಯಂಡ್ ಟ್ರೀಸ್ ಆಗಿ ಗ್ರೂಪ್ ಮಾಡಿದ್ದೀವಿ. ಅದು ಯಾವ ಥರ ಅಂತ ಈಗ ನೋಡೋಣ. ಅಗೇನ್ ವಿ ಹ್ಯಾವ್ ಟು ಡೂ ಒನ್ ಆ್ಯಕ್ಟಿವಿಟಿ. ಲೆಟ್ ಅಸ್ ಗ್ರೂಪ್. ಲೆಟ್ ಅಸ್ ಗೋ ಆನ್ ನೇಚರ್ ವಾಕ್ ಅಗೇನ್ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್. ಮತ್ತು ನಾವು ಕಾಲ್ನಡಿಗೆಯಲ್ಲಿ ಹೋಗಿ ಲುಕ್ ಕ್ಲೋಸ್ಲಿ ಅಟ್ ಹೈಟ್ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್. ಪ್ಲ್ಯಾಂಟ್ಸ್ನ ಹೈಟನ್ನು ನೀವು ಚೆಕ್ ಮಾಡಬೇಕು. ಆರ್ ದೀಸ್ ಪ್ಲ್ಯಾಂಟ್ಸ್ ಶಾರ್ಟರ್ ದ್ಯಾನ್ ಯು, ನಿಮಗಿಂತ ಚಿಕ್ಕದಾಗಿದೆಯಾ? ಆ್ಯಸ್ ಟಾಲ್ ಆ್ಯಸ್ ಯು, ನಿಮ್ಮಷ್ಟೇ ಎತ್ತರವಾಗಿದೆಯಾ? ಆರ್ ಟಾಲರ್ ದ್ಯಾನ್ ಯು, ಅಥವಾ ನಿಮಗಿಂತ ಎತ್ತರವಾಗಿದೆಯಾ? ಯು ಹ್ಯಾವ್ ಟು ಚೆಕ್ ವೆದರ್ ಅ ಪ್ಲ್ಯಾಂಟ್ ಈಸ್ ಶಾರ್ಟರ್ ದ್ಯಾನ್ ಯು, ಆ್ಯಸ್ ಟಾಲ್ ಆ್ಯಸ್ ಯು, ಆರ್ ಟಾಲರ್ ದ್ಯಾನ್ ಯು. ಈಸ್ ದ ಸ್ಟೆಮ್ ಆರ್ ಬ್ರೌನ್ ಆರ್ ಗ್ರೀನ್? ವಾಟ್ ಈಸ್ ದ ಕಲರ್ ಆಫ್ ಸ್ಟೆಮ್? ಯು ಹ್ಯಾವ್ ಟು ಚೆಕ್. ಕಂದು ಕಲರ್ ಇದೆಯಾ, ಬ್ರೌನ್ ಕಲರ್ ಇದೆಯಾ, ಗ್ರೀನ್ ಕಲರ್ ಇದೆಯಾ ಸ್ಟೆಮ್ಮು ಅಂತ ಚೆಕ್ ಮಾಡಬೇಕು. ಟಚ್ ಆ್ಯಂಡ್ ಫೀಲ್ ದ ಸ್ಟೆಮ್ಸ್ ಆ್ಯಂಡ್ ಟ್ರೈ ಟು ಬೆಂಡ್ ದೆಮ್ ಜೆಂಟ್ಲಿ. ಅದನ್ನು ಮುಟ್ಟಿ, ಸ್ಟೆಮ್ಮನ್ನು ಮುಟ್ಟಿ ಬಾಗ್ಸೋಕ್ಕಾಗುತ್ತಾ ಅಂತ ಚೆಕ್ ಮಾಡಬೇಕು. ಕ್ಯಾನ್ ಯು ಬೆಂಡ್ ದ ಸ್ಟೆಮ್ ಈಸಿಲಿ ಆರ್ ಇಟ್ ಈಸ್ ಸ್ಟಿಫ್? ಆ ಸ್ಟೆಮ್ಮನ್ನು ನೀವು ಬೆಂಡ್ ಮಾಡಬಹುದಾ ಅಥವಾ ತಿಕ್ಕಾಗಿದೆಯಾ, ಅಂದರೆ ಬೆಂಡ್ ಮಾಡೋಕ್ಕೆ ಆಗಲ್ವಾ? ಟೇಕ್ ಕೇರ್ ದಟ್ ಯು ಶುಡ್ ನಾಟ್ ಬ್ರೇಕ್ ದ ಸ್ಟೆಮ್, ಮುರಿಬಾರ್ದು. ಆಲ್ಸೋ ಅಬ್ಸರ್ವ್ ಫ್ರಮ್ ವೇರ್ ದ ಬ್ರಾಂಚಸ್ ಆಫ್ ಪ್ಲ್ಯಾಂಟ್ಸ್ ಅರೈಸ್. ಎಲ್ಲಿಂದ ರೆಂಬೆಗಳು, ಬ್ರಾಂಚ್ ಬಂದಿದೆ ಅಂತ ಕೂಡ ನೀವು ನೋಡಬೇಕು. ವೆದರ್ ದೇ ಅರೈಸ್ ಕ್ಲೋಸ್ ಟು ದ ಗ್ರೌಂಡ್ ಆರ್ ಹೈಯರ್ ಅಪ್ ಆನ್ ದ ಸ್ಟೆಮ್. ಆ ನೆಲದ ಹತ್ರನೇ, ಬುಡದ ಹತ್ರನೇ ಬಂದಿದೆಯೋ ಬ್ರಾಂಚಸ್ಸು, ಅಥವಾ ಹೈಯರ್ ಇನ್ ಪ್ಲ್ಯಾಂಟ್ಸ್ ಅಂತ ನೀವು ನೋಡಬೇಕು. ಅಂದರೆ ಬುಡದ ಹತ್ರನೇ ಇದೆ ಅಂತ ಅಂದರೆ, ಇಫ್ ಇಟ್ ಈಸ್ ದ ಪ್ಲ್ಯಾಂಟ್ ರೂಟ್ ಆ್ಯಂಡ್ ದಿಸ್ ಈಸ್ ಅ ಸ್ಟೆಮ್, ದ ಬ್ರಾಂಚಸ್ ವುಡ್ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ಹಿಯರ್ ಇಟ್ ಸೆಲ್ಫ್. ಅಥವಾ ಇಫ್ ದಿಸ್ ಈಸ್ ಅ ಸ್ಟೆಮ್, the branches would grow here at the top. So you want to observe these two differences. Then fill in your observation in table 2.3. A few examples they have already given it for you. This is the table which you want to fill it up. This one I have already filled up for you. Let us see what it is. Okay. Yes. Mango, the stem will be, the height of the plant will be tall, ಎತ್ತರವಾಗಿರುತ್ತೆ, ಹೌದಲ್ವಾ? ನೇಚರ್ ಆಫ್ ಸ್ಟೆಮ್ ವಿ ವಿಲ್ ಸಿ ನಾವು. ಹೇಗಿರುತ್ತೆ ಅದರ ಸ್ಟೆಮ್ಮು? ಬ್ರೌನ್ ಇರುತ್ತಾ, ಗ್ರೀನ್ ಇರುತ್ತಾ? ಇಮ್ಯಾಜಿನ್, ಜಸ್ಟ್ ಲುಕ್. ಇಟ್ ಈಸ್ ಬ್ರೌನ್ ಕಲರ್. ದೆನ್ ವಿಲ್ ಇಟ್ ಬಿ ಹಾರ್ಡ್ ಆರ್ ಟೆಂಡರ್? ಅದು ಮಾವಿನ ಮರದ್ದು ಸ್ಟೆಮ್ಮನ್ನು ನೀವು ಬಗ್ಗಿಸ್ಬೋದಾ? ನೋ. ಸೊ ಇಟ್ ಈಸ್ ಹಾರ್ಡ್. Whether it will be thick or thin, it will be thick. Where the branches will arise, ಬ್ರಾಂಚು ಕೆಳಗಡೆನೇ ಇರುತ್ತಾ ಅಥವಾ ಮೇಲ್ಗಡೆ ಬರುತ್ತಾ? ಇಟ್ ಈಸ್ ಹೈಯರ್ ಅಪ್ ಇನ್ ದ ಸ್ಟೆಮ್ ಅಲ್ವಾ? ಸೊ ಹಿಯರ್ ದೇ ಹ್ಯಾವ್ ಗಿವನ್ ಎಸ್. ಸೊ ದ ಪ್ಲ್ಯಾಂಟ್ ಈಸ್ ಗ್ರೂಪ್ಡ್ ಆ್ಯಸ್ ಟ್ರೀ. ಅದನ್ನು ನಾವೇನಂತ ಕರೆದಿದ್ದೀವಿ? ಟ್ರೀ ಅಂತ ಕರಿತೀವಿ. ನಾವು ವಿ ವಿಲ್ ಟೇಕ್ ದಿ ಎಕ್ಸಾಂಪಲ್ ಆಫ್ ರೋಸ್. ವಾಟ್ ಈಸ್ ದ ಹೈಟ್ ಆಫ್ ಇಟ್? ಮೀಡಿಯಮ್ ಆಗಿರುತ್ತೆ ಅಲ್ವಾ, ನಿಮ್ಮಷ್ಟೇ ಹೈಟ್ ಇರುತ್ತೆ ಆಲ್ಮೋಸ್ಟ್. ಸ್ಟೆಮ್ ಯಾವ ಕಲರ್ ಇರುತ್ತೆ? ಬ್ರೌನ್. ಈಸ್ ಇಟ್ ಹಾರ್ಡ್ ಆರ್ ಟೆಂಡರ್? ನೀವು ಬಗ್ಸೋಕ್ಕಾಗಲ್ಲ ಅದನ್ನು, ಇಟ್ ವಿಲ್ ಬಿ ಲಿಟಲ್ ಹಾರ್ಡ್. ಆದರೆ ಥಿಕ್ ಆರ್ ಥಿನ್? ಮುರಿಬಹುದಾ? ಆರಾಮಾಗಿ ನೀವು ಅದನ್ನು ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಮುರಿಬೋದು. ಸೊ ಇಟ್ ಈಸ್ ನೇಮ್ಡ್ ಆಸ್ ಥಿನ್. ವೇರ್ ದ ಬ್ರಾಂಚಸ್ ವಿಲ್ ಬಿ ದೇರ್? ನಿಯರ್ ದ ಗ್ರೌಂಡ್. ಕರೆಕ್ಟ್? ಇಟ್ ವಿಲ್ ಬಿ ಹಿಯರ್, ನಿಯರ್ ದ ಗ್ರೌಂಡ್. ಸೊ ಇಟ್ ಈಸ್ ಕಾಲ್ಡ್ ಆಸ್ shrub. Okay, now you just have to compare. When we call it as tree, then the height will be tall. Nature of stem, it will be thick, hard and brown in color. Branches will be at the top of the stem. Then we will call it as tree. ಅದು ಎತ್ತರವಾಗಿದ್ದು, ಸ್ಟೆಮ್ಮು ಬ್ರೌನ್ ಕಲರು, ಹಾರ್ಡ್ ಆಗಿದ್ದು, ಬ್ರಾಂಚಸ್ಸು ಮೇಲ್ಭಾಗದಲ್ಲಿದ್ದರೆ ಅದನ್ನು ನಾವು ಟ್ರೀ ಅಂತ ಕರಿತೀವಿ. ಅದೇ ಹೈಟು ಮೀಡಿಯಮ್ ನಿಮ್ಮಷ್ಟಿದ್ದು, ಸ್ಟೆಮ್ಮು ಹಾರ್ಡಾಗಿ ಬ್ರೌನ್ ಕಲರ್ ಇದ್ದು, ನೀವು ಅದನ್ನು ಬೆಂಡ್ ಮಾಡ್ಬೋದಾಗಿದ್ದರೆ, ಮತ್ತು ಬ್ರ್ಯಾಂಚಸ್ಸು ಆಲ್ಮೋಸ್ಟ್ ನೆಲದ ಹತ್ರನೇ ಇದ್ದರೆ ನಾವು ಅದನ್ನು ಶ್ರಬ್ ಅಂತ ಕರಿತೀವಿ. ದೆನ್ ವಿ ವಿಲ್ ಸಿ ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ ಟೊಮ್ಯಾಟೊ. ಹೈಟ್ ವಿಲ್ ಬಿ ವೆರಿ ಶಾರ್ಟ್, ನಿಮಗಿಂತ ತುಂಬ ಗಿಡ್ಡ ಇರುತ್ತೆ. ಆಮೇಲೆ ಅದರ ಸ್ಟೆಮ್ ಯಾವ ಕಲರ್ ಇರುತ್ತೆ? ಗ್ರೀನ್ ಕಲರ್ ಇರುತ್ತೆ, ಟೆಂಡರ್ ಇರುತ್ತೆ. ಅದನ್ನು ನೀವು ಆರಾಮಾಗಿ ಏನು ಮಾಡಬಹುದು? ಬಗ್ಗಿಸಬಹುದು. ಆಮೇಲೆ ಅದರ ಬ್ರಾಂಚಸ್ ಕೂಡ ನೆಲದ ಹತ್ರನೇ ಇರುತ್ತೆ. ದೇರ್ ಫೋರ್ ಇಟ್ ಇಸ್ ಕಾಲ್ಡ್ ಆ್ಯಸ್ ಹರ್ಬ್.
ನಾವು ಇವಾಗ ಹರ್ಬ್ ಮತ್ತು ಶ್ರಬ್ ಮಿಡ್ಲಲ್ಲಿ ಏನು ಡಿಫ್ರೆನ್ಸ್ ಅಂತ ನೋಡೋದಾದರೆ ಮೇಯ್ನಾಗಿ ಹೈಟು ಹರ್ಬಲ್ಲಿ ತುಂಬ ಶಾರ್ಟ್ ನಿಮಗಿಂತ ಕುಳ್ಳ ಇರುತ್ತೆ, ಆದರೆ ಶ್ರಬಲ್ಲಿ ಏನಿರುತ್ತೆ ನಿಮ್ಮಷ್ಟು ಹೈಟ್ ಇರುತ್ತೆ. ಆಮೇಲೆ ನೇಚರ್ ಆಫ್ ಸ್ಟೆಮ್ ನೋಡೋದಾದರೆ ಎರಡರಲ್ಲಿ ಅಂದರೆ ಹರ್ಬಲ್ಲಿ ಗ್ರೀನ್ ಕಲರ್ ಇರುತ್ತೆ, ಶ್ರಬ್ಬಲ್ಲಿ ಬ್ರೌನ್ ಕಲರ್ ಇರುತ್ತೆ. ಹರ್ಬ್ನ ನೀವು ಆರಾಮಾಗಿ ಬೆಂಡ್ ಮಾಡಬಹುದು, ಆದರೆ ಶ್ರಬ್ನ ಬೆಂಡ್ ಮಾಡೋಕ್ಕೆ ಆಗಲ್ಲ. ಸೊ ಇದಿಷ್ಟು ಡಿಫ್ರೆನ್ಸಲ್ಲಿ ನೀವೇನು ಮಾಡಬಹುದು, ಯಾವುದು ಹರ್ಬ್, ಶ್ರಬ್ ಮತ್ತು ಟ್ರೀ ಅಂತ ಕಂಡುಹಿಡಿಬೋದು. ವಿ ವಿಲ್ ರೈಟ್ ಸಮ್ ಎಕ್ಸಾಂಪಲ್ಸ್ ನಾವು. ಒನ್ ಈಸ್ ತುಳಸಿ ಹೇಗಿರುತ್ತೆ, ಶಾರ್ಟ್ ಆಗಿರುತ್ತೆ, ನಿಮಗಿಂತ ತುಂಬ ಕುಳ್ಳ, ಗ್ರೀನ್ ಕಲರ್ ಇರುತ್ತೆ, ನೀವು ಅದನ್ನು ಆರಾಮಾಗಿ ಬೆಂಡ್ ಮಾಡಬಹುದು. ಟೆಂಡರ್ ಇರುತ್ತೆ, ಥಿನ್ನಾಗಿರುತ್ತೆ, ಬ್ರ್ಯಾಂಚಸ್ಸು ನೆಲದ ಹತ್ರನೇ ಇರುತ್ತೆ, ಆದ್ದರಿಂದ ನಾವೇನಂತ ಕರಿಬೋದು, ಅದನ್ನು ಹರ್ಬ್ ಅಂತ ಕರಿಬಹುದು. ನಾವು ಇಫ್ ಯು ಟೇಕ್ ಎನ್ ಎಕ್ಸಾಂಪಲ್ ಆಫ್ ನೀಮ್, ಇಟ್ ವಿಲ್ ಬಿ ಟಾಲ್, ಎತ್ತರ ಇರುತ್ತೆ, ಅದರ ಕಾಂಡ ಹೇಗಿರುತ್ತೆ, ಸ್ಟೆಮ್ಮು ಬ್ರೌನ್ ಕಲರ್ ಇರುತ್ತೆ, ಹಾರ್ಡ್ ಇರುತ್ತೆ, ಥಿಕ್ ಇರುತ್ತೆ, ನೀವು ಅದನ್ನು ಬೆಂಡ್ ಮಾಡೋಕ್ಕೆ ಆಗಲ್ಲ. ಮತ್ತು ಅದ್ರ ಬ್ರ್ಯಾಂಚು ಮೇಲ್ಗಡೆಯಿಂದ ಬೆಳೆದಿರುತ್ತೆ, ಅದಕ್ಕೋಸ್ಕರ ನಾವು ಅದನ್ನು ಟ್ರೀ ಅಂತ ಕರಿತೀವಿ. ಆಮೇಲೆ ಹೈಬಿಸ್ಕಸ್, ದಾಸವಾಳ ತಗೊಂಡ್ರೆ ಮೀಡಿಯಮ್ ಹೈಟ್ ಇರುತ್ತೆ, ಅಂದರೆ ನಿಮ್ಮಷ್ಟು ಹೈಟ್ ಇರುತ್ತೆ. ಸ್ಟೆಮ್ ಹೇಗೆ ಯಾವ ಕಲರ್ ಇರುತ್ತೆ, ಬ್ರೌನ್ ಕಲರ್ ಇರುತ್ತೆ, ಹಾರ್ಡ್ ಆ್ಯಂಡ್ ಥಿನ್, ಹಾರ್ಡ್ ಆಗಿರುತ್ತೆ, ಬೆಂಡ್ ಮಾಡೋಕ್ಕಾಗಲ್ಲ, ಆದರೆ ನೀವು ಅದನ್ನು ಮುರಿಬಹುದು. ಆ್ಯಂಡ್ ಅದರ ಬ್ರ್ಯಾಂಚಸ್ಸು ನೆಲದ ಹತ್ರದಿಂದನೇ ಇರುತ್ತೆ, ಸೊ ವಿ ವಿಲ್ ಕಾಲ್ ಇಟ್ ಆ್ಯಸ್ ಶ್ರಬ್. ನೆಕ್ಸ್ಟ್ ಕೊಕೊನಟ್, ತೆಂಗಿಂದು ತೊಗೊಂಡ್ರೆ ಇಟ್ ವಿಲ್ ಬಿ ಟಾಲ್, ತುಂಬ ಎತ್ತರ ಇರುತ್ತೆ, ಸ್ಟೆಮ್ಮು ಬ್ರೌನ್ ಕಲರ್ ಇರುತ್ತೆ, ಹಾರ್ಡ್ ಆ್ಯಂಡ್ ಥಿಕ್ ಇರುತ್ತೆ, ನೀವು ಅದನ್ನು ಬೆಂಡ್ ಮಾಡಲಿಕ್ಕೆ ಆಗಲ್ಲ. ಮತ್ತು ಬ್ರ್ಯಾಂಚಸ್ಸು ತುಂಬ ಎತ್ತರದಲ್ಲಿ ಇರುತ್ತೆ, ಹೌದಲ್ವಾ? ಸೊ ವಿ ವಿಲ್ ಕಾಲ್ ಇಟ್ ಆ್ಯಸ್ ಅ ಟ್ರೀ. ಸೊ now you have to tell me what are the differences that you have been seeing in the herbs, shrubs and trees. Herbs, shrubs ಮತ್ತು trees ಅಲ್ಲಿ ಏನೇನು ಡಿಫ್ರೆನ್ಸು ನಿಮಗೆ ಗೊತ್ತಾಯಿತು. ಸೊ how can you group plants as herbs, shrubs and trees based on the data entered? ಇಲ್ಲಿ ಈ ಎಂಟರ್ ಮಾಡಿದಿರಲ್ಲ ಡೇಟಾ, ಇದರಿಂದ ನೀವು herbs, shrubs and treesಅನ್ನು ಹೇಗೆ ಗ್ರೂಪ್ ಮಾಡ್ಬೋದು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಅದರ ರಿಲೇಟೆಡ್ ಕೂಡ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಯು ವಿಲ್ ಸಿ ಲಾಟ್ ಆಫ್ ಪ್ಲಾಂಟ್ಸ್ ಅರೌಂಡ್ ಯು, ಕರೆಕ್ಟ್? ಆರ್ ದ ಸೇಮ್? ನೋ, ಇರಲ್ಲ ಅಲ್ವಾ? ಒಂದೇ ಥರ ಇರ್ತಾವ ಎಲ್ಲನೂ? ಇರಲ್ಲ. ಕೆಲವೊಂದು ಎತ್ತರದಲ್ಲಿ ಬದಲಾವಣೆ ಇರುತ್ತೆ, ಬಣ್ಣಗಳಲ್ಲೂ ಕೂಡ ಬದಲಾವಣೆಯನ್ನು ನಾವು ನೋಡ್ತೀವಿ. ಈವನ್ ಇಟ್ ವಿಲ್ ಬಿ ಡಿಫರಿಂಗ್ ಇನ್ ದ ಹೈಟ್ ಆ್ಯಂಡ್ ಈವನ್ ಇನ್ ದ ಕಲರ್, ಕರೆಕ್ಟ್? ವಿಲ್ ಆಲ್ ದ ಲೀವ್ಸ್ ವಿಲ್ ಬಿ ಸೇಮ್? ಎಲ್ಲ ಎಲೆಗಳು ಒಂದೇ ಥರ ಇರುತ್ತಾ? ಇಲ್ಲ. ಕಲರ್ ಸೇಮ್ ಇರುತ್ತಾ? ಇಲ್ಲ, ಹೌದಲ್ವಾ? ಕೆಲವೊಂದು ಗ್ರೀನ್ ಇರುತ್ತೆ, ಯೆಲ್ಲೋ, ದೆನ್ ರೆಡ್, ಬ್ರೌನ್, ಈ ಎಲ್ಲ ಥರದ ಲೀವ್ಸನ್ನು ಕೂಡ ನಾವು ನೋಡ್ತೀವಿ, ಹೌದಲ್ವಾ? ಹಾಗಿದ್ರೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸನ್ನು ಕನ್ಸಿಡರ್ ಮಾಡಿ ನಾವೇನು ಮಾಡ್ತಾ ಹೋಗ್ತೀವಿ, ವಿ ವಿಲ್ ಗ್ರೂಪ್ ದ ಪ್ಲಾಂಟ್ಸ್ ಇಂಟು ಸಮ್ ಡಿವಿಷನ್. ವಿ ವಿಲ್ ಸಿ ವಾಟ್ ದೇ ಆರ್. ಓಕೆ, ಲೆಟ್ ಅಸ್ ಅಬ್ಸರ್ವ್ ಫ್ಯೂ ಪ್ಲಾಂಟ್ಸ್ ಓವರ್ ಹಿಯರ್. ಸೊ ಯು ಕ್ಯಾನ್ ಅಬ್ಸರ್ವ್ ದಿಸ್ ಪ್ಲಾಂಟ್. ಈ ಒಂದು ಗಿಡನ ನೀವು ನೋಡಬಹುದು. ಇದು ಹೇಗಿದೆ ನೋಡಿ, ತುಂಬ ಕುಳ್ಳಗಿದೆ, ಗಿಡ್ಡ ಇದೆ, ಹೌದಲ್ವಾ? ಇಟ್ ಈಸ್ ವೆರಿ ಶಾರ್ಟ್. ದೆನ್ ಜಸ್ಟ್ ಅಬ್ಸರ್ವ್ ದ ಸ್ಟೆಮ್ ಆಫ್ ದಿಸ್ ಪ್ಲಾಂಟ್. ಯು ಕ್ಯಾನ್ ಈಸಿಲಿ ಬೆಂಡ್ ದ ಸ್ಟೆಮ್, ಕರೆಕ್ಟ್? ಯು ಕ್ಯಾನ್ ಈಸಿಲಿ ಬೆಂಡ್ ದ ಸ್ಟೆಮ್ ಆ್ಯಂಡ್ ಅಬ್ಸರ್ವ್ ದ ಕಲರ್. ಬೆಂಡ್ ಮಾಡ್ಬೋದು, ಮತ್ತು ಕಲರನ್ನು ಅಬ್ಸರ್ವ್ ಮಾಡಿ. ಯಾವ ಕಲರ್ ಇದೆ ನೋಡಿ, ಅದು ಇಟ್ ಈಸ್ ಗ್ರೀನ್ ಇನ್ ಕಲರ್ ಅಲ್ವಾ? ಅದು ಗ್ರೀನ್ ಕಲರ್ ಇದೆ. ಸೊ ಎನಿ plant which is very short and the stem which we can bend, tender ಆಗಿರುತ್ತೆ, and it is green in color, ಹಸಿರು ಕಲರಲ್ಲಿದ್ದರೆ this plant we will call it as the herbs ಅಂತ ಇದನ್ನು ನಾವು ಕರಿತೀವಿ. Then if we consider some more plants, see here, this plant is little higher. ನಿಮ್ಮ ಹೈಟ್ ಇರಬಹುದು ಅಥವಾ ನಿಮಗಿಂತ ಸ್ವಲ್ಪ ಕುಳ್ಳಗೂ ಕೂಡ ಇರಬಹುದು. ಅದರಲ್ಲಿ ನೀವು ಸ್ಟೆಮ್ಮನ್ನು ಅಬ್ಸರ್ವ್ ಮಾಡಿದ್ರೆ, ಸಿ ದಿಸ್ ಈಸ್ ಲಿಟಲ್ ಥಿಕ್ ಆಗಿದೆ ಅಲ್ವಾ, ಹಾರ್ಡ್ ಇದೆ. ವಿ ಕೆನಾಟ್ ಬೆಂಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಕಲರ್ ನೋಡಿ, ಅಬ್ಸರ್ವ್ ದ ಕಲರ್, ಇಟ್ ಈಸ್ ಬ್ರೌನ್ ಇನ್ ಕಲರ್, ಕರೆಕ್ಟ್? ಆ್ಯಂಡ್ ಅಬ್ಸರ್ವ್ ದ ಬ್ರ್ಯಾಂಚಸ್. ಎಲ್ಲಿಂದ ಬ್ರ್ಯಾಂಚಸ್ ಬೆಳೆದಿದೆ ನೋಡಿ, ನಿಯರ್ ಇಟ್ಸ್ ರೂಟ್ಸ್, ಕರೆಕ್ಟ್ ಅಲ್ವಾ? ಸಾಯಿಲ್ ಹತ್ತಿರದಿಂದನೇ ಏನಾಗಿದೆ, ಬ್ರ್ಯಾಂಚಸ್ಸು ಬೆಳೆದಿದೆ. ಸೊ ಎನಿ ಪ್ಲ್ಯಾಂಟ್ which is of your height and the stem which is little thick or hard, brown in color, and the branches which arise near the soil, that type of plants we will call it as shrubs. Okay?
ವಿ ವಿಲ್ ಕಾಲ್ ಇಟ್ ಏನಂತ ಕರಿತೀವಿ ನಾವು ಅದನ್ನು ಶ್ರಬ್ಸ್ ಅಂತ ಕರಿತೀವಿ. ಸೊ ಇದ್ರ ಮಧ್ಯದಲ್ಲಿ ನಿಮಗೆ ಡಿಫ್ರೆನ್ಸು ಗೊತ್ತಾಯಿತು. ಹರ್ಬ್ಸ್ ಅಂದರೆ ಏನಾಗಿರುತ್ತೆ, ಇಟ್ ವಿಲ್ ಬಿ ವೆರಿ ಶಾರ್ಟ್. ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಟೊಮ್ಯಾಟೊ ಪ್ಲ್ಯಾಂಟ್ ತೊಗೋಬೋದು, ಅಥವಾ ತುಳಸಿ ಕೂಡ ಎಕ್ಸಾಂಪಲು. ಅದೇ ನೀವು ಶ್ರಬ್ಸ್ಗೆ ಎಕ್ಸಾಂಪಲ್ ಕೇಳಿದ್ರೆ ವಿಚ್ ಈಸ್ ಆಫ್ ಯೋರ್ ಹೈಟ್, ವಿ ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ಹೈಬಿಸ್ಕಸ್, ದಾಸವಾಳ ಗಿಡನ ಎಕ್ಸಾಂಪಲ್ ಆಗಿ ತೊಗೋಬೋದು. ನಾಟ್ ಓನ್ಲಿ ದಿಸ್, ದರ್ ಈಸ್ ಒನ್ ಮೋರ್ ಟೈಪ್ ಆಫ್ ಪ್ಲ್ಯಾಂಟ್ ವಿಚ್ ವಿಲ್ ಬಿ ವೆರಿ ಹೈಟ್. ಕರೆಕ್ಟ್, ಇಲ್ಲಿ ನೋಡ್ತಾ ಇದ್ರೆ ನೀವು ತುಂಬ ಹೈಟ್ ಇರುತ್ತೆ ಅಲ್ವಾ. ಆ್ಯಂಡ್ ಇಫ್ ಯು ಅಬ್ಸರ್ವ್ ದ ಸ್ಟೆಮ್ ಆಫ್ ಇಟ್, ಹೌ ಇಟ್ ವಿಲ್ ಬಿ ವೆರಿ ಲಾರ್ಜ್. ಕರೆಕ್ಟ್, ತುಂಬ ದಪ್ಪ ಇರುತ್ತೆ. ಆ್ಯಂಡ್ ಯು ಕೆನಾಟ್ ಬ್ರೇಕ್ ಇಟ್, ನೀವು ಅದನ್ನು ಮುರಿಯೋದಕ್ಕಾಗಲ್ಲ. ಇಟ್ ವಿಲ್ ಬಿ ಬ್ರೌನ್ ಇನ್ ಕಲರ್, ಬ್ರೌನ್ ಕಲರಲ್ಲೂ ಕೂಡ ಅದು ಇರುತ್ತೆ. ಒನ್ ಮೋರ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ವಿಚ್ ಡಿಫರ್ಸ್ ದ ಶ್ರಬ್ಸ್ ಆ್ಯಂಡ್ ದಿಸ್ ಟೈಪ್ ಆಫ್ ಪ್ಲಾಂಟ್ಸ್ ಇಸ್ ಒಂದು ಬ್ರಾಂಚಸ್ ಏನಿರುತ್ತಲ್ವ ಅದು ಭೂಮಿಯ ಮೇಲ್ಭಾಗದಿಂದ ಹರಡ್ಕೊಂಡಿರುತ್ತೆ. ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಿಸ್ ಇನ್ ಹಿಯರ್. ಸೊ ದ ಬ್ರಾಂಚಸ್ ವಿಲ್ ಅರೈಸ್ ಫ್ರಮ್ ದ ಟಾಪ್ ಆಫ್ ದ ಸ್ಟೆಮ್ನ ಮೇಲ್ಭಾಗದಿಂದ ಬ್ರಾಂಚಸ್ ಏನಾಗುತ್ತೆ, ಕವಲೊಡಿತಾ ಹೋಗುತ್ತೆ, ಬ್ರಾಂಚ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸಚ್ ಕೈಂಡ್ ಆಫ್ ಪ್ಲಾಂಟ್ಸ್ ವಿಚ್ ಹ್ಯಾವ್ ದ ಸ್ಟ್ರಾಂಗರ್ ಸ್ಟೆಮ್ which is little big, which you cannot break, which is brown in color, and also the branches which will come from the top, that we will call it as what? The trees. You can give many more examples like neem tree, coconut tree, mango tree, ಅದರ ಎಲ್ಲ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನು ನೀವು ಕೊಡ್ತಾ ಹೋಗ್ಬೋದು. So you learnt about herbs, shrubs and trees. There are two more kinds of plants which we will see now. ಇನ್ನೂ ಎರಡು ಥರದ ಪ್ಲಾಂಟ್ಸ್ಗಳನ್ನು ನಾವು ನೋಡ್ಬೋದು. You would have seen some plants which will not grow straight. ಯಾವುದು ಸಪೋರ್ಟ್ ಇಲ್ಲದೇನೆ ಇದು ಸ್ಟ್ರೇಟ್ ಆಗಿ ಬೆಳೆಯಲ್ಲ. Do you know what we will call it as? ಇದನ್ನು ಬಳ್ಳಿಗಳು ಅಂತ ಕರಿತೀವಿ, ಹೌದಲ್ವಾ? What they are called as? They are called as climbers. They are going to climb up but using the support ಇದ್ರೆ ಮಾತ್ರ ಅದು ಮೇಲೆ ಬೆಳೆಯೋದಕ್ಕೆ ಸಾಧ್ಯ. We will call such plants as climbers. Then there are one more type of plants which we will grow on the land. ನೆಲದ ಮೇಲೆನೇ ಬೆಳೀತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಕುಂಬಳಕಾಯಿ ಗಿಡ, ಪಂಪ್ಕಿನ್ ಪ್ಲಾಂಟ್ ಇರಬಹುದು, ಅಥವಾ ವಿ ವಿಲ್ ಸಿ ದ ಫ್ರೂಟ್ ವಾಟರ್ಮೆಲನ್. ಕರೆಕ್ಟ್, that will grow on the land. ನೆಲದ ಮೇಲೆನೇ ಅದು ಏನಾಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. And such kind of plants we will call them as creepers. ಕ್ರೀಪ್ ಅಂದರೆ ಏನು, ತೆವಳೋದು ಅಂತ, ರೈಟ್? ಸ್ನೇಕ್ ವಿಲ್ ಕ್ರೀಪ್, ಹಾವು ತೆವಳುತ್ತೆ ಅಲ್ವಾ, ಅದೇ ಥರನೇ ಏನಾಗುತ್ತೆ, ಈ ಪ್ಲಾಂಟ್ಸ್ ಕೂಡ ಕ್ರೀಪ್ ಮಾಡಿಕೊಂಡು ಬೆಳೆಯುತ್ತೆ. ದೇರ್ಫೋರ್ ವಿ ವಿಲ್ ಕಾಲ್ ಸಚ್ ಪ್ಲಾಂಟ್ ಆಸ್ ಕ್ರೀಪರ್ಸ್. ಸೊ ಯು ಹ್ಯಾವ್ ಲರ್ನ್ 5 ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಪ್ಲಾಂಟ್ಸ್. 5 ಗ್ರೂಪನ್ನು ನೀವು ನೋಡಿದ್ರಿ. ಒಂದು ತುಂಬ ಶಾರ್ಟ್ ಇರುತ್ತೆ, ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಹರ್ಬ್ಸ್ ವಿಚ್ ವಿಲ್ ಬಿ ಆಫ್ ಯೋರ್ ಹೈಟ್. ನಿಮ್ಮ ಹೈಟ್ ಇರೋದನ್ನು ವಿ ವಿಲ್ ಕಾಲ್ ಇಟ್ ಆಸ್ shrubs. ನಿಮಗಿಂತ ಹೆಚ್ಚು ಹೈಟ್ ಇರೋದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಟ್ರೀ. ಆ್ಯಂಡ್ ದೇರ್ ಆರ್ ಸಮ್ ಪ್ಲಾಂಟ್ಸ್ ವಿಚ್ ವಿಲ್ ಕ್ಲೈಂಬ್ ಅಪ್ ವಿತ್ ದ ಸಪೋರ್ಟ್, ವಿ ವಿಲ್ ಕಾಲ್ ದೆಮ್ ಆಸ್ ಕ್ಲೈಂಬರ್ಸ್. ಅದನ್ನು ಕ್ಲೈಂಬರ್ಸ್ ಅಂತ ಕರಿತೀವಿ. ಆ್ಯಂಡ್ ದೇರ್ ಆರ್ ಸಮ್ ಪ್ಲಾಂಟ್ಸ್ ವಿಚ್ ವಿಲ್ creep on the land, we will call them as creepers. So these are the 5 different kinds of plants which we will observe around us, and we will categorize them based on the type of stem what they have and the type of height. ಎಷ್ಟು ಹೈಟ್ ಇದೆ, ಅದರ ಸ್ಟೆಮ್ ಹೇಗಿದೆ ಅನ್ನೋದ್ರ ಮೇಲೆ ನಾವು ಪ್ಲಾಂಟ್ಸನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. I hope with the video you could find out what is the difference between herbs, shrubs and trees. ಗೊತ್ತಾಯಿತು ಆ ವಿಡಿಯೋ ನೋಡಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. Some plants grow really tall and have hard, thick, brown and woody stems. Their branches typically start higher up on the stem and away from the ground. They we will be call it as trees. Trees ಅಂತ ಏನನ್ನು ಕರಿತೀವಿ ನಾವು, ತುಂಬ ಹೈಟ್ ಇರ್ತವೆ, ಸ್ಟೆಮ್ ಹೇಗಿರುತ್ತೆ, ಬ್ರೌನ್, ಹಾರ್ಡ್ ಆ್ಯಂಡ್ ಥಿಕ್ ಆಗಿದ್ದು, ಬ್ರ್ಯಾಂಚಸ್ ಏನು ಮಾಡ್ತವೆ, ಮೇಲ್ಗಡೆಗೆ ಬೆಳೀತವೆ. ಎಕ್ಸಾಂಪಲ್ಲು ಮ್ಯಾಂಗೋ ಟ್ರೀ, ಮತ್ತು ಕೋಕೋನಟ್ ಟ್ರೀ, ನೀಮ್ ಟ್ರೀ ಇದೆಲ್ಲ ಆಗಿರಬಹುದು. ಅಗೇನ್ ಇಫ್ ವಿ ಸಿ ಸಮ್ ಪ್ಲಾಂಟ್ಸ್ ಆರ್ ನಾಟ್ ಆ್ಯಸ್ ಟಾಲ್ ಆಸ್ ಟ್ರೀಸ್. ಮರಗಳಷ್ಟು ಹೈಟ್ ಇರಲ್ಲ ಕೆಲವೊಂದು ಗಿಡಗಳು. ದೀಸ್ ಪ್ಲಾಂಟ್ಸ್ ಆಫನ್ ಹ್ಯಾವ್ ಮೆನಿ ಬ್ರೌನ್ ವುಡಿ ಸ್ಟೆಮ್ಸ್ ಆ್ಯಂಡ್ ಸ್ಟಾರ್ಟ್ ಬ್ರಾಂಚಿಂಗ್ ವೆರಿ ಕ್ಲೋಸ್ ಟು ದ ಗ್ರೌಂಡ್. ನೆಲದ ಹತ್ರನೇ, ಬುಡದ ಹತ್ರನೇ ಏನು ಮಾಡ್ತವೆ, ಬ್ರ್ಯಾಂಚ್ಗಳು ಕವಲೊಡಿತಾ ಹೋಗ್ತವೆ. ದೀಸ್ ಸ್ಟೆಮ್ಸ್ ಆರ್ ಹಾರ್ಡ್
ಬಟ್ ನಾಟ್ ಆಸ್ ಥಿಕ್ ಆಸ್ ಸ್ಟೆಮ್ ಆಫ್ ಟ್ರೀ. ಇದು ಹಾರ್ಡ್ ಆಗಿರುತ್ತೆ, ಆದರೆ ಮರಗಳಲ್ಲಿ ದಪ್ಪ ಇರುತ್ತಲ್ಲ ಅಷ್ಟು ದಪ್ಪದಾಗಿ ಇರಲ್ಲ. ಆ್ಯಂಡ್ ದೀಸ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಆಸ್ ಶ್ರಬ್ಸ್. ಇದನ್ನು ನಾವು ಶ್ರಬ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ರೋಸ್. ಆ್ಯಂಡ್ ಸಮ್ ಪ್ಲಾಂಟ್ಸ್ ಆರ್ ಟಿಪಿಕಲಿ ಸ್ಮಾಲ್ ವಿತ್ ಸಾಫ್ಟ್ ಆ್ಯಂಡ್ ಗ್ರೀನ್ ಸ್ಟೆಮ್ಸ್. ಹಸಿರು ಬಣ್ಣದ ಸ್ಟೆಮ್ ಕೂಡ ಇರುತ್ತೆ, ವಿಚ್ ಯು ಕ್ಯಾನ್ ಬೆಡ್. ನೀವು ಅದನ್ನು ಆರಾಮಾಗಿ ಬಗ್ಗಿಸಬಹುದು. ಅಂತಹದನ್ನು ನಾವು ಹರ್ಬ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಟೊಮ್ಯಾಟೊ ಪ್ಲಾಂಟ್. ದೆನ್ ಅದಲ್ಲದೆ ಸಮ್ ಪ್ಲಾಂಟ್ಸ್ ವಿತ್ ವೀಕ್ ಸ್ಟೆಮ್ಸ್ ನೀಡ್ ಸಪೋರ್ಟ್ ಟು ಕ್ಲೈಮ್ ಆ್ಯಂಡ್ ದೇ ಆರ್ ಕಾಲ್ಡ್ ಆಸ್ ಕ್ಲೈಂಬರ್ಸ್. ಅದನ್ನು ಕೂಡ ನೀವು ನೋಡಿದ್ದೀರಾ ವಿಡಿಯೋದಲ್ಲಿ. ಆ್ಯಂಡ್ ಸಮ್ ಪ್ಲಾಂಟ್ಸ್ ಕ್ರೀಪ್ ಆನ್ ದ ಗ್ರೌಂಡ್, ದೇ ಆರ್ ಕಾಲ್ಡ್ ಕ್ರೀಪರ್ಸ್. ಸೊ ಸಮ್ ಪ್ಲಾಂಟ್ಸ್ ವಿಲ್ ಕ್ರೀಪ್, ಸೊ ಅದನ್ನು ನಾವು ಕ್ರೀಪರ್ಸ್ ಅಂತ ಕರಿತೀವಿ. ವಾಟ್ ಕ್ಯಾನ್ ಬಿ ಅದರ್ ಫೀಚರ್ಸ್ ಆನ್ ದ ಬೇಸಿಸ್ ಆಫ್ ವಿಚ್ ಯು ಕ್ಯಾನ್ ಗ್ರೂಪ್ ದ ಪ್ಲಾಂಟ್ಸ್? Now again let us play an activity, that is activity 2.5. Look at the leaves of different plants collected by you during the nature walk. Do you notice any variation in the shape and structure of these leaves? ಅಲ್ಲಿ ಏನಾದರೂ ಮತ್ತೆ ನೀವು ಬೇರೆ ಬೇರೆ ತರಹದ ಲೀವ್ಸನ್ನು ನೋಡಿದ್ರಾ ಅಂತ ಕೇಳ್ತಾ ಇದ್ದಾರೆ. ಸೊ ಯು ಮೇ ಅಬ್ಸರ್ವ್ ಥಿನ್ ಲೈನ್ಸ್ ಆನ್ ದ ಲೀವ್ಸ್ ಆಫ್ ಪ್ಲಾಂಟ್ಸ್. ದೀಸ್ ಆರ್ ಕಾಲ್ಡ್ ಆಸ್ ವಾಟ್? ವೇನ್ಸ್. ಎಲೆಗಳ ಮೇಲೆ, ಈ ಚಿತ್ರದಲ್ಲೇ ನೋಡಿ, ಎಲೆಗಳ ಮೇಲೆ ಏನು ಮಾಡಿರ್ಬೋದು ನೀವು, ಕೆಲವೊಂದು ಗೆರೆಗಳನ್ನು ನೋಡಬಹುದು. ಅದನ್ನು ನಾವೇನಂತ ಕರಿತೀವಿ? ಆ ಒಂದು ಗೆರೆಗಳನ್ನು ವೇನ್ಸ್ ಅಂತ ಕರಿತೀವಿ. ದ ಪ್ಯಾಟ್ರನ್ ಆಫ್ ವೇನ್ಸ್ ಆನ್ ದ ಲೀಫ್ ಆರ್ ಕಾಲ್ಡ್ ಆಸ್ ವೆನೇಷನ್. ಆ ಒಂದು ಎಲೆ ಮೇಲೆ ಗೆರೆಗಳು ಯಾವ ಥರ ಇದೆ ಅನ್ನೋದ್ರ ಮೇಲೆ ಅದನ್ನು ನಾವೇನಂತ ಕರಿತೀವಿ? ವೆನೇಷನ್ ಅಂತ ಕರಿತೀವಿ. ದ ಪ್ಯಾಟ್ರನ್, ಹೌ ವೇನ್ಸ್ ಹೇಗೆ ಅರೇಂಜ್ ಆಗಿದೆ ಅದನ್ನು ನಾವು ವೆನೇಷನ್ ಅಂತ ಕರಿತೀವಿ. ನಾವು ವಾಟ್ ಡಿಫ್ರೆನ್ಸಸ್ ಡು ಯು ಸಿ ಇನ್ ದ ವೇನ್ಸ್ ಇನ್ ಲೀವ್ಸ್? ಇದರಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಒಂದು ಚಿಕ್ಕದಾದಂತಹ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಸೊ ಯು ಹ್ಯಾವ್ ಸೀನ್ ಮೆನಿ ಪ್ಲಾಂಟ್ಸ್ ಅರೌಂಡ್ ಯು, ರೈಟ್? ಆ್ಯಂಡ್ ಆಲ್ ದ ಪ್ಲಾಂಟ್ಸ್ ಹ್ಯಾವ್ ಸಮ್ ಲೀವ್ಸ್ ಇನ್ ಇಟ್. ಎಸ್ ಆರ್ ನೋ? ಕರೆಕ್ಟ್. ಸೊ anyway, the plants are different, correct? You have already known it. There are short plants, the medium sized plants, and also few are very high. So you classified them as what? Few are herbs, shrubs and trees, correct? And there are also leaves which will be different from one another, correct? They will be different in the sizes also. Can you see? This is little big and this is very small, and you can see the difference in the shape also and also in the color. Few will be green in color and few will be in other colors. And do you think this is the only difference between the leaves? No, there are few more differences which you have to know. If you carefully observe this leaf, this is a leaf of hibiscus plant, correct? So if you observe this, at the center you can see few lines which are going throughout the leaf, correct? If you just carefully observe this, my hand, right, wrist, if you see here there are some green color nerves which are going, correct? Same as in this leaf, correct? ಹೌದಲ್ವಾ? ಅದೇ ಥರ ಹೋಗ್ತಿದೆ, ಕರೆಕ್ಟ್ ಅಲ್ವಾ? ಆ್ಯಂಡ್ ದಿಸ್ ವಿ ವಿಲ್ ಕಾಲ್ ಇಟ್ ಆಸ್ ವೇನ್ಸ್. ಇದನ್ನು ನಾವು ವೇನ್ಸ್ ಅಂತ ಕರಿತೀವಿ. ಹಾಗೆಯೇ ಎಲೆಗಳಲ್ಲಿ ಇನ್ ದ ಲೀವ್ಸ್ ಆಲ್ಸೋ ಇಫ್ ವಿ ಅಬ್ಸರ್ವ್ ಸಮ್ ಲೈನ್ಸ್ ವಿಚ್ ಆರ್ ಗೋಯಿಂಗ್ ಥ್ರೂ, ಈ ಲೈನ್ಸ್ ಏನು ಹೋಗ್ತಿದೆಯಲ್ವಾ, ಇದನ್ನು ಕೂಡ ನಾವು ವೇನ್ಸ್ ಅಂತ ಕರಿತೀವಿ. ಈವನ್ ದಿಸ್ ಇಸ್ ಕಾಲ್ಡ್ ಆಸ್ ವೇನ್ಸ್. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಈವನ್ ಇನ್ ದಿಸ್ ಲೀಫ್ ಆಲ್ಸೋ, ಕರೆಕ್ಟ್? ಆ ವೇನ್ಸನ್ನು ನೀವು ಈ ಎಲೆನಲ್ಲೂ ಕೂಡ ನೋಡಬಹುದು. ಬಟ್ ಏನಾಗಿದೆ, ಇದು ಡಿಫ್ರೆಂಟ್ ಆಗಿದೆ, ಹೌದಲ್ವಾ? ಸೊ ಈ ವೇನಿನ ಅರೇಂಜ್ಮೆಂಟನ್ನು ನಾವೇನಂತ ಕರಿತೀವಿ ಗೊತ್ತಾ? ವೆನೇಷನ್ ಅಂತ ಕರಿತೀವಿ. ಸೊ ದಿ ಅರೇಂಜ್ಮೆಂಟ್ ಆಫ್ ವೇನ್ಸ್ ವಿ ವಿಲ್ ಕಾಲ್ ಇಟ್ ಆಸ್ ವೆನೇಷನ್. ಆ್ಯಂಡ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ದೇರ್ ಆರ್ 2 types ಆಫ್ ವೆನೇಷನ್. 2 ತರಹದ ವೆನೇಷನನ್ನು ನಾವು ಇಲ್ಲಿ ನೋಡಬಹುದು. ಸೊ ಯು ಕ್ಯಾನ್ ಸಿ ಅ ಡಾರ್ಕ್ ಲೈನ್ ಇನ್ ದ ಸೆಂಟರ್. ಡಾರ್ಕ್ ಆಗಿರೋ ಲೈನ್ ಏನಾಗಿದೆ, ಮಧ್ಯದಲ್ಲಿದೆ. ಆ ಮಧ್ಯಭಾಗದಿಂದ ಏನಾಗಿದೆ, ಕೆಲವೊಂದು ವೇನ್ಸು ಆಚೆಗೆ ಬರ್ತಾ ಇದೆ. ಇದು ಸ್ವಲ್ಪ ಜಾಲದ ಥರ ಕಾಣಿಸುತ್ತೆ, ಹೌದಲ್ವಾ? ಸೊ ದಿಸ್ ವೆನೇಷನ್, ದಿಸ್ ಟೈಪ್ ಆಫ್ ವೆನೇಷನ್ ಇಸ್ ಕಾಲ್ಡ್ ಆಸ್ ರೆಟಿಕ್ಯುಲೇಟ್ ವೆನೇಷನ್. ಆ್ಯಂಡ್ ಇಫ್ ಯು ಅಬ್ಸರ್ವ್ ದ ಕಾಮನ್ ಗ್ರಾಸ್, ಕರೆಕ್ಟ್?
If you observe that, you can see the veins which will run like a straight line. Even that is called as parallel venation. If you want to see the structure how they look properly, we can do one interesting activity. What you have to do is, you can take a leaf, whichever it's your wish. You have to keep it under a paper, white paper. You have to close it and you have to trace it using a pencil, like how you trace a coin. So we will see what will happen when we trace it. See, you can observe it carefully. You can see the same print of the leaf, correct? You can see the shape of it, you can see the main vein and also the veins which are arising from it, correct? And this kind of venation, I have already told you, it is called as reticulate venation. It will be something like a ಸ್ಪೈಡರ್ ವೆಬ್, ಕರೆಕ್ಟ್? ಜಾಲ ಥರನೇ ಇರುತ್ತೆ ಅದು. ಅದಕ್ಕೋಸ್ಕರ ನಾವೇನಂತ ಕರಿತೀವಿ ಅದನ್ನು? ರೆಟಿಕ್ಯುಲೇಟ್ ವೆನೇಷನ್ ಅಂತ ಕರಿತೀವಿ. ನಾವು ಐ ಹ್ಯಾವ್ ಟೇಕನ್ ಅ ಕಾಮನ್ ಗ್ರಾಸ್, ಹುಲ್ಲನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ಟ್ರೇಸ್ ಮಾಡಿ ನೋಡೋಣ ನಾವು. ಸೊ ವಿ ಹ್ಯಾವ್ ಟು ಕೀಪ್ ಇಟ್ ಸ್ಟ್ರೇಟ್ ಆಗಿ ಇಟ್ಕೊಂಡು ಅದನ್ನು ಕೂಡ ಟ್ರೇಸ್ ಮಾಡೋಣ. ಯಾವ ಥರ ಬರುತ್ತೆ ನೋಡೋಣ. ಸೊ ಡಾರ್ಕ್ ಆಗಿ ಬಂದಿದೆ ಗೊತ್ತಾ? ಅದೇನು? ದಟ್ ಈಸ್ ದ ಮಿಡ್ ವೇನ್, ಮಧ್ಯದಲ್ಲಿರುವಂತಹ ಒಂದು ವೇನ್. ಆಮೇಲೆ ಏನಾಗುತ್ತೆ, ಅಕ್ಕಪಕ್ಕ ಸಣ್ಣ ಸಣ್ಣ ವೇನ್ಸು ಸ್ಟ್ರೇಟ್ ಆಗಿ ಇದೆ. ಇಟ್ ವಿಲ್ ಬಿ ಇನ್ ಅ ಸ್ಟ್ರೇಟ್ ಲೈನ್. ಸಿ, and this kind of venation we will call it as parallel venation. In mathematics you have learnt about the parallel lines. Parallel lines andre ಏನು? Something which will be like this, correct? ಒಂದ್ರ ಪಕ್ಕ ಒಂದು ಸ್ಟ್ರೇಟ್ ಆಗಿ ಹೋಗ್ತಾ ಇರುತ್ತೆ. ಅದೇ ಥರ ನೀವು ಹುಲ್ಲಲ್ಲೂ ಕೂಡ ಕಾಣಬಹುದು. ದಟ್ಸ್ ವೈ ದಿಸ್ ವೆನೇಷನ್ ಇಸ್ ಕಾಲ್ಡ್ ಆಸ್ ಪ್ಯಾರಲಲ್ ವೆನೇಷನ್. ಸೊ ವೆನೇಷನ್ ಅಂತ ಅಂದರೆ ಏನು? ದ ಅರೇಂಜ್ಮೆಂಟ್ ಆಫ್ ವೇನ್ಸ್ ಆನ್ ದ ಲೀಫ್ ಇಸ್ ಕಾಲ್ಡ್ ವೆನೇಷನ್. ಡಿಪೆಂಡಿಂಗ್ ಅಪಾನ್ ದ ವೆನೇಷನ್ ದೇರ್ ಆರ್ ಟೂ ಕೈಂಡ್ಸ್, ವಿಚ್ ಆರ್ ದೇ? ರೆಟಿಕ್ಯುಲೇಟ್ ವೆನೇಷನ್ ಆ್ಯಂಡ್ ಪ್ಯಾರಲಲ್ ವೆನೇಷನ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ completely because this will help you to learn the many more topics in this chapter. So now you got to know two different kinds of venation, right? Now we will see what they are again. In some leaves you can observe net like pattern of veins on both sides of thick middle vein. This pattern is called as what? Reticulate venation. Already you have learnt about reticulate venation in the video, right? For example, leaves of hibiscus exhibit reticulate venation. Reticulate venation ನಾವು ದಾಸವಾಳ ಗಿಡದಲ್ಲಿ ನೋಡಿದ್ವಿ. Then in some leaves you may observe that veins run parallel. This pattern is called parallel venation. So ಕೆಲವೊಂದು ಎಲೆ ಹುಲ್ಲುಗಳಲ್ಲಿ ಏನು ನೋಡಿದ್ರಿ ನೀವು? they will run ಪ್ಯಾರಲಲ್, ಈ ಥರ ನೋಡಿದ್ರಿ, ಹೌದಲ್ವಾ? ಒಂದೊಂದು ಎಲೆ ಗೆರೆಗಳು ಒಂದಕ್ಕೊಂದು ಸಮನಾಗಿತ್ತು. ಸೊ ಸಚ್ ಕೈಂಡ್ ಆಫ್ ವೆನೇಷನ್ ವಿ ವಿಲ್ ಕಾಲ್ ಇಟ್ ಆಸ್ ಪ್ಯಾರಲಲ್ ವೆನೇಷನ್. ಯೂಶಲಿ ಗ್ರಾಸ್, ಹುಲ್ಲಲ್ಲಿ ನಾವು ಪ್ಯಾರಲಲ್ ವೆನೇಷನ್ನ ನೋಡ್ಬೋದು. ಡು ಯು ಥಿಂಕ್ ದ್ಯಾಟ್ ಪ್ಲಾಂಟ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಆನ್ ಬೇಸಿಸ್ ಆಫ್ ವೆನೇಷನ್ ಪ್ರೆಸೆಂಟ್ ಇನ್ ದೇರ್ ಲೀವ್ಸ್? ಸೊ ವೆನೇಷನ್ ಮೂಲಕ ಕೂಡ ನಾವೇನು ಮಾಡ್ಬೋದು? ರೆಟಿಕ್ಯುಲೇಟ್ ವೆನೇಷನ್ ಲೀವ್ಸು ಮತ್ತು ಪ್ಯಾರಲಲ್ ವೆನೇಷನ್ ಇರುವಂತಹ ಪ್ಲಾಂಟ್ಸ್ ಅಂತ ಗ್ರೂಪ್ ಮಾಡಬಹುದು, ಹೌದಲ್ವಾ? ನಾವು ಲೆಟ್ ಅಸ್ ಟ್ರೈ ಎಕ್ಸ್ಪ್ಲೋರ್ ರೂಟ್ಸ್ ಆಫ್ ದ ಪ್ಲಾಂಟ್ಸ್. ನಾವು ವಿ ವಿಲ್ ಸಿ ಅಬೌಟ್ ದ ರೂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಡೂ ಆಲ್ ಪ್ಲಾಂಟ್ಸ್ ಹ್ಯಾವ್ ರೂಟ್? ಎಲ್ಲ ಪ್ಲಾಂಟ್ಸಲ್ಲೂ ರೂಟ್ ಇರುತ್ತಾ? ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಆರ್ ದೀಸ್ ರೂಟ್ಸ್ ಸಿಮಿಲರ್? ಹಾಗಿದ್ರೆ ಎಲ್ಲ ರೂಟ್ಸ್ಗಳು ಒಂದೇ ಥರ ಇರುತ್ತಾ? ಅದನ್ನು ನಾವೀಗ ನೋಡಬೇಕು. ಅಗೇನ್ ಲೆಟ್ ಅಸ್ ಡೂ ಆನ್ ಆಕ್ಟಿವಿಟಿ. ವಿಸಿಟ್ an open area where wild herbs and grasses are growing. You may use small herbs for this exercise. ಈ ಆಕ್ಟಿವಿಟಿಗೆ ಚಿಕ್ಕ ಚಿಕ್ಕ ಸಸ್ಯಗಳನ್ನು ಅಂದರೆ ಮೂಲಿಕೆಗಳು, ದ ಹರ್ಬ್ಸ್ ಏನಿದೆಯಲ್ಲ, ಯು ಕ್ಯಾನ್ ಯೂಸ್ ದ ಹರ್ಬ್ಸ್. ಯೂಸಿಂಗ್ ಟ್ರೋವೆಲ್ ಅಂದರೆ ಕುರ್ಪಿ ಇರುತ್ತಲ್ಲ, ಅದನ್ನೇ ಯೂಸ್ ಮಾಡಿಕೊಂಡು ಕೇರ್ಫುಲಿ ಡಿಗ್ ಔಟ್ ಅ ಫ್ಯೂ ಡಿಫ್ರೆಂಟ್ ಹರ್ಬ್ಸ್ ವಿದೌಟ್ ಡ್ಯಾಮೇಜಿಂಗ್ ದ ರೂಟ್ಸನ್ನು ಹಾಳು ಮಾಡ್ದಂಗೆ ಪೂರ್ತಿ ಸಸ್ಯನ ನೀವು ಆಚೆ ತೆಗಿಬೇಕು. ಟು ಡೂ ದಿಸ್ ಯು ಮೇ ವೆಟ್ ದ ಸಾಯಿಲ್ ಆ್ಯಂಡ್ ಲೂಸನ್ ಇಟ್. ಸ್ವಲ್ಪ ನೀರು ಹಾಕಿ ತೇವ ಮಾಡ್ಕೋಬಹುದು. ವಾಶ್ ದ ರೂಟ್ಸ್ ವಿತ್ ವಾಟರ್ ಆ್ಯಂಡ್ ಅಬ್ಸರ್ವ್ ದೆಮ್.
Whatever roots you have taken out, you have to wash them with water. ನೀರಲ್ಲಿ ತೊಳೆದು ನೀಟಾಗಿ ನೋಡಿ. After you are done observing, make sure to replant the herbs so that they may continue to thrive and grow. ತೆಗೆದಾದ್ಮೇಲೆ ಅಬ್ಸರ್ವ್ ಮಾಡಾದ್ಮೇಲೆ ವಾಪಸ್ಸು ಗಿಡನ ನೆಡಿ so that it can grow again. What are the similarities and differences in the roots of plants collected by you? ನೀವು ಕಲೆಕ್ಟ್ ಮಾಡಿರೋದ ರೂಟ್ಸು, ಅದರಲ್ಲಿ ಏನಾದರೂ ಡಿಫ್ರೆನ್ಸಸ್ ನಿಮಗೆ ಕಾಣಿಸ್ತಾ? ವಾಟ್ ಡಿಫ್ರೆನ್ಸಸ್ ಡು ಯು ಸಿ ಇನ್ ದ ರೂಟ್ಸ್ ಆಫ್ ದ ಪ್ಲ್ಯಾಂಟ್ಸ್? ಆ ಪ್ಲ್ಯಾಂಟ್ಸಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಕೂಡ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಬರಿಬೇಕು. ಸೊ ಅಬೌಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಟ್ಸ್, ಅಗೇನ್ I have a video for you all to show. Please do watch the video and come back. You have already learnt the types of plants, correct? They are herbs, shrubs and trees. And also you have learnt about the different types of leaf venation, correct? Which are those two? Reticulate venation and parallel venation. Now we will learn about the main part of a plant. Which is the main part then? The part which transports the water and minerals to the whole plant. Which is it? It is root. ಅದನ್ನ ಬೇರು, ರೂಟ್ ಅಂತ ಕರಿತೀವಿ, ಹೌದಲ್ವಾ? ಸೊ ಇವಾಗ ನಾವೇನು ಮಾಡೋಣ, we will learn about the root system which are present in a plant. ಒಂದು ಪ್ಲ್ಯಾಂಟಲ್ಲಿರುವಂತಹ ರೂಟ್ ಸಿಸ್ಟಮ್ ಬಗ್ಗೆ ತಿಳಿತಾ ಹೋಗೋಣ. ಎಲ್ಲ ಪ್ಲ್ಯಾಂಟಲ್ಲೂ ಒಂದೇ ಥರ ರೂಟ್ ಇರುತ್ತಾ ಅಥವಾ ಬೇರೆ ಬೇರೆ ಥರ ಇರುತ್ತಾ ಅನ್ನೋದನ್ನು ಕೂಡ ನಾವು ನೋಡೋಣ. See, now I have taken a plant. In this you can see the type of root which is present. ಯಾವ ಥರ ರೂಟ್ ಇದೆ ಅಂತ ನೋಡ್ಬೋದು. ಇಲ್ಲಿ ನೋಡಿ ನೀವು ಹೇಗಿದೆ, ಇನ್ ದ ಸೆಂಟರ್ ವಿ ಹ್ಯಾವ್ ಅ ಪ್ರಾಮಿನೆಂಟ್ ರೂಟ್ ಅಲ್ವಾ, ಒಂದು ಮುಖ್ಯವಾಗಿರುವಂತಹ ರೂಟ್ ಥರದ್ದು ಮಧ್ಯಭಾಗದಲ್ಲಿ ಹೋಗ್ತಾ ಇದೆ. ಆ ಮಧ್ಯಭಾಗದಿಂದ ಏನಾಗ್ತಾ ಇದೆ, ಸಣ್ಣ ಸಣ್ಣ ರೂಟ್ಸು ಬೆಳೀತಾ ಇದೆ. ಸ್ಮಾಲ್ ರೂಟ್ಸ್ ಹ್ಯಾವ್ ಅರೈಸನ್ ಫ್ರಮ್ ಅ ಪ್ರಾಮಿನೆಂಟ್ ರೂಟ್, ಕರೆಕ್ಟ್? ಆ್ಯಂಡ್ this kind of root in which we can see a prominent root at the center is called as a taproot system. Understood? Now we will see one more plant. This is a grass, common grass. Fine. Now you can see here the roots which are arising from one point, and ಇದರಲ್ಲಿ ಯಾವುದು ಕೂಡ ಮೇನ್ ರೂಟ್ ಅಂತ ಇಲ್ಲ. ಜಸ್ಟ್ ಏನಾಗಿದೆ, ಎಲ್ಲ ರೂಟು ವೈರ್ ಥರ ಬೆಳ್ಕೊಂಡು ಹೋಗಿದೆ, ಹೌದಲ್ವಾ? ಆ್ಯಂಡ್ ದಿಸ್ ಕೈಂಡ್ ಆಫ್ ರೂಟ್ಸ್ ಆರ್ ಕಾಲ್ಡ್ ಆಸ್ ಫೈಬರಸ್ ರೂಟ್. ಫೈಬರ್ ಥರ ಬೆಳೆದಿರೋದ್ರಿಂದ ನಾವು ಇದನ್ನು ಫೈಬರಸ್ ರೂಟ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ಸಿ ಹಿಯರ್ ಅಟ್ ದ ಸೆಂಟರ್ ದೆರ್ ಇಸ್ ಅ ಮೇನ್ ರೂಟ್. ಇದರಲ್ಲಿ ಯಾವುದೇ ಮೇನ್ ರೂಟ್ ಇಲ್ಲ, ಹೌದಲ್ವಾ? ಆದ್ದರಿಂದ ಮೇನ್ ರೂಟ್ ಇರೋದನ್ನು ನಾವೇನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ಟ್ಯಾಪ್ ರೂಟ್. ಮೇನ್ ರೂಟ್ ಇಲ್ಲದೆ ಇರೋದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಫೈಬರಸ್ ರೂಟ್ ಸಿಸ್ಟಮ್. So there are two kinds of leaf, there are two kinds of root system. There must be some relation between it, correct? Yes, you are correct. There is a relationship between the type of venation and the type of root system each plant has. Now carefully observe the leaf of this plant. You can see main vein which is running at the center. From that center the short veins have come towards the end, correct? This is which venation? Reticulate venation, correct? And see, observe the root. It has tap root. So all the plants which have reticulate venation, they will have tap root system. Easily you can remember this. How? They have a main prominent vein. Here also there is a prominent root. Then from that small veins have arranged, ಕರೆಕ್ಟ್? ಅಲ್ಲಿ ಮಧ್ಯದಲ್ಲಿರುವಂತಹ ಮೇನ್ ವೇನ್ ಥರನೇ ಇಲ್ಲೂ ಮೇನ್ ರೂಟ್ ಇರುತ್ತೆ. ಅದರಿಂದ ಸಣ್ಣ ಸಣ್ಣ ಬೇರುಗಳು ಆಚೆ ಬಂದಿದೆ, ರೂಟ್ಸ್ ಆಚೆ ಬಂದಿದೆ, ಹೌದಲ್ವಾ? ಇಲ್ಲೂ ಕೂಡ ಮೇನ್ ವೇನಿಂದ ಸಣ್ಣ ಸಣ್ಣ ವೇನ್ಸು ಆಚೆ ಬಂದಿರುತ್ತೆ. ಸೊ ಆಲ್ ದ ರೆಟಿಕ್ಯುಲೇಟ್ ವೇನ್ಸ್ ವಿಲ್ ಹ್ಯಾವ್ ದ ಟ್ಯಾಪ್ ರೂಟ್ ಸಿಸ್ಟಮ್. ಯು ಕ್ಯಾನ್ ರಿಲೇಟ್ ಇಟ್ ಆ್ಯಂಡ್ ರಿಮೆಂಬರ್ ಈಸಿಲಿ. ನಾವ್ ಅಬ್ಸರ್ವ್ ದಿಸ್ ಗ್ರಾಸ್. ಯು ಹ್ಯಾವ್ ಆಲ್ರೆಡಿ ಅಬ್ಸರ್ವ್ ದಿಸ್, ಕರೆಕ್ಟ್? ಇದನ್ನು ನೀವು ಆಲ್ರೆಡಿ ನೋಡಿದ್ದೀರಾ. ದಿಸ್ ಇಸ್ ಪ್ಯಾರಲಲ್ ವೆನೇಷನ್, ಹೌದಲ್ವಾ? ಹೇಗಿರುತ್ತೆ ಪ್ಯಾರಲಲ್ ವೆನೇಷನ್ನು? ಎಲ್ಲ ಲೈನು ಒಂದೇ ಕಡೆಗೆ ಹೋಗ್ತಾ ಇರುತ್ತೆ, ಕರೆಕ್ಟ್? ಇನ್ ದ ಸೇಮ್ ವೇ ಸಿ ಹಿಯರ್, ಇಲ್ಲಿ ಬೇರೆ ಏನಾಗ್ತಾ ಇದೆ, ಒಂದೇ ಕಡೆಗೆ ಹೋಗ್ತಾ ಇದೆ, ಹೌದಲ್ವಾ? ಇಲ್ಲಿ ಯಾವುದು ಮೇನ್ ರೂಟ್ ಅಂತ ಇಲ್ಲ. ಸೊ ಇಲ್ಲಿ ಯಾವಾಗ ನೀವು ಪ್ಯಾರಲಲ್ ವೆನೇಷನ್ನ ನೋಡ್ತಿರೋ ಆ ಎಲ್ಲ ಗಿಡಗಳಲ್ಲಿಯೂ ಸಹ ಯಾವ ರೂಟ್ ಇರುತ್ತೆ? ಫೈಬರಸ್ ರೂಟ್ ಸಿಸ್ಟಮೇ ಇರುತ್ತೆ. So if the leaves have reticulate venation, it will have taproot system. If the leaf has
ಪ್ಯಾರಲಲ್ ವೆನೇಷನ್ ಇಟ್ ವಿಲ್ ಹ್ಯಾವ್ ಫೈಬರಸ್ ರೂಟ್ ಸಿಸ್ಟಮ್. ರೆಟಿಕ್ಯುಲೇಟ್ ವೆನೇಷನ್ ಇದ್ದಾಗ ಟ್ಯಾಪ್ ರೂಟ್ ಇರುತ್ತೆ, ಪ್ಯಾರಲಲ್ ವೆನೇಷನ್ ಇದ್ದಾಗ ಫೈಬರಸ್ ರೂಟು ಇರುತ್ತೆ. ಈಗ ಯಾವುದೋ ಒಂದು ದೊಡ್ಡ ದೊಡ್ಡ ಮರಗಳನ್ನೇ ತಗೊಳ್ಳೋಣ, ಅರಳಿ ಮರ ಆಗಿರ್ಬೋದು, ಪೀಪಲ್ ಟ್ರೀ ಇಫ್ ಯು ಟೇಕ್ ಬ್ಯಾನಿಯನ್ ಟ್ರೀ, ಮ್ಯಾಂಗೋ ಟ್ರೀ ಆರ್ ದ ಕೊಕೊನಟ್ ಟ್ರೀ, ಯು ಕೆನಾಟ್ ಟೇಕ್ ಔಟ್ ಆ್ಯಂಡ್ ಟೆಲ್ ವಿಚ್ ರೂಟ್ ಈಸ್ ಪ್ರೆಸೆಂಟ್. ಯಾರಾದರೂ ಕೇಳಿದಾಗ ಸಡನ್ನಾಗಿ ಅದನ್ನ ಮರನ ನೀವು ತೆಗೆದು ನೋಡಿ ಹೇಳೋಕ್ಕಾಗಲ್ಲ ಅಲ್ವಾ. ಈಸಿ ಏನಾಯ್ತು ಇವಾಗ, ಜಸ್ಟ್ ಇಫ್ ಯು ಅಬ್ಸರ್ವ್ ದ ಲೀಫ್, ಎಲೆಗಳನ್ನು ನೋಡಿನೇ ಯು ಕ್ಯಾನ್ ಟೆಲ್ ವೆದರ್ ಇಟ್ ಹ್ಯಾವ್ ದ ಟ್ಯಾಪ್ ರೂಟ್ ಸಿಸ್ಟಮ್ ಆರ್ ದ ಫೈಬರಸ್ ರೂಟ್ ಸಿಸ್ಟಮ್. ಎಲೆಗಳನ್ನ ನೋಡಿದ ತಕ್ಷಣ ನೀವು ನೀಟಾಗಿ ಹೇಳ್ಬೋದು. ಎಲೆನಲ್ಲಿ ರೆಟಿಕ್ಯುಲೇಟ್ ವೆನೇಷನ್ ಇದ್ದರೆ ಯಾವ ರೂಟ್ ಇರುತ್ತೆ? ಟ್ಯಾಪ್ ರೂಟ್ ಇರುತ್ತೆ. ಇಫ್ ಇಟ್ ಹ್ಯಾಸ್ ಪ್ಯಾರಲಲ್ ವೆನೇಷನ್, ವಿಚ್ ರೂಟ್ ಇಟ್ ವಿಲ್ ಹ್ಯಾವ್? It will have fibrous root. So there is connection between leaf venation and also the root system. I hope this is clear for you all. After watching the video, you will be knowing the two kinds of roots that are present, which are they tap root and fibrous root. ಹೌದಲ್ವಾ? ವಿಡಿಯೋ ನೋಡಿದ್ಮೇಲೆ ನಿಮಗೆ ಟ್ಯಾಪ್ ರೂಟ್ ಅಂದರೆ ಏನು, ಫೈಬ್ರಸ್ ರೂಟ್ ಅಂದರೆ ಏನು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಲೆಟ್ ಅಸ್ ರೀಡ್ ಇಟ್ ಒನ್ಸ್. ಕೇರ್ಫುಲಿ ಅಬ್ಸರ್ವ್ ದ ರೂಟ್ಸ್ ಆಫ್ ಮಸ್ಟರ್ಡ್ ಪ್ಲಾಂಟ್. ಸಾಸಿವೆ ಗಿಡದ್ದು ಪ್ಲ್ಯಾಂಟನ್ನು ನೋಡಬೇಕು. ಸಿ, ದಿಸ್ ಇಸ್ ದ ಮಸ್ಟರ್ಡ್ ಪ್ಲ್ಯಾಂಟ್. ಓಕೆ, ದಿಸ್ ಒನ್. ದ ರೂಟ್ಸ್ ಆಫ್ ಪ್ಲ್ಯಾಂಟ್ ಕನ್ಸಿಸ್ಟ್ ಆಫ್ ಒನ್ ಮೇನ್ ರೂಟ್. ಇಲ್ಲಿ ನೋಡಿ, ಒಂದು ಮೇನ್ ರೂಟ್ ಇದೆ ಮಧ್ಯದಲ್ಲಿ. ಆ್ಯಂಡ್ ಸ್ಮಾಲ್ ಸೈಡ್ ರೂಟ್ಸ್ ಅರೈಸಿಂಗ್ ಫ್ರಮ್ ಇಟ್. ಅಲ್ಲಿಂದಾನೇ ಸೈಡ್ ರೂಟ್ಸು ಬಂದಿದೆ. ಕರೆಕ್ಟ್? ದ ಮೇನ್ ರೂಟ್ ಈಸ್ ಕಾಲ್ಡ್ ಆಸ್ ವಾಟ್? ಟ್ಯಾಪ್ ರೂಟ್. ಅದನ್ನು ನಾವೇನಂತ ಕರಿತೀವಿ? ಟ್ಯಾಪ್ ರೂಟ್ ಅಂತ ಕರಿತೀವಿ. ದೆನ್ another example of plant having taproot is hibiscus. Then the plant in the this is grass, common grass. The roots of this plant appear as bunch of similar sized thin roots. ಒಂದು ಬಂಚ್ ಥರ ಕಾಣಿಸ್ತಾ ಇದೆ ಅದು, ಹೌದಲ್ವಾ? ಯಾವುದೇ ಮೇನ್ ರೂಟು ಅಲ್ಲಿ ಇಲ್ಲ. and that we will call it as what? We will call it as fibrous root. Does your collection include any other grasses? What kind of roots do they have? ಸೊ ನೀವು ಕಲೆಕ್ಟ್ ಮಾಡಿರ್ತೀರಲ್ಲ ಪ್ಲ್ಯಾಂಟು, ಅದರಲ್ಲಿ ಯಾವ ತರಹದ ರೂಟ್ಸ್ ಇದೆ ಅಂತ ಕೂಡ ನೀವು ಚೆಕ್ ಮಾಡಬೇಕು. ಈಸ್ ದೇರ್ ಎನಿ ರಿಲೇಷನ್ ಬಿಟ್ವೀನ್ ಟೈಪ್ ಆಫ್ ಲೀಫ್ ವೆನೇಷನ್ ಆ್ಯಂಡ್ ಟೈಪ್ ಆಫ್ ರೂಟ್? ಇವಾಗ ನೀವು ನೋಡಿದ್ರಿ ಅಲ್ವಾ, ಟೈಪ್ ಆಫ್ ವೆನೇಷನ್ನು ಮತ್ತು ಟೈಪ್ ಆಫ್ ರೂಟ್. ಫೈನ್, ಅದರಲ್ಲಿ ಏನಾದರೂ ಸಿಮಿಲಾರಿಟೀಸ್ ಇದೆಯಾ ಅಂತ ಅಲ್ಲಿ ಕೇಳ್ತಾ ಇರೋದು. ಅಗೇನ್ ದೇ ಹ್ಯಾವ್ ಟು ಅನಲೈಸ್ ಇಟ್. ಲೆಟ್ ಅಸ್ ರಿಲೇಟ್ ಆ್ಯಂಡ್ ಅನಲೈಸ್. ರಿಲೇಟ್ ಮಾಡಿಕೊಂಡು ಕಂಡು ಹಿಡಿಯೋಣ. ಕಲೆಕ್ಟ್ ಸ್ಯಾಪ್ಲಿಂಗ್ಸ್ ಆಫ್ 5 ಕಾಮನ್ ಪ್ಲಾಂಟ್ಸ್ ಫ್ರಮ್ ಯುವರ್ ಸ್ಕೂಲ್ ನರ್ಸರಿ ಆರ್ ಎನಿ ಅದರ್ ನರ್ಸರೀಸ್ ಟು ಪ್ಲಾಂಟ್ ಇನ್ ಯುವರ್ ಸ್ಕೂಲ್. ಚಿಕ್ಕ ಚಿಕ್ಕ ಸಸಿಗಳನ್ನ ತಗೊಳ್ಳಿ. ಎಕ್ಸಾಂಪಲ್ ಲೈಕ್ ಲೆಮನ್ ಗ್ರಾಸ್, ಮಾರಿಗೋಲ್ಡ್, ಪೆರಿವೆಂಕಲ್, ಯಾವುದಾದ್ರೂ ಪ್ಲಾಂಟ್ಸನ್ನು ತಗೋಬೋದು. ಬಿಫೋರ್ ಪ್ಲಾಂಟಿಂಗ್ ದೆಮ್ ಅಬ್ಸರ್ವ್ ದ ರೂಟ್ಸ್ ಆ್ಯಂಡ್ ವೆನೇಷನ್ ಇನ್ ದ ಲೀವ್ಸ್. ಅದನ್ನು ನೆಡೋದಕ್ಕಿಂತ ಮುಂಚೆ ರೂಟ್ಸ್ ಯಾವ ಥರ ಇದೆ ಮತ್ತು ಅದರಲ್ಲಿರುವಂತಹ ವೆನೇಷನ್, ರೆಟಿಕ್ಯುಲೇಟ್ ವೆನೇಷನ, ಪ್ಯಾರಲಲ್ ವೆನೇಷನ ಅಂತ ನೋಡ್ಕೋಬೇಕು. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಇನ್ ದ ಟೇಬಲ್. ದೇ ಹ್ಯಾವ್ ಗಿವನ್ ಒನ್ ಟೇಬಲ್. ಐ ಹ್ಯಾವ್ ಆಲ್ರೆಡಿ ಮಾರ್ಕ್ಡ್ ಇಟ್. ಯು ಕ್ಯಾನ್ ಅಬ್ಸರ್ವ್. ದೇ ಹ್ಯಾವ್ ಗಿವನ್ ಎಕ್ಸಾಂಪಲ್ ಲೆಮನ್ ಗ್ರಾಸ್. ಲೀಫ್ ವೆನೇಷನ್ ಏನಿದೆ ಪ್ಯಾರಲಲ್ ಇದೆ. ಸೊ ದ ಟೈಪ್ ಆಫ್ ರೂಟ್ ವಿಲ್ ಬಿ ಫೈಬ್ರಸ್. ಅಬ್ಸರ್ವ್, ಪ್ಯಾರಲಲ್ ವೆನೇಷನ್ ಇದ್ದರೆ ಫೈಬ್ರಸ್ ರೂಟ್ ಸಿಸ್ಟಮ್ ಇರುತ್ತೆ. ದೆನ್ ನೇಮ್ ಆಫ್ ಅ ಪ್ಲಾಂಟ್ ಮಾರಿಗೋಲ್ಡ್. ಇಟ್ ವಿಲ್ ಬಿ ರೆಟಿಕ್ಯುಲೇಟ್ ವೆನೇಷನ್. ಸೊ it has the tap root. Then next is periwinkle. ರೆಟಿಕ್ಯುಲೇಟ್ ವೆನೇಷನ್ ಇದೆ, ಆದ್ದರಿಂದ ಅದರಲ್ಲಿ ಏನು ಸಿಕ್ತು ನಮಗೆ? ಟ್ಯಾಪ್ ರೂಟ್ ಇದೆ. ಬನಾನಾ ಪ್ಯಾರಲಲ್ ವೆನೇಷನ್ ಇತ್ತು, ಸೊ ಅದರಲ್ಲಿ ಫೈಬರಸ್ ರೂಟು ಕಾಣಿಸ್ತು. ತುಳಸಿ ಪ್ಲ್ಯಾಂಟಲ್ಲಿ ರೆಟಿಕ್ಯುಲೇಟ್ ವೆನೇಷನ್ ಇತ್ತು, ಅದರಿಂದ ಟ್ಯಾಪ್ ರೂಟ್ ಕೂಡ ಅಲ್ಲಿ ಕಾಣಿಸ್ತು. ಸೊ ಜಸ್ಟ್ ಅಬ್ಸರ್ವ್ ಹಿಯರ್. ವಾಟ್ ಯು ಹ್ಯಾವ್ ಅಬ್ಸರ್ವ್ಡ್ ಇಸ್ ರೆಟಿಕ್ಯುಲೇಟ್ ವೆನೇಷನ್ ಇದ್ದರೆ ಅದಕ್ಕೆ ಟ್ಯಾಪ್ ರೂಟೇ ಇರುತ್ತೆ ನೋಡಿ, ಹೌದಲ್ವಾ? ಪ್ಯಾರಲಲ್ ವೆನೇಷನ್ ಇದ್ದರೆ ಫೈಬರಸ್ ರೂಟ್ ಸಿಸ್ಟಮು ಇರುತ್ತೆ. ಸೊ ದಿಸ್ ಈಸ್ ಅ ಕಾಮನ್ ಥಿಂಗ್ ವಿಚ್ ವಿ ಹ್ಯಾವ್ ಅಬ್ಸರ್ವ್ಡ್. ಸೊ ಇವಾಗ ನಿಮಗೆ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೂಟ್ಸ್ ಯು ಗಾಟ್ ಟು ನೋ ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ಬಿಟ್ವೀನ್ ದ ಲೀಫ್ ವೆನೇಷನ್ ಆ್ಯಂಡ್ ರೂಟ್. ಲೀಫ್ ವೆನೇಷನ್ನು ಮತ್ತು ರೂಟ್ಗಳಿಗಿರುವಂತಹ ಸಂಬಂಧಗಳು ಕೂಡ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಲೆಟ್ ಅಸ್ ರೀಡ್ ಇಟ್ ಒನ್ಸ್. ಡು ಯು ಅಬ್ಸರ್ವ್ ಎನಿ ರಿಲೇಷನ್ ಬಿಟ್ವೀನ್ ಲೀಫ್ ವೆನೇಷನ್ ಆ್ಯಂಡ್ ಟೈಪ್ಸ್ ಆಫ್ ರೂಟ್ ಪ್ಲಾಂಟ್ಸ್? ಸಿ, ಸದಾಬಹಾರ್, ದಟ್ ಈಸ್ ಪೆರಿವಿಂಕಲ್ ಪ್ಲಾಂಟ್ ಹ್ಯಾಸ್ ಟ್ಯಾಪ್ ರೂಟ್ ಆ್ಯಂಡ್ ಇಟ್ ಲೀವ್ ಹ್ಯಾಸ್ ರೆಟಿಕ್ಯುಲೇಟ್ ವೆನೇಷನ್. ಅರ್ಥ ಆಯ್ತಲ್ವಾ? ಟ್ಯಾಪ್ ರೂಟ್ ಇದ್ದರೆ ರೆಟಿಕ್ಯುಲೇಟ್ ವೆನೇಷನ್ನೇ ಇರುತ್ತೆ. ಡು ಅದರ್ ಪ್ಲಾಂಟ್ಸ್ ವಿತ್ ರೆಟಿಕ್ಯುಲೇಟ್ ವೆನೇಷನ್ ಹ್ಯಾವ್ ಟ್ಯಾಪ್ ರೂಟ್?
Yes. And on the other hand, the lemongrass has fibrous root and it has parallel venation. Parallel venation ಇದ್ದಾಗೆಲ್ಲ ಏನಾಗುತ್ತೆ, fibrous root ಇರುತ್ತೆ. So generally plants with reticulate venation have taproot, while with parallel venation have fibrous root system. So ಇದನ್ನು ನೀವು ಆಲ್ರೆಡಿ ಆ ವಿಡಿಯೋದಲ್ಲೂ ಕೂಡ ನೋಡಿದ್ದೀರಾ. Again we have one more thing. Chickpea ಅಂದರೆ ಚನ್ನ, ಕಡಲೆ is another example for plant with taproot and reticulate venation leaves. Wheat, ಗೋಧಿ, again it is an example for fibrous root with parallel venation. Is there any relation among seeds of plant and types of root and leaf venation? ಇವಾಗ ನೀವು ಲೀಫ್ ವೆನೇಷನ್ನು ಮತ್ತು ರೂಟ್ ಎರಡರ ಮಧ್ಯೆ ಸಿಮಿಲಾರಿಟೀಸನ್ನು ನೋಡಿದ್ವಿ. ಹಾಗೆಯೇ ಈ ಒಂದು ಕಾಳುಗಳು ಅಲ್ವಾ, ಅದರಲ್ಲೂ ಕೂಡ ಏನಾದರೂ ಸಿಮಿಲಾರಿಟೀಸ್ ಇರುತ್ತಾ ಬೇರು ಮತ್ತು ರೂಟ್ ಮತ್ತು ಲೀಫ್ ವೆನೇಷನ್ ಮಧ್ಯೆ ಅಂತ ನಾವೀಗ ನೋಡೋಣ. ಸೋಕ್ ಸಮ್ ಚಿಕ್ಪಿ ಆ್ಯಂಡ್ ಮೇಸ್ ಸೀಡ್ಸ್ ಇನ್ ವಾಟರ್ ಫಾರ್ 2 or 3 days. ಕಡಲೆ ಮತ್ತು ಜೋಳನ ನೀವು 2-3 ದಿನಗಳ ಕಾಲ ನೆನೆಸಿ ಇಡಬೇಕು. ರಿಮೂವ್ ದ ಸೀಡ್ ಕೋಟ್ ಆಫ್ ಚಿಕ್ಪಿ, ಸಿಪ್ಪೆ ಬಿಚ್ಚಿ. ಅಬ್ಸರ್ವ್ ದ ಸ್ಟ್ರಕ್ಚರ್ ಆಫ್ ಚಿಕ್ಪಿ ಆ್ಯಂಡ್ ಮೇಸ್ ಸೀಡ್, ಸಿಪ್ಪೆ ಬಿಚ್ಚಿದ ಮೇಲೆ ಒಳಗಡೆ ಹೇಗೆ ಕಾಣಿಸುತ್ತೆ ಅಂತ ನೀವು ಅಬ್ಸರ್ವ್ ಮಾಡಬೇಕು. ಆರ್ ದೇ ಸಿಮಿಲರ್ ಆರ್ ಡಿಫ್ರೆಂಟ್, ಬೇರೆ ಥರ ಇರುತ್ತಾ ಅಥವಾ ಸಿಮಿಲರ್ ಆಗಿರುತ್ತಾ ಅಂತ ಚೆಕ್ ಮಾಡಬೇಕು. ಯು ವುಡ್ ನೋಟಿಸ್ ದ್ಯಾಟ್ ಚಿಕ್ಪಿ ಸೀಡ್ಸ್ ಆರ್ ಸ್ಪ್ಲಿಟ್ ಇಂಟು 2 parts. ಈ ಕಡಲೆನ ನೀವು ಸುಲಿದಾಗ ಏನಾಗುತ್ತೆ, 2 ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ. ಈಚ್ ಪಾರ್ಟ್ ಆರ್ ಕಾಲ್ಡ್ ಆಸ್ ವಾಟ್, ಕಾಟಿಲಿಡನ್. ಇದನ್ನು ನಾವೇನಂತ ಕರಿತೀವಿ, ಕಾಟಿಲಿಡನ್ಸ್ ಅಂತ ಕರಿತೀವಿ. ಪ್ಲಾಂಟ್ಸ್ ದಟ್ ಹ್ಯಾವ್ ಸೀಡ್ಸ್ ವಿತ್ 2 cotyledons ಆರ್ ಕಾಲ್ಡ್ ಆಸ್ ಡೈಕಾಟಿಲಿಡನ್. 2 ಕಾಟಿಲಿಡನ್, ಈ ಥರ 2 ಕಾಟಿಲಿಡನ್ ಇದ್ದರೆ ಅದನ್ನು ನಾವು ಡೈ ಅಂದರೆ 2, ಕಾಟಿಲಿಡನ್ ಅಂದರೆ ಇದು ದಳಗಳು, ಬೀಜಗಳು. ಸೊ ಇಫ್ ದೇ ಹ್ಯಾವ್ 2 cotyledons ಇಟ್ ಈಸ್ ಕಾಲ್ಡ್ ಡೈಕಾಟಿಲಿಡನ್. ಮೇಸ್ ಹ್ಯಾಸ್ ಸಿಂಗಲ್ ಥಿನ್ ಕಾಟಿಲಿಡನ್. ಜೋಳಕ್ಕೆ ಬರೀ ಒಂದೇ ಒಂದು ಕಾಟಿಲಿಡನ್ ಇರುತ್ತೆ. ಸೊ ಸಚ್ ಸೀಡ್ಸ್ ಆರ್ ಕಾಲ್ಡ್ ಮೋನೋಕಾಟಿಲಿಡನ್ಸ್. ಸೊ ಡೈಕಾಟಿಲಿಡನ್ ಅಂದರೆ 2 ಸುಲಿದಾಗ ಈ ಥರ 2 ಕಾಟಿಲಿಡನ್ ಬಂದರೆ ಅದನ್ನು ಡೈಕಾಟಿಲಿಡನ್ ಅಂತ ಕರಿತೀವಿ. ಸುಲಿದಾಗ ಒಂದೇ ಕಾಟಿಲಿಡನ್ ಬಂದರೆ ದೆನ್ ವಿ ವಿಲ್ ಕಾಲ್ ಇಟ್ ಆಸ್ ಮೋನೋಕಾಟಿಲಿಡನ್. ಮೋನೋ ಅಂದರೆ 1. ವಾಟ್ ರಿಲೇಷನ್ ಡು ಯು ಅಬ್ಸರ್ವ್ ಅಮಾಂಗ್ ಲೀಫ್ ವೆನೇಷನ್, ರೂಟ್ ಟೈಪ್ ಆ್ಯಂಡ್ ನಂಬರ್ ಆಫ್ ಕಾಟಿಲಿಡನ್ ಇನ್ ದ ಸೀಡ್ಸ್ ಆಫ್ ಪ್ಲಾಂಟ್? ಏನಾದರೂ ರಿಲೇಷನ್ ಇದೆಯಾ? ಖಂಡಿತ ಇದರಲ್ಲೂ ಕೂಡ ರಿಲೇಷನ್ ಇದೆ. ಡೈಕಾಟ್ ಪ್ಲಾಂಟ್ಸ್ ಹ್ಯಾವ್ ರೆಟಿಕ್ಯುಲೇಟ್ ವೆನೇಷನ್ ಆ್ಯಂಡ್ ಟ್ಯಾಪ್ ರೂಟ್, ವೈಲ್ ಮೊನೋಕಾಟ್ ಪ್ಲಾಂಟ್ಸ್ ಹ್ಯಾವ್ parallel venation and fibrous root system. So this is very much important. ಏನು ಅದರ ಅರ್ಥ, ರೆಟಿಕ್ಯುಲೇಟ್ ವೆನೇಷನ್ ಲೀವ್ಸಲ್ಲಿದ್ದು ಟ್ಯಾಪ್ ರೂಟ್ ಸಿಸ್ಟಮ್ ಇದ್ದರೆ ಅದರಲ್ಲಿ ಅದನ್ನು ಡೈಕಾಟ್ ಪ್ಲ್ಯಾಂಟ್ ಅಂತ ಕರಿತೀವಿ, 2 ಬೀಜ ಇರೋವಂಥದ್ದು. ಅದೇ ಪ್ಯಾರಲಲ್ ವೆನೇಷನ್ ಇದ್ದು ಫೈಬರಸ್ ರೂಟ್ ಇದ್ದರೆ ಅದು ಮೋನೋಕಾಟ್ ಪ್ಲ್ಯಾಂಟು ಆಗಿರುತ್ತೆ. ಯು ಹ್ಯಾವ್ ಲರ್ನ್ಡ್ ಅಬೌಟ್ ಸಮ್ ಫೀಚರ್ಸ್ ಯೂಸ್ಡ್ ಫಾರ್ ಗ್ರೂಪಿಂಗ್ ದ ಪ್ಲಾಂಟ್ಸ್. ನೌ ಲೆಟ್ ಅಸ್ ಎಕ್ಸ್ಪ್ಲೋರ್ ದ ಗ್ರೂಪಿಂಗ್ ಆಫ್ ಆ್ಯನಿಮಲ್ಸ್ ಇನ್ ದ ಮೋರ್ ಡೀಟೇಲ್. ಇವಾಗ ನಾವು ಪ್ಲ್ಯಾಂಟ್ಸನ್ನು ಹೇಗೆ ಗ್ರೂಪ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಇವಾಗ ಆ್ಯನಿಮಲ್ಸನ್ನು ಹೇಗೆ ಗ್ರೂಪ್ ಮಾಡೋದು ನೋಡೋಣ. ಜಸ್ಟ್ ಲೈಕ್ ಪ್ಲಾಂಟ್ಸ್, ಆ್ಯನಿಮಲ್ಸ್ ಟೂ ಆರ್ ಸಿಗ್ನಿಫಿಕೆಂಟ್ಲಿ ಡಿಫ್ರೆಂಟ್ ಫ್ರಮ್ ಒನ್ ಅನದರ್. ಪ್ಲ್ಯಾಂಟ್ಸ್ ಥರನೇ ಆ್ಯನಿಮಲ್ಸ್ ಕೂಡ ಒಂದಕ್ಕೊಂದು ಬೇರೆ ರೀತಿಯಲ್ಲಿ ಇರ್ತವೆ. ಹೌ ಕ್ಯಾನ್ ಯು ಗ್ರೂಪ್ ಸಚ್ ಅ ವೈಡ್ ವೆರೈಟಿ ಆಫ್ ಆ್ಯನಿಮಲ್ಸ್? ನೀವು ಹೇಗೆ ಮತ್ತೆ ಆ್ಯನಿಮಲ್ಸನ್ನು ಗ್ರೂಪ್ ಮಾಡಬಹುದು? ವಾಟ್ ಫೀಚರ್ಸ್ ಕ್ಯಾನ್ ಯು ಥಿಂಕ್ ಆಫ್ ಟು ಗ್ರೂಪ್ ದೆಮ್? ಏನೇನು ಫೀಚರ್ಸ್ ಇಟ್ಕೊಂಡು ಗ್ರೂಪ್ ಮಾಡಬಹುದು? ಇನ್ ಆಕ್ಟಿವಿಟಿ 2.3 ಯು ಹ್ಯಾವ್ ಆಲ್ರೆಡಿ ಸೆಟ್ ಸಮ್ ಬೇಸಿಸ್ ಫಾರ್ ಗ್ರೂಪಿಂಗ್ ಆ್ಯನಿಮಲ್ಸ್. ಲೆಟ್ ಅಸ್ ಎಕ್ಸ್ಪ್ಲೋರ್ ಮೋರ್. ಸೊ ವಿ ವಿಲ್ ಸಿ. ಓಕೆ, ಹಿಯರ್ ಯು ಹ್ಯಾವ್ ರೆಕಾರ್ಡೆಡ್ ದ ಮೂಮೆಂಟ್ ಆಫ್ ಫ್ಯೂ ಆ್ಯನಿಮಲ್ಸ್ ಇನ್ ಟೇಬಲ್ 2.2. 2.2ನಲ್ಲಿ ಆಲ್ರೆಡಿ ನೀವೇನು ಮಾಡಿದ್ದೀರಾ, ಆ್ಯನಿಮಲ್ಸನ್ನು ಲಿಸ್ಟ್ ಮಾಡಿದ್ದೀರಾ. ವಿಲ್ ದೇ ವಾಕ್, ವಿಲ್ ದೇ ಫ್ಲೈ, ವಿಲ್ ದೇ ಕ್ರೀಪ್ ಅಂತ. ಯು ಮೇ ಆಲ್ಸೋ ಹ್ಯಾವ್ ಅಬ್ಸರ್ವ್ಡ್ ಹೌ ಅದರ್ ಆ್ಯನಿಮಲ್ಸ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೇಗೆ ಮೂವ್ ಆಗ್ತವೆ ಅನ್ನೋದನ್ನು ನೀವು ನೋಡಿರ್ತೀರ. ನಾವು ಅ ನಂಬರ್ ಆಫ್ ಆ್ಯನಿಮಲ್ಸ್ ಆರ್ ಶೋನ್ ಇನ್ ದ ಫಿಗರ್ 2.7 ಇಲ್ಲಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಆ್ಯಡ್ ಮೋರ್ ಆ್ಯನಿಮಲ್ಸ್ ದಟ್ ಯು ಮೇ ಹ್ಯಾವ್ ಅಬ್ಸರ್ವ್ಡ್ and create a poster on varieties of plant. Which body part of the animals will be used by them you have created? ಅಂದರೆ ಇವಾಗ ಈ ಥರ ಇನ್ನೊಂದು ಪೋಸ್ಟರ್ ಮಾಡಿ ಯಾವ್ಯಾವುದರ ಮೂಲಕ ಆ ಪ್ರಾಣಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸ್ತವೆ ಅಂತ ನೀವು ಬರೀಬಹುದು. ಸೊ ಯು ಹ್ಯಾವ್ ಟು ಲಿಸ್ಟ್ ದ್ಯಾಟ್ ಇನ್ ದಿಸ್ ಟೇಬಲ್. ಈ ಟೇಬಲಲ್ಲಿ ನೀವು
ಮಾರ್ಕ್ ಮಾಡಬೇಕು. ನಾನು ಆಲ್ರೆಡಿ ಮಾಡಿದ್ದೀನಿ ನೋಡಿ. ಆ್ಯಂಟ್ ಹೇಗಪ್ಪ ನಡೆಯುತ್ತೆ, ಹೌದು ತಾನೆ? ಆ್ಯಂಡ್ ಇಟ್ ಹ್ಯಾಸ್ ಲೆಗ್ಸ್. ಗೋಟ್ ಇಟ್ ವಿಲ್ ವಾಕ್ ಆ್ಯಂಡ್ ಜಂಪ್ ವಿತ್ ದ ಹೆಲ್ಪ್ ಆಫ್ ಲೆಗ್ಸ್. ಪಿಜನ್ ಪಾರಿವಾಳ ಇಟ್ ಅಗೇನ್ ವಾಕ್ಸ್ ಆ್ಯಂಡ್ ಫ್ಲೈಸ್, ನಡೆಯುತ್ತೆ ಹಾರುತ್ತೆ ವಿತ್ ದ ಹೆಲ್ಪ್ ಆಫ್ ಲೆಗ್ಸ್ ಆ್ಯಂಡ್ ವಿಂಗ್ಸ್. ಹೌಸ್ ಫ್ಲೈ ನೊಣ ವಾಕ್ಸ್ ಆ್ಯಂಡ್ ಫ್ಲೈಸ್, ಲೆಗ್ಸ್ ಆ್ಯಂಡ್ ವಿಂಗ್ಸ್. ಫಿಶ್ ಮೀನು ಇಟ್ ಸ್ವಿಮ್ಸ್ ಈಜುತ್ತೆ ಯೂಸಿಂಗ್ ಇಟ್ಸ್ ಫಿನ್ಸ್. ಎನಿ ಅದರ್ ಅಂತ ಕೊಟ್ಟಿದ್ದಾರೆ. ಐ ಹ್ಯಾವ್ ರಿಟನ್ ಡಾಗ್ ಇಟ್ ವಾಕ್ಸ್ ವಿತ್ ದ ಹೆಲ್ಪ್ ಆಫ್ ಲೆಗ್ಸ್. ಕ್ರೋ ಕಾಗೆ ಇಟ್ ಫ್ಲೈಸ್ ಆ್ಯಂಡ್ ವಾಕ್ಸ್ ವಿತ್ ದ ಹೆಲ್ಪ್ ಆಫ್ ಲೆಗ್ಸ್ ಆ್ಯಂಡ್ ವಿಂಗ್ಸ್. ಸ್ಕ್ವಿರಿಲ್ ಅಳಿಲ್ ಏನು ಮಾಡುತ್ತೆ? ಇಟ್ ವಾಕ್ಸ್ ಆ್ಯಂಡ್ ಜಂಪ್ಸ್, ವಾಕು ಮಾಡುತ್ತೆ ಹಾರುತ್ತೆ, ಹೌದಲ್ವಾ? ವಿತ್ ದ ಹೆಲ್ಪ್ ಆಫ್ ಇಟ್ಸ್ ಲೆಗ್ಸ್. ನೌ ವಾಟ್ ಕನ್ಕ್ಲೂಷನ್ ಕ್ಯಾನ್ ಯು ಡ್ರಾ ಫ್ರಮ್ ಒನ್ ಡೇಟಾ ದಟ್ ಈಸ್ ಗಿವನ್ ಓವರ್ ಹಿಯರ್? ದಟ್ ಈಸ್ ಡಿಫ್ರೆಂಟ್ ಆ್ಯನಿಮಲ್ಸ್ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೂವ್ಮೆಂಟ್. ಬೇರೆ ಬೇರೆ ಪ್ರಾಣಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಬೇರೆ ಬೇರೆ ಥರ ಚಲಿಸ್ತವೆ. ಆ್ಯನಿಮಲ್ಸ್ ಕ್ಯಾನ್ ಫ್ಲೈ ಹಾರಬಹುದು, ದೇ ಕ್ಯಾನ್ ರನ್ ಓಡಬಹುದು, ದೇ ಕ್ಯಾನ್ ಕ್ರಾಲ್ ತೆವಳಬಹುದು, ದೇ ಕ್ಯಾನ್ ವಾಕ್ ನಡಿಬಹುದು, ಹಾಪ್ ಆರ್ ಜಂಪ್ ನೆಗಿಬಹುದು. ದೇ ಯೂಸ್ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಫಾರ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ದೇಹದಲ್ಲಿರುವಂತಹ ಬೇರೆ ಬೇರೆ ಪಾರ್ಟ್ಸನ್ನು ಯೂಸ್ ಮಾಡಿಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಾಣಿಗಳು ಚಲಿಸ್ತವೆ. ದೇ ಮೇ ಯೂಸ್ ವಿಂಗ್ಸ್, ಲೆಗ್ಸ್ ಆ್ಯಂಡ್ ಅದರ್ ಪಾರ್ಟ್ಸ್. ಹಾರೋದಕ್ಕೆ ರೆಕ್ಕೆಗಳನ್ನು, ನಡೆಯೋದಕ್ಕೆ ಕಾಲುಗಳನ್ನು ಮತ್ತು ಬೇರೆ ಪಾರ್ಟ್ಸನ್ನು ನಾವು ಯೂಸ್ ಮಾಡ್ಬೋದು. ಹಿಯರ್ ವಿ ಹ್ಯಾವ್ ಐಡೆಂಟಿಫೈಡ್ ಆ್ಯನಿಮಲ್ಸ್ ಬೇಸ್ಡ್ ಆನ್ ಟೈಪ್ ಆಫ್ ಮೂಮೆಂಟ್ ಆ್ಯಂಡ್ ದ ಬಾಡಿ ಪಾರ್ಟ್ಸ್ ಯೂಸ್ಡ್ ಫಾರ್ ದ ಮೂಮೆಂಟ್. ಇಲ್ಲಿ ಕೆಳಗಡೆ ನಾವೇನು ಮಾಡಿದ್ದೀವಿ, ಮಾಡಿದ್ವಲ್ಲ ಆಲ್ರೆಡಿ ಪಾರ್ಟು, ಅಂದರೆ ಬಾಡಿ ಪಾರ್ಟ್ಸು ಮತ್ತು ಯಾವ ಥರ ಮೂವ್ ಆಗುತ್ತೆ ಅನ್ನೋದನ್ನು ಲಿಸ್ಟ್ ಮಾಡಿದ್ದೀವಿ. ಅಡಿಷ್ನಲಿ ಮೆನಿ ಆ್ಯನಿಮಲ್ಸ್ ಡಿಫರ್ ಫ್ರಮ್ ಒನ್ ಅನದರ್ ವಿತ್ ಶೇಪ್, ಸೈಜ್, ಸ್ಟ್ರಕ್ಚರ್, ಕಲರ್ ಆ್ಯಂಡ್ ಅದರ್ ಫೀಚರ್ಸ್. ನಡೆಯೋದು ಅಂದರೆ ಮೂಮೆಂಟ್ ಅಷ್ಟೇ ಅಲ್ಲದೆ ನೋಡೋದಕ್ಕೆ ಶೇಪು, ಸೈಜು, ಕಲರಲ್ಲೂ ಕೂಡ ಚೇಂಜಸ್ಸು ಇದ್ದೇ ಇರುತ್ತೆ. ಸಮ್ ಆಫ್ ದೀಸ್ ಫೀಚರ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಟು ಗ್ರೂಪ್ ಆ್ಯನಿಮಲ್ಸ್ ಇನ್ ವೇರಿಯಸ್ ವೇಸ್. ನಾವು ಪ್ಲ್ಯಾಂಟ್ಸನ್ನು ಹೇಗೆ ಗ್ರೂಪ್ ಮಾಡಿದ್ವೋ ಹಾಗೆಯೇ ಆ್ಯನಿಮಲ್ಸ್ನೂ ಕೂಡ ಈ ಒಂದು ವಿಧಾನಗಳನ್ನು ಇಟ್ಕೊಂಡು ಗ್ರೂಪ್ ಮಾಡ್ತಾ ಹೋಗ್ಬೋದು. ನಾವು ವಿ ವಿಲ್ ನೋ ಅಬೌಟ್ ಅ ಸೈಂಟಿಸ್ಟ್ ಬೈ ದ ನೇಮ್ ಆಫ್ ಜಾನಕಿ ಅಮ್ಮಾಳ್. She was a Indian botanist dedicated to environmental work and helped to document and preserve India's rich plant biodiversity. ಜಾನಕಿ ಅಮ್ಮಾಳ್ ಅನ್ನೋರು ಕೂಡ ಒಬ್ಬರು ಬೊಟ್ಯಾನಿಸ್ಟ್, ಸಸ್ಯಗಳನ್ನು ತಿಳಿಯುವಂತಹ ವಿಜ್ಞಾನಿ. ಸೊ ಅವ್ರೇನು ಮಾಡಿದ್ರು, ಇಂಡಿಯಾನಲ್ಲಿರುವಂತಹ ಸಾಕಷ್ಟು ಸಸ್ಯಗಳ ಬಗ್ಗೆ ತಿಳಿತಾ ಹೋದರು. ಶಿ ಪ್ಲೇಡ್ ಅ ಕೀ ರೋಲ್ ಇನ್ ದ ಸೇವ್ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್. ಸೇವ್ ಸೈಲೆಂಟ್ ವ್ಯಾಲಿ ಅನ್ನೋದು ಒಂದು ಮೂಮೆಂಟ್, ಒಂದು ಅರಣ್ಯನ ರಕ್ಷಿಸೋದಕ್ಕೋಸ್ಕರ ಒಂದು ಮೂಮೆಂಟನ್ನು ಇವರು ಮಾಡ್ತಾರೆ, ಅಭಿಯಾನವನ್ನು ಇವರು ಕೈಗೊಳ್ತಾರೆ. ಆಸ್ ದ ಹೆಡ್ ಆಫ್ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ, ಶಿ ಇನಿಷಿಯೇಟೆಡ್ ಪ್ರೋಗ್ರಾಮ್ಸ್ ಟು ಡಾಕ್ಯುಮೆಂಟ್ ದ ಪ್ಲಾಂಟ್ ಡೈವರ್ಸಿಟಿ ಆಫ್ ಇಂಡಿಯಾ. ಪ್ಲಾಂಟ್ಸಲ್ಲಿರುವಂತಹ ವೈವಿಧ್ಯತೆಯನ್ನು ಕಂಡುಕೊಳ್ಳೋದಕ್ಕೋಸ್ಕರ ಇವರು ಹೆಸರುವಾಸಿಯಾಗಿದ್ದಾರೆ. ಅದಷ್ಟೇ ಅಲ್ಲದೆ ವಿ ವಿಲ್ ಲರ್ನ್ ಅಬೌಟ್ ಸಕ್ಸಸ್ ಸ್ಟೋರಿ ಆಫ್ ಸೇವ್ ಸೈಲೆಂಟ್ ವ್ಯಾಲಿ ಮೂಮೆಂಟ್. ಅದು ಹೇಗೆ ಈ ಸೈಲೆಂಟ್ ವ್ಯಾಲಿ ಮೂಮೆಂಟ್ ಅನ್ನೋದು ಹೇಗೆ ಸಕ್ಸಸ್ ಆಯಿತು ಅನ್ನೋದ್ರ ಒಂದು ಸ್ಟೋರಿ ಇದೆ. ದಿಸ್ ಈಸ್ ಅ ರಿಯಲ್ ಸ್ಟೋರಿ ಆಫ್ ಫಾರೆಸ್ಟ್ ಇನ್ ಪಲಕ್ಕಡ್ ಡಿಸ್ಟ್ರಿಕ್ಟ್ ಆಫ್ ಕೇರಳ. ಕೇರಳದಲ್ಲಿ ನಡೆದಿರುವಂತಹ ಸತ್ಯ ಘಟನೆ ಇದು. ಇಟ್ ಈಸ್ ಅಬೌಟ್ ಪ್ರಿಸರ್ವಿಂಗ್ ಅನ್ಟಚ್ಡ್ ಬ್ಯೂಟಿ ಆಫ್ ಎವರ್ಗ್ರೀನ್ ಫಾರೆಸ್ಟ್ ಆ್ಯಂಡ್ ಇಟ್ಸ್ ರಿಚ್ ಬಯೋಡೈವರ್ಸಿಟಿ. ಹೇಗೆ ಈ ಒಂದು ಅರಣ್ಯನ ಸೇವ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಇರೋ ಕತೆ. ದ ನೌ famous Silent Valley was saved by remarkable movement led by common people who were not even residing in the vicinity of the forest. ಆ ಫಾರೆಸ್ಟಲ್ಲಿ ಇಲ್ದಿದ್ರೂ ಕೂಡ ಸಾಕಷ್ಟು ಜನ ಬಂದು ಆ ಒಂದು ಅರಣ್ಯನ ಕಾಪಾಡ್ತಾರೆ. ಹೇಗೆ ಕಾಪಾಡ್ತಾರೆ ಅಂತ ನೋಡೋಣ. ದ ಬ್ಯಾಟಲ್ ಅಗೇನ್ಸ್ಟ್ ದ ಪ್ರಪೋಸಲ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್ ಅಕ್ರಾಸ್ ಕುಂತಿಪುಜಾ ರಿವರ್ ಪರ್ಸಿಸ್ಟೆಡ್ ಫಾರ್ 10 years. ಕುಂತಿ ನದಿ ಇರುತ್ತಲ್ವ, ಅದರ ದಂಡೆ ಮೇಲೆ ಒಂದು ಡ್ಯಾಮ್ನ ಕಟ್ಟಬೇಕು ಅಂತ ಯೋಚನೆ ಬರುತ್ತೆ. ಅದನ್ನು ತಡೆಯೋದಕ್ಕೋಸ್ಕರ ಇವರು 10 ವರ್ಷ ಏನು ಮಾಡ್ತಾರೆ, ಈ ಸೈಲೆಂಟ್ ವ್ಯಾಲಿ ಮೂಮೆಂಟನ್ನು ಮಾಡ್ತಾರೆ. ಅಟ್ ದಟ್ ಟೈಮ್ ಪೀಪಲ್ ಯೂಸ್ಡ್ ಆಲ್ ದ ಪಾಸಿಬಲ್ ಅವೈಲೇಬಲ್ ಮೀನ್ಸ್ ಲೈಕ್ ವೈಡ್ ಸ್ಪ್ರೆಡ್ ಅವೇರ್ನೆಸ್ ಪ್ರೋಗ್ರಾಮ್ಸ್, ಲೆಟರ್ಸ್, TV, ನ್ಯೂಸ್ ಪೇಪರು, ಸೆಮಿನಾರ್ಸು ಎಲ್ಲ ಕೊಟ್ಟು ಏನು ಮಾಡ್ತಾರೆ, ಆ ಒಂದು ಪ್ರಾಜೆಕ್ಟನ್ನು ಅವರು ಸ್ಟಾಪ್ ಮಾಡ್ತಾರೆ. ಅದನ್ನೇ ನಾವು ಸೇವ್ ಸೈಲೆಂಟ್ ವ್ಯಾಲಿ ಮೂಮೆಂಟ್ ಅಂತ ಕರೆಯೋದು. ನಾವು ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಇನ್ ಡಿಫ್ರೆಂಟ್ ಸರೌಂಡಿಂಗ್ಸ್. ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಸಸ್ಯ ಮತ್ತು ಪ್ರಾಣಿಗಳನ್ನು ನೋಡ್ತೀವಿ, ಹೌದಲ್ವಾ? ಅದ್ರ ಬಗ್ಗೆ ಈಗ ತಿಳಿತಾ ಹೋಗೋಣ.
You might have observed ಡ್ಯೂರಿಂಗ್ ನೇಚರ್ ವಾಕ್ ದ ಡಿಫ್ರೆಂಟ್ ಆ್ಯನಿಮಲ್ಸ್ ಲಿವ್ ಇನ್ ಡಿಫ್ರೆಂಟ್ ಸರೌಂಡಿಂಗ್. ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಪ್ರಾಣಿಗಳಿರೋದನ್ನು ನೀವು ನೋಡಿರ್ತೀರ. ಡಸ್ ದ ಮೂಮೆಂಟ್ ಆಫ್ ದೀಸ್ ಆ್ಯನಿಮಲ್ಸ್ ಡಿಪೆಂಡ್ ಅಪಾನ್ ದರ್ ಸರೌಂಡಿಂಗ್? ಈಗ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಪ್ರಾಣಿಗಳಿರ್ತಾವಲ್ವಾ, ಅವುಗಳ ಚಲನೆ ಅವಿರೋವಂತಹ ಪ್ರದೇಶದ ಮೇಲೆ ಡಿಪೆಂಡ್ ಆಗಿದೆಯಾ ಅಂತ ಕೇಳ್ತಾ ಇರೋದು. ನಾವು ಲೆಟಸ್ ಕನ್ಸಿಡರ್ ಫಿಶ್ ಆ್ಯಂಡ್ ಗೋಟ್. ಫಿಶ್ ಮತ್ತು ಗೋಟನ್ನು ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಫಿಶ್ ಲೀವ್ ಇನ್ ವಾಟರ್, ಹೌದಲ್ವಾ? ವೇರ್ ದ ಫಿಶ್ ವಿಲ್ ಲೀವ್, ನೀರೊಳಗಡೆ ಮೀನು ಇರುತ್ತೆ, ಕರೆಕ್ಟ್? ದೇ ಹ್ಯಾವ್ ಸ್ಟ್ರೀಮ್ ಲೈನ್ಡ್ ಬಾಡಿ ಆ್ಯಂಡ್ ಫಿನ್ ಫಾರ್ ಮೂಮೆಂಟ್. ದೀಸ್ ಆರ್ ದ ಫಿನ್ಸ್, ಈಜ್ ರೆಕ್ಕೆ ಅಂತ ಕರಿತೀವಿ. ಇದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತವೆ? ಮೀನುಗಳು ನೀರಲ್ಲಿ ಚಲಿಸುತ್ತೆ. ಗೋಟ್ ಲೀವ್ ಇನ್ ಗ್ರಾಸಿ ಏರಿಯಾ ಆ್ಯಂಡ್ ಮೂವ್ ವಿತ್ ಹೆಲ್ಪ್ ಆಫ್ ದ ಲೆಗ್ಸ್. ಗೋಟ್ ಏನು ಮಾಡುತ್ತೆ? ಅವುಗಳ ಕಾಲುಗಳ ಸಹಾಯದಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸುತ್ತೆ. ದ ಸೈಜಸ್ ಆ್ಯಂಡ್ ಶೇಪ್ಸ್ ಆಫ್ ಆ್ಯನಿಮಲ್ಸ್ ಆಲ್ಸೋ ಡಿಫರ್ ಫ್ರಮ್ ಒನ್ ಅನದರ್. ಸೈಜ್ ಆಗಿರಲಿ, ಶೇಪ್ ಆಗಿರಲಿ, ಏನಾಗಿದೆ ಇಲ್ಲಿ? ಒಂದಕ್ಕೊಂದು ಚೇಂಜ್ ಇದೆ. ಮೀನು ನೀರಲ್ಲಿ ಇರೋದ್ರಿಂದನೇ ಏನಾಗಿರೋದು? ಈಜೋದಕ್ಕೆ ಹೊಂದಿಕೆ ಆಗಿದೆ. ಈ ಗೋಟು ನೆಲದ ಮೇಲೆ ಇರೋದ್ರಿಂದನೇ ನಡೆಯೋದಕ್ಕೆ ಅಂತ ಏನಾಗಿದೆ? ಹೊಂದಾಣಿಕೆ ಆಗಿದೆ. ಸೊ ಯಾವ ಪ್ರದೇಶದಲ್ಲಿ ಇರ್ತಾವೋ ಆ ಪ್ರದೇಶದ ಮೇಲೆ ಏನಾಗಿದೆ? ಅವುಗಳ ಮೂಮೆಂಟ್ ಆಗಿರಲಿ ಅಥವಾ ಅವುಗಳ ಸೈಜ್ ಆಗಿರಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅಗೇನ್ ದೇ ಹ್ಯಾವ್ ಗಿವನ್ ಒನ್ ಆ್ಯಕ್ಟಿವಿಟಿ. Look at table 2.6. Recreate a similar table on blackboard. List the names of plants and animals you and your classmates have observed in region. Examples are given for you. So I have already written that examples. Camel. Camel on the mountain, they will have the deodar trees. Mountain bear, deer. In the desert you can find the camel, cactus, snake. Ocean ಅಲ್ಲಿ fish, whale, octopus. Forest, lion, tiger, rabbit. On the tree, any other ಅಂತ ಕೊಟ್ಟಿದ್ದಾರೆ. I have written it on the tree. ಮರದ ಮೇಲೆ we can see crow, squirrel, butterfly. So ಡಿಫ್ರೆಂಟ್ ಸರೌಂಡಿಂಗ್ಸ್ ಅಲ್ಲಿ ಡಿಫ್ರೆಂಟ್ ಆ್ಯನಿಮಲ್ಸ್ ಮತ್ತು ಪ್ಲಾಂಟ್ಸು ಯಾವಾಗಲೂ ಕೂಡ ಇರುತ್ತೆ. ವಾಟ್ ಆರ್ ಯುವರ್ ಅಬ್ಸರ್ವೇಷನ್ ರಿಗಾರ್ಡಿಂಗ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಫೌಂಡ್ ಇನ್ ವೇರಿಯಸ್ ರೀಜನ್ಸ್? ಏನೇನು ಡಿಫ್ರೆನ್ಸಸ್ಸನ್ನು ನೀವು ನೋಡಬಹುದು ಅಂತ ಇಲ್ಲಿ ಕೇಳಿದ್ದಾರೆ. ಯು ಹ್ಯಾವ್ ಟು ಡಿಸ್ಕಸ್ ವಿತ್ ಯುವರ್ ಕ್ಲಾಸ್ಮೇಟ್ಸ್. ಯು ಮೈಟ್ ಅಬ್ಸರ್ವ್ ಫ್ರಮ್ ಟೇಬಲ್ ದಟ್ ದ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಫೌಂಡ್ ಇನ್ ಒನ್ ಕೈಂಡ್ ಆಫ್ ರೀಜನ್ ಆರ್ ಡಿಫ್ರೆಂಟ್ ಫ್ರಮ್ ದೋಸ್ ಫೌಂಡ್ ಆನ್ ದಿ ಅದರ್ ರೀಜನ್. ನೋಡಿ, ಇಲ್ಲಿ ಡೆಸರ್ಟಲ್ಲಿರುವಂತಹ ಆ್ಯನಿಮಲ್ಸ್ ಮತ್ತು ಪ್ಲಾಂಟ್ಸು ಮೌಂಟೇನಲ್ಲಿ ಇರಲ್ಲ, ಹೌದಲ್ವಾ? ಈ ಮೌಂಟೇನಲ್ಲಿರೋದು ಓಷನಲ್ಲಿ ಇರಲ್ಲ. ಓಷನಲ್ಲಿರೋ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸು ಫಾರೆಸ್ಟಲ್ಲಿ ಇರಲ್ಲ. ಸೊ ಒಂದೊಂದು ಜಾಗದಲ್ಲೂ ಕೂಡ ಏನಾಗ್ತಾ ಇರುತ್ತೆ? ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸು ಬೇರೆ ಬೇರೆ ಥರ ಇರುತ್ತೆ. ಡ್ಯೂರಿಂಗ್ ಅ ಡಿಸ್ಕಷನ್ ಇನ್ ಕ್ಲಾಸ್ ರೂಮ್, Alex recalls that he observed cactus plant with thick and fleshy stem in deserts of Rajasthan. ರಾಜಸ್ಥಾನಲ್ಲಿ ಏನಿರುತ್ತೆ? ಕ್ಯಾಕ್ಟಸನ್ನು ನಾವು ನೋಡ್ತೀವಿ. ಆ್ಯಂಡ್ ಮಾಯಾ ಶೇರ್ಸ್ ದ್ಯಾಟ್ ಶೀ ಸಾ ಡಿಯೋಡಾರ್ ಟ್ರೀಸ್ ಇನ್ ಹಿಮಾಲಯಾಸ್ ಆಫ್ ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶಲ್ಲಿ ಏನು ನೋಡಿದ್ದಾಳೆ? ಡಿಯೋಡಾರ್ ಟ್ರೀಸನ್ನು ನೋಡಿದ್ದಾರೆ. ದೀಸ್ ಟ್ರೀಸ್ ಆರ್ ಕೋನಿಕಲ್ ಇನ್ ಶೇಪ್. ಕೋನಿಕಲ್ ಅಂತ ಅಂದರೆ ಕೋನ್ ಥರ ಇರುತ್ತೆ, ಈ ಥರ. ಆ್ಯಂಡ್ ಹ್ಯಾವ್ ಫ್ಲೆಕ್ಸಿಬಲ್ ಆ್ಯಂಡ್ ಸ್ಲೋಪಿಂಗ್ ಬ್ರಾಂಚಸ್. ದ ಬ್ರಾಂಚಸ್ ವಿಲ್ ಬಿ ಹೌ? ದೇ ವಿಲ್ ಬಿ ಸ್ಲೋಪಿಂಗ್, ಈ ಥರ ಸ್ಲೋಪ್ ಆಗಿ ಇರುತ್ತೆ ಫ್ರಮ್ ಈಚ್ ಅದರ್. ನೋಟ್ ದ್ಯಾಟ್ ದೀಸ್ ಟೂ ಟೈಪ್ಸ್ ಆಫ್ ಪ್ಲಾಂಟ್ಸ್ ಫೌಂಡ್ ಇನ್ ಡಿಫ್ರೆಂಟ್ ರೀಜನ್ ಆರ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಸೊ ಕ್ಯಾಕ್ಟಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದ ಡಿಯೋಡಾರ್ ಟ್ರೀಸ್. ವೈ ಇಸ್ ಇಟ್ ಸೊ? ಯಾಕೆ ಆ ಥರ ಡಿಫ್ರೆನ್ಸಸ್ನ ನಾವು ನೋಡ್ತೀವಿ? ವೈ ಡಸ್ ಬಯೋಡೈವರ್ಸಿಟಿ ಆಫ್ ರೀಜನ್ ವೇರಿ ಫ್ರಮ್ ದಿ ಅದರ್? ಏನಕ್ಕೆ ಆ ಥರ ಬೇರೆ ಬೇರೆ ಥರ ಇರೋದನ್ನು ನಾವು ನೋಡ್ತೀವಿ? ದೆರ್ ಈಸ್ ವೆರಿ ಲಿಟಲ್ ವಾಟರ್ ಅವೈಲೇಬಲ್ ಇನ್ ಡೆಸರ್ಟ್. ಮರಳುಗಾಡಿನಲ್ಲಿ ತುಂಬ ಕಡಿಮೆ ನೀರು ಅವೈಲಬಿಲಿಟಿ ಇರುತ್ತೆ, ನಿಮ್ಮೆಲ್ರಿಗೂ ಗೊತ್ತು, ಹೌದಲ್ವಾ? ಅ ಹಾಟ್ ಡೆಸರ್ಟ್ ಈಸ್ ಟಿಪಿಕಲಿ ವೆರಿ ಹಾಟ್ ಡ್ಯೂರಿಂಗ್ ಡೇ ಆ್ಯಂಡ್ ವೆರಿ ಕೋಲ್ಡ್ ಡ್ಯೂರಿಂಗ್ ದ ನೈಟ್. ಯೂಶಲಿ ನಾವೇನು ಮಾಡ್ತೀವಿ? ಡೆಸರ್ಟ್ಗಳಲ್ಲಿ ಏನು ನೋಡಿರ್ತೀವಿ? ಬೆಳಿಗ್ಗೆ ಹೊತ್ತು ತುಂಬ ಬಿಸಿಲಿರುತ್ತೆ, ಆಮೇಲೆ ಸಂಜೆ ರಾತ್ರಿ ಹೊತ್ತು ತುಂಬ ಕೋಲ್ಡ್ ಇರುತ್ತೆ. Therefore, you will find plants and animals in these areas that can tolerate and survive both the hot condition during day and cold condition at night. ಅಲ್ಲಿ ಎಂತಹ ಗಿಡ ಮರಗಳು ಪ್ರಾಣಿಗಳಿರುತ್ತೆ ಅಂದರೆ, ಬೆಳಿಗ್ಗೆ ತುಂಬ ಬಿಸಿಲು, ರಾತ್ರಿ ತುಂಬ ಚಳಿಯನ್ನು ತಡ್ಕೊಳ್ಬಹುದಾದಂತಹ ಪ್ರಾಣಿಗಳು ಮತ್ತು ಸಸ್ಯಗಳು ಅಲ್ಲಿ ಇರುತ್ತೆ. The fleshy stems of plants found in desert
can store water and help them to tolerate hot condition in this place. We can see ಕ್ಯಾಕ್ಟಸ್ ಇನ್ ಡೆಸರ್ಟಲ್ಲಿ ಕ್ಯಾಕ್ಟಸನ್ನು ನೋಡ್ತೀವಿ. ಅದರದ್ದು ಸ್ಟೆಮ್ ಹೇಗಿರುತ್ತೆ, ಫ್ಲೆಶಿ ಇರುತ್ತೆ. ಏನಕ್ಕೆ ಆ ಥರ ಫ್ಲೆಶಿ ಇರುತ್ತೆ ಅಂದರೆ ನೀರನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ. ದೆನ್ ದ ಮೌಂಟೇನ್ಸ್ ಈಸ್ ಎಕ್ಸ್ಟ್ರೀಮ್ಲಿ ಕೋಲ್ಡ್ ರೀಜನ್ಸ್ ಎಕ್ಸ್ಪೀರಿಯನ್ಸ್ ಫ್ರೀಕ್ವೆಂಟ್ ಸ್ನೋಫಾಲ್. ಯಾವಾಗಲೂ ಸ್ನೋಫಾಲ್ ಆಗ್ತಾನೇ ಇರುತ್ತೆ ಹಿಮಾಲಯದಲ್ಲಿ, ಮೌಂಟೇನ್ಸಲ್ಲಿ, ಹೌದಲ್ವಾ? ಇನ್ ಆರ್ಡರ್ ಟು ಸರ್ವೈವ್ ಇನ್ ಸಚ್ ಕಂಡೀಷನ್ಸ್, ಸಮ್ ಆಫ್ ದ ಟ್ರೀಸ್ ಹ್ಯಾವ್ ಎಬಿಲಿಟಿ ಟು ಲೆಟ್ ದ ಸ್ನೋ ಸ್ಲೈಡ್ ಆಫ್ ಈಸಿಲಿ. ಹೇಗಿರುತ್ತೆ ಮರಗಳು ಅಂತ ಅಂದರೆ ಆ ಸ್ನೋ ಬಿದ್ದಿದ್ದು ನೀಟಾಗಿ ಕೆಳಗಡೆ ಜಾರ್ಕೊಂಡು ಹೋಗಿ ಬೀಳಬೇಕು, ಆ ಥರ ಇರುತ್ತೆ. ಆ್ಯಂಡ್ ಕೋನಿಕಲ್ ಶೇಪ್ ಆ್ಯಂಡ್ ಸ್ಲೋಪಿಂಗ್ ಬ್ರ್ಯಾಂಚಸ್. ಸಿ, ಕೋನಿಕಲ್ ಶೇಪ್ ಇರುತ್ತೆ, ಕೋನ್ ಥರ ಶೇಪ್ ಇರುತ್ತೆ, ಮತ್ತು ಸ್ಲೋಪ್ ಆಗಿರೋ ಬ್ರ್ಯಾಂಚ್ ಇರೋದ್ರಿಂದ ಇಟ್ ಕ್ಯಾನ್ ಡೂ ಇಟ್ ಈಸಿಲಿ. ನಾವು you must have understood by now that the biodiversity varies from one region to another because of diverse conditions. Now you must have understood by now that biodiversity from region to region because of diverse condition means what? This biodiversity is going to vary from one place to another place because of the ವೇರಿಯಸ್ ಕಂಡೀಷನ್ಸ್. ಆ ಪ್ರದೇಶದಲ್ಲಿರುವಂತಹ ಬೇರೆ ಬೇರೆ ಕಂಡೀಷನ್ ಮೇಲೆ, ಡೈವರ್ಸ್ ಅಂದರೆ ಬೇರೆ ಬೇರೆ ಅಲ್ವಾ, ಆ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿ ಏನಾಗುತ್ತೆ, ಬಯೋಡೈವರ್ಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಪ್ಲ್ಯಾಂಟ್ಸು ಮತ್ತು ಆ್ಯನಿಮಲ್ಸು ಚೇಂಜ್ ಆಗ್ತಾ ಹೋಗ್ತವೆ. ನಾವು ಲುಕ್ ಅಟ್ ದ ಇಮೇಜ್ ಆಫ್ ಕ್ಯಾಮಲ್ ಫ್ರಮ್ ದ ಹಾಟ್ ಡೆಸರ್ಟ್ ಆಫ್ ರಾಜಸ್ಥಾನ್. So this is the image of the camel which is present in hot desert. ಉಷ್ಣ ಮರುಭೂಮಿ ಅಂತೀವಲ್ವಾ ಅದು. ಆ್ಯಂಡ್ ಕ್ಯಾಮಲ್ ಫ್ರಮ್ ದ ಕೋಲ್ಡ್ ಡೆಸರ್ಟ್ ಆಫ್ ಲಡಾಖ್. ಲಡಾಖಲ್ಲಿರುವಂತಹ ಕೋಲ್ಡ್ ಡೆಸರ್ಟಲ್ಲಿ ಈ ಥರ ಕ್ಯಾಮಲ್ಲು ಇರುತ್ತೆ. ನಾವು ವಾಟ್ ಆರ್ ದ ಡಿಫ್ರೆನ್ಸಸ್ ಯು ಅಬ್ಸರ್ವ್ ಬಿಟ್ವೀನ್ ದೆಮ್? ಏನು ಡಿಫ್ರೆನ್ಸಸ್ ನಿಮಗೆ ಕಾಣುತ್ತೆ ನೋಡಿ. ವಾಟ್ ಅಡ್ವಾಂಟೇಜಸ್ ಡೂ ದೀಸ್ ಡಿಫ್ರೆನ್ಸಸ್ ಪ್ರೊವೈಡ್ ಟು ದೀಸ್ ಕ್ಯಾಮಲ್ಸ್? ಎರಡೂ ಕೂಡ ಕ್ಯಾಮಲ್ಸೇನೆ, ಬಟ್ ಬೇರೆ ಬೇರೆ ಥರ ಕಾಣಿಸುತ್ತೆ. ಸೊ ಬೇರೆ ಬೇರೆ ಥರ ಇರೋದ್ರಿಂದ ಏನು ಉಪಯೋಗ ಅಂತ ಇಲ್ಲಿ ಕೇಳ್ತಿರೋದು. ಜಸ್ಟ್ ಅಬ್ಸರ್ವ್ ದ ಲೆಗ್ಸ್. ಕಾಲ್ಗಳನ್ನು ನೋಡಿ ಎರಡು ಕ್ಯಾಮಲ್ಸ್ದು. ದಿಸ್ ಈಸ್ ಲಿಟಲ್ ಲಾಂಗ್ ವೆನ್ ಕಂಪೇರ್ ಟು ದಿಸ್ ಈಸ್ ವೆರಿ ಶಾರ್ಟ್, ಕರೆಕ್ಟ್? ದೆನ್ ಅಬ್ಸರ್ವ್ ದ heap which is present over here. See, there are two and here only one hump. There are two humps. Then observe the head and the neck region. ಇಲ್ಲೇನಿದೆ ನೋಡಿ, ಇಲ್ಲಿ ಬಹಳಷ್ಟು ಕೂದಲುಗಳಿದೆ. ದೇ ಆರ್ ಮೆನಿ ಹೇರ್ ವಿಚ್ ಇಸ್ ಪ್ರೆಸೆಂಟ್. ಇಲ್ಲಿ ನೋಡಿದ್ರೆ ನೀವು ಯಾವುದು ಹೇರು ಪ್ರೆಸೆಂಟ್ ಇರೋದಿಲ್ಲ. ಸೊ ದಿಸ್ ಇಸ್ ದ ಕ್ಯಾಮಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಕೋಲ್ಡ್ ರೀಜನ್ ಆ್ಯಂಡ್ ದಿಸ್ ಇಸ್ ದ ಕ್ಯಾಮಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಹಾಟ್ ರೀಜನ್. ನೌ ವಿ ವಿಲ್ ಸಿ ವೈ ದೇ ಆರ್ ಡಿಫರೆಂಟ್ ಫ್ರಮ್ each other. Yes, the camel of hot desert has long legs with wide hooves. ಕಾಲು ಹೇಗಿದೆ, ತುಂಬ ಉದ್ದ ಇದೆ, ಮತ್ತು ಹೂವ್ಸ್ ಅಂದರೆ ಅದರ ಪಾದ, ಗೊರಸು ಅಂತೀವಲ್ವ, ಅದು ಹೇಗಿದೆ, ಅಗಲವಾಗಿದೆ. ಆ್ಯಂಡ್ ಆಲೆಕ್ಸ್ ಶೇರ್ಸ್ ದ್ಯಾಟ್ ಹಿಸ್ ಗ್ರ್ಯಾಂಡ್ ಮದರ್ ಟೋಲ್ಡ್ ಹಿಮ್ ದ್ಯಾಟ್ ಲಾಂಗ್ ಲೆಗ್ಸ್ ಆ್ಯಂಡ್ ವೈಡ್ ಹೂವ್ಸ್ help these camels to walk on the sandy desert without sinking into the sand. ಏನಕ್ಕೆ ಉದ್ದ ಕಾಲಿರುತ್ತೆ ಅಂದರೆ, ಸ್ಯಾಂಡಿ ಡೆಸರ್ಟಲ್ಲಿ ಏನಿರುತ್ತೆ, ಮರಳು ಜಾಸ್ತಿ ಇರುತ್ತೆ, ಅದರೊಳಗಡೆ ಕಾಲು ಹೂತದೇನೆ ಆರಾಮಾಗಿ ನಡೆಯೋದಕ್ಕೆ ಹೆಲ್ಪ್ ಮಾಡೋಕ್ಕೋಸ್ಕರ ಉದ್ದವಾಗಿರುವಂತಹ ಕಾಲು ಮತ್ತು ಹೂವ್ಸು ಅಗಲವಾಗಿ ಇರುತ್ತೆ. ದೆನ್ ಆನ್ ದಿ ಅದರ್ ಹ್ಯಾಂಡ್, the height and legs of camels of cold desert are comparatively short. ನೀವು ಅವಾಗಲೇ ನೋಡಿದ್ರೆ ಚಿತ್ರದಲ್ಲಿ, ಹೌದಲ್ವಾ? ಕಾಲ್ಗಳು ಹೇಗಿದೆ ನೋಡಿ, ಕಂಪೇರ್ ಮಾಡಿ ನೋಡಿ. ಹಿಯರ್ ಇಟ್ ಈಸ್ ವೆರಿ ಶಾರ್ಟ್, ಹಿಯರ್ ಇಟ್ ಈಸ್ ವೆರಿ ಲಾಂಗ್, ಕರೆಕ್ಟ್? ಆ್ಯಂಡ್ ದಿ ಶಾರ್ಟ್ ಲೆಗ್ಸ್ ಅಲೋ ದೆಮ್ ಟು ವಾಕ್ ಈಸಿಲಿ ಇನ್ ಮೌಂಟೇನ್ ರೀಜನ್. ಸೊ ಅವುಗಳ ಕಾಲು ಶಾರ್ಟ್ ಇರೋದ್ರಿಂದ ಮೌಂಟೇನ್ ರೀಜನಲ್ಲಿ ಈಸಿಯಾಗಿ ನಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಇನ್ ಡೆಸರ್ಟ್ಸ್ ಫುಡ್ ಈಸ್ ನಾಟ್ ಅವೈಲೇಬಲ್ ಈಸಿಲಿ. ಸೊ ಡೆಸರ್ಟಲ್ಲಿ ಫುಡ್ಡು ಅಷ್ಟು ಬೇಗ ಈಸಿಯಾಗಿ ಸಿಗಲ್ಲ. ಸೊ ಕ್ಯಾಮಲ್ ಸ್ಟೋರ್ ದ ಫುಡ್ ಇನ್ ದೇರ್ ಹಂಪ್ಸ್. ಸೊ ಯು ಸಾ ದ ಹಂಪ್ಸ್, ಕರೆಕ್ಟ್? ಇಲ್ಲಿ ನೋಡಿ, ಈ ಬೆನ್ನಿನ ರೀಜನಲ್ಲಿ ಹಂಪ್ಸ್ ಇದೆ, ಇದನ್ನು ಹಂಪ್ ಅಂತ ಕರಿತೀವಿ, ರೈಟ್? ಸೊ ವಾಟ್ ದೇ ಆರ್ ಗೋಯಿಂಗ್ ಟು ಡೂ ಇಸ್ ದೇ ಆರ್ ಗೋಯಿಂಗ್ ಟು ಸ್ಟೋರ್ ದ ಫುಡ್ ಇನ್ ಅ ಫಾರ್ಮ್ ಆಫ್ ಫ್ಯಾಟ್ ಇನ್ ದ್ಯಾಟ್ ಹಂಪ್. ಆ ಹಂಪಲ್ಲಿ ಫುಡ್ಡನ್ನು ನಾವು ಸ್ಟೋರ್ ಮಾಡ್ಕೊಳ್ತವೆ. ಸೊ ಕ್ಯಾಮಲ್ಸ್ ಫೌಂಡ್ ಇನ್ ದ ಹಾಟ್ ಡೆಸರ್ಟ್ ಹ್ಯಾವ್ ಒನ್ ಹಂಪ್. ಹಾಟ್ ಡೆಸರ್ಟಲ್ಲಿರೋದು
ಒಂಟೆಗಳಲ್ಲಿ ಒಂದು ಹಂಪ್ ಮಾತ್ರ ಇದೆ. ದಟ್ ಹೆಲ್ಪ್ಸ್ ದೆಮ್ ಟು ಸರ್ವೈವ್ ಡ್ಯೂರಿಂಗ್ ದ ಸ್ಕೇರ್ಸಿಟಿ ಆಫ್ ಫುಡ್. ಸ್ಕೇರ್ಸಿಟಿ ಅಂತ ಅಂದರೆ ಫುಡ್ ಸಿಗದೇ ಇರುವ ದಿನಗಳಲ್ಲಿ ಅದು ಆ ಹಂಪಲ್ಲಿರುವಂತಹ ಫುಡ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಕ್ಯಾಮಲ್ಸ್ ಫೌಂಡ್ ಇನ್ ಕೋಲ್ಡ್ ಡೆಸರ್ಟ್ಸ್ ಹ್ಯಾವ್ 2 humps ಈಚ್. ಸೊ ಮೌಂಟೇನ್ ರೀಜನಲ್ಲಿರುವಂತಹ ಒಂಟೆಗಳಿಗೆ ಏನಿದೆ, 2 ಹಂಪ್ಗಳಿದೆ. ದೀಸ್ 2 humps shrink in late winters because there is not much food available in the cold desert. So in the cold desert food will not be available much, so they are going to use it in that winters. And moreover they have grown the long hair from head to neck. ಅಂದರೆ ಅರ್ಥ ಏನು, ತಲೆಯಿಂದ ಕತ್ತುವರೆಗೂ ತುಂಬ ಹೇರ್ ಇರುತ್ತೆ. ವಿಚ್ ಹೆಲ್ಪ್ ದೆಮ್ ಸರ್ವೈವ್ ದ ಕೋಲ್ಡ್ ವಿಂಟರ್ಸ್ ಆಫ್ ಲಡಾಖ್. ಸೊ ಕೋಲ್ಡನ್ನು ಅವು ತಡ್ಕೊಳ್ಳೋದಕ್ಕೋಸ್ಕರ ಹಾಗೆ ಇರುತ್ತೆ. ಇಫ್ ಯು ಅಬ್ಸರ್ವ್ ದಿಸ್ ಪಿಕ್ಚರ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಹಿಯರ್, ಕರೆಕ್ಟ್? ಸೊ ಏನೇನು ಇಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ, ಕಾಲು ಇಲ್ಲಿ ಉದ್ದ ಇರುತ್ತೆ, ಮೌಂಟೇನ್ ಕ್ಯಾಮಲಲ್ಲಿ ಸಣ್ಣದಾಗಿರುತ್ತೆ. The deserts of the hot desert will have a camel of the hot desert will have only 1 hump. Mountain desert will have 2 hump. 2 hump irutte. Then the mountain camel will have the hair from head to neck. But ಈ ಒಂಟೆಗಳಿಗೆ, ಉಷ್ಣ ಮರಳು ಗಾರ್ಡನ್ನಲ್ಲಿರುವಂತಹ ಒಂಟೆಗಳಿಗೆ ಆ ಕೂದಲುಗಳು ಇರೋದಿಲ್ಲ. Then ವಾಟ್ ಅದರ್ ಫೀಚರ್ಸ್ ಕ್ಯಾನ್ ಹೆಲ್ಪ್ ಕ್ಯಾಮಲ್ಸ್ ಟು ಸರ್ವೈವ್ ಇನ್ ದ ಡೆಸರ್ಟ್. ಬೇರೆ ಯಾವ್ಯಾವ ಅಂಶಗಳು ಒಂಟೆಗಳು ಡೆಸರ್ಟಲ್ಲಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ದೆನ್ ಅದರ್ ಸ್ಟೂಡೆಂಟ್ಸ್ ಆಲ್ಸೋ ಸ್ಟಾರ್ಟ್ ಶೇರಿಂಗ್ ದೇರ್ ಅಬ್ಸರ್ವೇಷನ್ಸ್. ಕಾಶಿ ಫ್ರಮ್ ರಾಜಸ್ಥಾನ್ ಸೇಸ್ ದ್ಯಾಟ್ ಕ್ಯಾಮಲ್ ಎಕ್ಸ್ಕ್ರೀಟ್ ಸ್ಮಾಲ್ ಅಮೌಂಟ್ ಆಫ್ ಯೂರಿನ್. ಅಂದರೆ ಏನರ್ಥ, ಒಂಟೆಗಳು ಕಡಿಮೆ ಪ್ರಮಾಣದ ಯೂರಿನನ್ನು ಪಾಸ್ ಮಾಡ್ತವೆ. Their dung is dry. That means the camel, when they go for the toilet, that dung is nothing but the toilet. Okay, so that will be dry. ಹೇಗಿರುತ್ತೆ, ಅದರಲ್ಲಿ ನೀರಿನ ಅಂಶ ಇರಲ್ಲ. And they do not sweat. Sweat ಅಂದರೆ ಬೆವರೋದು. ಸೊ ಒಂಟೆಗಳು ಬೆವರೋದಿಲ್ಲ. As camels do not lose much water from their bodies, they can survive for many days without drinking water. ಸೊ ಇದು ಇಷ್ಟೆಲ್ಲ ಇರೋದ್ರಿಂದ ಹೆಚ್ಚಿನ ಅಮೌಂಟ್ ಆಫ್ ವಾಟರು ಒಂಟೆಗಳಿಂದ ಆಚೆ ಹೋಗೋದಿಲ್ಲ. ಸೊ ದೇ ಕ್ಯಾನ್ ಸರ್ವೈವ್ ಮೋರ್ ಡೇಸ್ ವಿದೌಟ್ ಡ್ರಿಂಕಿಂಗ್ ವಾಟರ್. ನೀರು ಕುಡಿದೆ ಹೆಚ್ಚು ದಿನಗಳ ಕಾಲ ಒಂಟೆಗಳು ಆರಾಮಾಗಿ ಇರಬಹುದು. ದೆನ್ ಮಾಯಾ ಟಾಕ್ಸ್ ಅಬೌಟ್ ಸೀಯಿಂಗ್ ಪ್ಲಾಂಟ್ಸ್ ವಿತ್ ಬ್ಯೂಟಿಫುಲ್ ಬ್ರೈಟ್ ಫ್ಲವರ್ಸ್, ದಟ್ ಈಸ್ ರೋಡೋಡೆಂಡ್ರಾನ್ಸ್. ದೀಸ್ ಆರ್ ದ ಫ್ಲವರ್ಸ್ ಆಫ್ ರೋಡೋಡೆಂಡ್ರಾನ್ಸ್ ಇನ್ ದ ಶೋಲಾ ಫಾರೆಸ್ಟ್ ಆಫ್ ನೀಲ್ಗಿರೀಸ್. ನೀಲ್ಗಿರೀಸಲ್ಲಿ ರೋಡೋಡೆಂಡ್ರಾನ್ ಅನ್ನುವಂತಹ ಗಿಡದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಹಿಯರ್ ರೋಡೋಡೆಂಡ್ರಾನ್ಸ್ ಆರ್ ಆಫ್ ದ ಶಾರ್ಟರ್ ಹೈಟ್. ಹೈಟ್ ಹೇಗಿದೆ ರೋಡೋಡೆಂಡ್ರಾನ್ ಪ್ಲ್ಯಾಂಟ್ದು, ಕಡಿಮೆ ಗಿಡ್ಡವಾಗಿದೆ, ಶಾರ್ಟ್ ಇದೆ. ಆ್ಯಂಡ್ ಹ್ಯಾವ್ ಸ್ಮಾಲರ್ ಲೀವ್ಸ್. ಲೀವ್ಸ್ ಹೇಗಿದ್ದಾವೆ, ಎಲೆಗಳು ಚಿಕ್ಕದಿದೆ. ಟು ಸರ್ವೈವ್ ಥ್ರೂ ದ ಹೆವಿ ವಿಂಡ್ಸ್ ಆನ್ ದ ಮೌಂಟೇನ್ ಟಾಪ್. ಮೌಂಟೇನ್ ಟಾಪಲ್ಲಿ ಹೇಗಿರುತ್ತೆ, ಗಾಳಿ ಜೋರಾಗಿ ಬೀಸ್ತಾ ಇರುತ್ತೆ, ಅದನ್ನು ತಡ್ಕೊಳ್ಳೋದಕ್ಕೋಸ್ಕರ ಹೇಗಿರುತ್ತೆ, ರೋಡೋಡೆಂಡ್ರಾನ್ ಗಿಡ ಚಿಕ್ಕದಾಗಿ, ಎಲೆಗಳು ಕೂಡ ಚಿಕ್ಕದಾಗಿ ಇರುತ್ತೆ. However, Pema, who is from Sikkim, mentions that she had observed rhododendrons in the nearby mountains to be taller. ಅದೇ ಇನ್ನೊಂದು ಕಡೆ ಏನು ಹೇಳ್ತಾರೆ, ರೋಡೋಡೆಂಡ್ರಾನ್ಸು ಎತ್ತರ ಇರುತ್ತೆ ಅಂತ ಕೂಡ ಅವಳು ಹೇಳ್ತಾಳೆ. ಎಲ್ಲಿ, ಸಿಕ್ಕಿಮಲ್ಲಿ. ಸೊ ಇನ್ ನೀಲ್ಗಿರೀಸ್ ಇಟ್ ವಿಲ್ ಬಿ ಶಾರ್ಟರ್, in Sikkim it will be taller. So even plants such as rhododendrons may exhibit different features in different regions to survive the conditions of those regions. ಇದರ ಅರ್ಥ ಏನು, ಒಂಟೆಗಳು ಮೌಂಟೇನಲ್ಲಿ ಮತ್ತು ಹಾಟ್ ಡೆಸರ್ಟಲ್ಲಿರುವಾಗ ಹೇಗೆ ಡಿಫ್ರೆಂಟ್ ಥರ ಇರುತ್ತೋ ಹಾಗೇನೋ ರೋಡೋಡೆಂಡ್ರಾನ್ಸ್ ಕೂಡ ನೀಲ್ಗಿರೀಸ್ ಮೌಂಟೇನ್ ಹಿಲ್ಲಲ್ಲಿರುವಾಗ ಹೇಗಿತ್ತು, ತುಂಬ ಗಾಳಿ ಇದೆ, ಅದನ್ನು ತಡ್ಕೊಳಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಶಾರ್ಟಾಗಿ ಎಲೆಗಳನ್ನು ಚಿಕ್ಕದಾಗಿ ಇರುತ್ತೆ. ಆದರೆ ಸಿಕ್ಕಿಮಲ್ಲಿರುವಂತಹ ರೋಡೋಡೆಂಡ್ರಾನ್ ಪ್ಲ್ಯಾಂಟ್ ಹೇಗಿರುತ್ತೆ, ಇಟ್ ವಿಲ್ ಬಿ ವೆರಿ ಟಾಲ್. ಸೊ ಈವನ್ ದೇ ಆರ್ ಗೋಯಿಂಗ್ ಟು ಅಡ್ಜಸ್ಟ್ ದೆಮ್ಸೆಲ್ಸ್ ಟು ದ ರೀಜನ್ ವೇರ್ ದೇ ಆರ್ ಪ್ರೆಸೆಂಟ್. ಅವು ಯಾವ್ಯಾವ ಪ್ರದೇಶದಲ್ಲಿದ್ದಾವೋ ಅದಕ್ಕೆ ಅವು ಅಡ್ಜಸ್ಟ್ ಆಗ್ತಾ ಹೋಗ್ತವೆ. ದೆನ್ ಸಾಗರ್ ಟೆಲ್ಸ್ ಹಿಸ್ ಕ್ಲಾಸ್ಮೇಟ್ಸ್ ದ್ಯಾಟ್ ಹಿ ವೆಂಟ್ ಟು ದ
Andaman and Nicobar Islands with his parents for a special event. Then he saw a huge whales and colorful fish in the ocean. ಸೊ ಸಮುದ್ರದಲ್ಲಿ ಏನು ನೋಡಿದ್ರು ಅವರು? ವೇಲ್ ಮತ್ತು ಎಷ್ಟೊಂದು ತರಹದ ಕಲರ್ಫುಲ್ ಆಗಿರುವ ಫಿಶಸನ್ನು ನೋಡಿದ್ರು. His father explained that the streamlined body of fish helped them to swim in the water. ಸೊ ಫಿಶ್ನ ಬಾಡಿ ಹೇಗಿರುತ್ತೆ? ಇಟ್ ವಿಲ್ ಬಿ ಸ್ಟ್ರೀಮ್ಲೈನ್ಡ್ ಅಂದರೆ ಏನು? ಇಟ್ ಈಸ್ ಜಸ್ಟ್ ಲೈಕ್ ಅ ಬೋಟ್ ಶೇಪಲ್ಲಿ ಏನಿರುತ್ತೆ? ಮೀನಿನ ದೇಹ ಇರೋದ್ರಿಂದ ಅದು ಈಜ್ಕೊಂಡು ಮುಂದೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸ್ಟ್ರೀಮ್ಲೈನ್ಡ್ ಬಾಡಿ. ದೆನ್ ವಿ ಹ್ಯಾವ್ ಲರ್ನ್ಡ್ ದ್ಯಾಟ್ plants and animals living in a particular region have special features that make them fit to survive there. ಯಾವುದೇ ಒಂದು ಪ್ರಾಣಿ ಆಗಿರಲಿ ಅಥವಾ ಸಸ್ಯ ಆಗಿರಲಿ ಒಂದು ಪ್ರದೇಶದಲ್ಲಿ ಇದೆ ಅನ್ನೋದಾದರೆ ಅದು ಆ ಪ್ರದೇಶದ ಪರಿಸರಕ್ಕೆ ಏನಾಗಿರುತ್ತೆ? ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗಿರುತ್ತೆ. ಸೊ ದ ಸ್ಪೆಷಲ್ ಫೀಚರ್ಸ್ ದಟ್ ಎನೇಬಲ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಟು ಸರ್ವೈವ್ ಇನ್ ಪರ್ಟಿಕ್ಯುಲರ್ ರೀಜನ್ ಈಸ್ ಕಾಲ್ಡ್ ಆಸ್ ಅಡಾಪ್ಟೇಷನ್. ಹೊಂದಾಣಿಕೆ ಅಂತ ಕರಿತೀವಿ ನಾವು. ಏನು? ಕೆಲವೊಂದು ಸ್ಪೆಷಲ್ ಆಗಿರುವಂತಹ ಫೀಚರ್ಸು, ಗುಣಲಕ್ಷಣಗಳು ಆ ಸಸ್ಯಗಳಿಗೆ, ಪ್ರಾಣಿಗಳಿಗೆ ಆ ಪ್ರದೇಶಕ್ಕೆ ಹೊಂದಿಕೊಳ್ಳೋ ಥರ ಇರುತ್ತೆ. ಅದನ್ನು ನಾವು ಅಡ್ಯಾಪ್ಟೇಷನ್ ಅಥವಾ ಹೊಂದಾಣಿಕೆ ಅಂತ ಕರಿತೀವಿ. ದೆನ್ ದ ಶೇಪ್ ಆಫ್ ಡಿಯೋಡಾರ್ ಟ್ರೀ ಆ್ಯಂಡ್ ದ ಹೈಟ್ ಆಫ್ ದ ರೋಡೋಡೆಂಡ್ರಾನ್ ಆರ್ ಅಡ್ಯಾಪ್ಟೇಷನ್ಸ್ ದಟ್ ಎನೇಬಲ್ ದೆಮ್ ಟು ಸರ್ವೈವ್ ಇನ್ ದ ಮೌಂಟೇನಿಯಸ್ ರೀಜನ್. ಸೊ ಮೌಂಟೇನಲ್ಲಿ ಇರಬೇಕಾದ್ರೆ ಡಿಯೋಡಾರ್ ಟ್ರೀ ಹೇಗೆ ಕೋನ್ ಶೇಪಲ್ಲಿತ್ತು, ರೋಡೋಡೆಂಡ್ರಾನ್ ಹೇಗೆ ಶಾರ್ಟ್ ಆಗಿತ್ತು, ಆ ಥರ ಕೆಲವೊಂದು ಅಡಾಪ್ಟೇಷನ್ ಅಥವಾ ಹೊಂದಾಣಿಕೆಯನ್ನು ಮಾಡಿಕೊಂಡಾಗ ಆ ಪ್ರದೇಶದಲ್ಲಿ ನಾವು ಆರಾಮಾಗಿ ಇರಬಹುದು. ದ ಪ್ಲೇಸ್ ವೇರ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಲೀವ್ ಈಸ್ ಕಾಲ್ಡ್ ದೇರ್ ಹ್ಯಾಬಿಟೇಟ್. ಸೊ ವಾಟ್ ಈಸ್ ಹ್ಯಾಬಿಟ್ಯಾಟ್? ಹ್ಯಾಬಿಟ್ಯಾಟ್ ಅಂದರೆ ಏನು? ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವಂತಹ ಸ್ಥಳ. ಅದಕ್ಕೆ ನಾವು ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದ ಹ್ಯಾಬಿಟ್ಯಾಟ್ ಆಫ್ ಸೀ ಟರ್ಟಲ್ ಈಸ್ ಸಿ ಆರ್ ಓಷನ್. ಸೀ ಟರ್ಟಲ್ ಎಲ್ಲಿರುತ್ತಪ್ಪ? ಭೂಮಿ ಮೇಲೆ ಇರುತ್ತಾ? ನೋ, ಇಟ್ ವಿಲ್ ಬಿ ಇನ್ ದ ಸೀ ಇಟ್ ಸೆಲ್ಫ್, ಓಷನ್. ದ ಹ್ಯಾಬಿಟ್ಯಾಟ್ ಆಫ್ ಕ್ಯಾಮಲ್ ಈಸ್ ಹಾಟ್ ಆರ್ ಕೋಲ್ಡ್ ಡೆಸರ್ಟ್. ಸಿ, ಕ್ಯಾಮಲ್ ವಿಲ್ ಬಿ ಇನ್ ಹಾಟ್ ಆರ್ ಕೋಲ್ಡ್ ಡೆಸರ್ಟ್ನಲ್ಲೇ ಇರುತ್ತೆ ಹೊರತು ಯಾವುದೇ ಒಂದು ಕಾಡಿನಲ್ಲಿ ಬಂದು ಇರೋದಿಲ್ಲ ಅದು. ಆ್ಯಂಡ್ ದ ಹ್ಯಾಬಿಟೇಟ್ ಆಫ್ ರೋಡೋಡೆಂಡ್ರಾನ್ ಇನ್ ದ ಮೌಂಟೇನ್. ಸೊ ಮೌಂಟೇನಲ್ಲಿ ರೋಡೋಡೆಂಡ್ರಾನ್ ಸಸ್ಯ ಇರುತ್ತೆ. The habitat of plants and animals provides them food, water, air, shelter and other needs for their survival. ಆ ಒಂದು ಹ್ಯಾಬಿಟ್ಯಾಟ್ ಅಂದರೆ ವಾಸಸ್ಥಳ ಅಂತ ಏನು ಹೇಳಿದ್ವಲ್ಲ, ಅದು ಸಸ್ಯಗಳಿಗೆ ಮತ್ತು ಪ್ರಾಣಿಗಳಿಗೆ ಏನೇನು ಕೊಡುತ್ತೆ? ಊಟ ಕೊಡುತ್ತೆ, ನೀರು, ಗಾಳಿ, ವಾಸಕ್ಕೆ ಸ್ಥಳ ಮತ್ತು ಅವುಗಳಿಗೆ ಬೇಕಾದಂತಹ ಸಾಕಷ್ಟು ಗುಣಗಳ ಲಕ್ಷಣಗಳನ್ನು ಹ್ಯಾಬಿಟ್ಯಾಟು ಕೊಡ್ತಾ ಹೋಗುತ್ತೆ. ಮೆನಿ ಟೈಪ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಮೇ ಶೇರ್ ದ ಸೇಮ್ ಹ್ಯಾಬಿಟ್ಯಾಟ್. ಅಲ್ಲಿ ಒಂದೇ ತರಹದ ಸಸ್ಯ, ಒಂದೇ ತರಹದ ಆ್ಯನಿಮಲ್ ಇರಬೇಕು ಅಂತ ಏನಿಲ್ಲ. ಸಾಕಷ್ಟು ಬಗೆಯಾದಂತಹ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆ ಒಂದು ಏರಿಯಾದಲ್ಲಿ ಅಥವಾ ಆ ಒಂದು ಹ್ಯಾಬಿಟ್ಯಾಟಲ್ಲಿ ಇರಬಹುದು. ಹ್ಯಾಬಿಟ್ಯಾಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಶೇಪಿಂಗ್ ದ ಬಯೋಡೈವರ್ಸಿಟಿ ಆಫ್ ದ ರೀಜನ್. ದೆನ್ ನೋ ಅ ಸೈಂಟಿಸ್ಟ್. ಇಲ್ಲಿ ಇನ್ನೊಬ್ಬರು ಸೈಂಟಿಸ್ಟ್ ಬಗ್ಗೆ ಕೊಟ್ಟಿದ್ದಾರೆ, ಅದೇನು ಅಂತ ನೋಡೋಣ. ಸಲೀಂ ಅಲಿ, ಇವ್ರ ಬಗ್ಗೆ ನೀವು ಹೆಸರನ್ನು ಕೇಳಿರ್ತೀರ, ರೈಟ್? ಸಲೀಂ ಅಲಿ ಟ್ರಾವೆಲ್ಡ್ ಅಕ್ರಾಸ್ ಇಂಡಿಯಾ ಟು ಅಬ್ಸರ್ವ್ ಡೈವರ್ಸಿಟಿ ಇನ್ ಬರ್ಡ್. ಸಲೀಂ ಅಲಿ ಅವರು ಏನು ಮಾಡ್ತಾರೆ? ಥ್ರೂ ಔಟ್ ಇಂಡಿಯಾ ಓಡಾಡಿ ಎಷ್ಟು ಪಕ್ಷಿಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ಅವರು ಫುಲ್ಲು ನಮ್ಮ ಭಾರತವನ್ನು ಸುತ್ತಾಡ್ತಾರೆ. ಹಿ ಪ್ರಿಪೇರ್ಡ್ ಅ ಲಿಸ್ಟ್ ಆಫ್ ಬರ್ಡ್ಸ್ ಆ್ಯಂಡ್ ಡಾಕ್ಯುಮೆಂಟೆಡ್ ದೇರ್ ಟ್ರಾವೆಲ್ ರೂಟ್ಸ್ ಆ್ಯಂಡ್ ಹ್ಯಾಬಿಟ್ಯಾಟ್ಸ್. ಎಷ್ಟೊಂದು ಬರ್ಡ್ಸ್ಗಳ ಹೆಸರನ್ನು ಅವರು ಲಿಸ್ಟ್ ಮಾಡಿ ಅವು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತವೆ, ಅವುಗಳ ವಾಸಸ್ಥಳ ಯಾವುದು ಅನ್ನೋದನ್ನು ಅವರು ಲಿಸ್ಟ್ ಮಾಡ್ತಾರೆ. ಹಿ ರೆಕಾರ್ಡೆಡ್ ದ ರೀಜನ್ಸ್ ವಿತ್ ಹೈ ಡೈವರ್ಸಿಟಿ ಆಫ್ ಬರ್ಡ್ಸ್ ಆ್ಯಂಡ್ ಟುಕ್ ಮೆಷರ್ಸ್ ಟು ಕನ್ಸರ್ವ್ ದೀಸ್ ರೀಜನ್ಸ್. ಸಾಕಷ್ಟು ಪ್ರದೇಶಗಳನ್ನು ಕಾಪಾಡೋದಕ್ಕೋಸ್ಕರ, ರಕ್ಷಣೆ ಮಾಡೋದಕ್ಕೋಸ್ಕರ ಕೂಡ ಇವರು ಹೋರಾಡ್ತಾರೆ. ಕೆಲೆಡಿಯೋ ನ್ಯಾಷನಲ್ ಪಾರ್ಕ್ ಇನ್ ಭಾರತ್ಪುರ್, ರಾಜಸ್ಥಾನ್ ಆ್ಯಂಡ್ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಇನ್ ಮಂಡ್ಯ, ಕರ್ನಾಟಕ ಆರ್ ಎಕ್ಸಾಂಪಲ್ಸ್ ಆಫ್ ರೀಜನ್ಸ್ ಹಿ ಪ್ರಿಸರ್ವ್ಡ್. ಇವರು ಕೆಲೆಡಿಯೋ ನ್ಯಾಷನಲ್ ಪಾರ್ಕ್, ಅದು ರಾಜಸ್ಥಾನದಲ್ಲಿರೋದು, ಮತ್ತು ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಮಂಡ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿರುವಂತಹ ರಂಗನತಿಟ್ಟು ನೀವೆಲ್ಲರೂ ನೋಡಿರಬಹುದು. ಇದನ್ನೆಲ್ಲ ಏನು ಮಾಡಿರೋದು? ಅವರೇ ರಕ್ಷಣೆ ಮಾಡಿರುವಂತಹ ಕೆಲವೊಂದು ಪ್ರದೇಶಗಳು. ಹಿ ರೋಟ್ ಅ ಲ್ಯಾಂಡ್ಮಾರ್ಕ್ ಸೀರೀಸ್ ಆಫ್ 10 books
ಆನ್ ಬರ್ಡ್ಸ್ ಆಫ್ ಇಂಡಿಯನ್ ಸಬ್ಕಾಂಟಿನೆಂಟಲ್ಲಿ ಯಾವ್ಯಾವ ಪಕ್ಷಿಗಳಿದೆ ಮತ್ತು ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಅವರು 10 ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಹಿ ಈಸ್ ರೆಫರ್ಡ್ ಟು ಆ್ಯಸ್ ದ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ. ಸೊ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನು ಕರೀತಾರೆ? ಸಲೀಂ ಅಲಿ ಅವರನ್ನು ಕರೀತಾರೆ. ಹಿ ವಾಸ್ ಅವಾರ್ಡೆಡ್ ಪದ್ಮವಿಭೂಷಣ್ ಇನ್ 1976. ಇವರಿಗೆ 1976 ಪದ್ಮವಿಭೂಷಣ ಅವಾರ್ಡನ್ನು ಕೊಟ್ಟಿದ್ದಾರೆ. ದೆನ್ ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ಇನ್ ವಿಚ್ ಯು ಕ್ಯಾನ್ ಗ್ರೂಪ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ ಬೇಸ್ಡ್ ಆನ್ ದೇರ್ ಹ್ಯಾಬಿಟ್ಯಾಟ್ಸ್? ಅಂದರೆ ಅವುಗಳು ವಾಸ ಮಾಡುವಂತಹ ಸ್ಥಳದ ಮೇಲೆ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಹೇಗೆ ಡಿವೈಡ್ ಮಾಡಬಹುದು, ಹೇಗೆ ಗ್ರೂಪ್ ಮಾಡಬಹುದು ಅಂದರೆ, ಒನ್ ವೇ ಈಸ್ ಟು ಗ್ರೂಪ್ ದೆಮ್ ಇನ್ ಟು ದೋಸ್ ದಟ್ ಲೀವ್ ಆನ್ ಲ್ಯಾಂಡ್ ಆ್ಯಂಡ್ ದೋಸ್ ದಟ್ ಲೀವ್ ಇನ್ ವಾಟರ್. ಯಾವ ಥರ ಡಿವೈಡ್ ಮಾಡ್ಬೋದು? ಭೂಮಿ ಮೇಲೆ, ನೆಲದ ಮೇಲೆ ವಾಸಿಸುವಂತಹ ಸಸ್ಯ ಮತ್ತು ಪ್ರಾಣಿ, ನೀರಿನಲ್ಲಿ ವಾಸಿಸುವಂತಹ ಸಸ್ಯ ಮತ್ತು ಪ್ರಾಣಿ ಅಂತ ನಾವು ಡಿವೈಡ್ ಮಾಡಬಹುದು. ದ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ದಟ್ ಲೀವ್ ಆನ್ ಲ್ಯಾಂಡ್ ಆರ್ ಸೆಟ್ ಟು ಲೀವ್ ಇನ್ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್. ಆ ಹ್ಯಾಬಿಟ್ಯಾಟನ್ನು ನಾವು ಏನಂತ ಕರಿತೀವಿ? ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್. ಟೆರೆಸ್ಟ್ರಿಯಲ್ ಅಂದರೆ ನೆಲದ ಮೇಲೆ ವಾಸಿಸುವಂತಹ ಪ್ರಾಣಿಗಳು. ಸಮ್ ಎಕ್ಸಾಂಪಲ್ಸ್ ಆಫ್ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ಸ್ ಆರ್ ಫಾರೆಸ್ಟ್, ಡೆಸರ್ಟ್, ಗ್ರಾಸ್ಲ್ಯಾಂಡ್ಸ್ ಆ್ಯಂಡ್ ಮೌಂಟೇನ್ಸ್. ಇದಿಷ್ಟು ಫಾರೆಸ್ಟ್ ಕಾಡುಗಳು, ಮರಳು ಭೂಮಿ, ಆಮೇಲೆ ಹುಲ್ಲುಗಾವಲು, ಬೆಟ್ಟ ಗುಡ್ಡ, ಪರ್ವತಗಳು, ಇದೆಲ್ಲವೂ ಕೂಡ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ಗೆ ಎಕ್ಸಾಂಪಲ್ಸು. ದೆನ್ ದ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ದಟ್ ಲೀವ್ ಇನ್ ವಾಟರ್ ಆರ್ ಸೆಟ್ ಟು ಲೀವ್ ಇನ್ ಅಕ್ವಾಟಿಕ್ ಹ್ಯಾಬಿಟ್ಯಾಟ್. ಅಕ್ವಾಟಿಕ್ ಹ್ಯಾಬಿಟ್ಯಾಟ್ ಅಂತ ಅಂದರೆ ಪ್ರಾಣಿ ಮತ್ತು ಸಸ್ಯಗಳು ನೀರಿನಲ್ಲಿ ವಾಸಿಸುವಂಥದ್ದಾಗಿದ್ದರೆ ಅದನ್ನು ನಾವು ಅಕ್ವಾಟಿಕ್ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. Some examples of aquatic habitat are ponds, lakes, rivers and oceans. Some animals such as frogs can live in water as well as on land and they are called as amphibians. So amphibians ಅಂತ ಅಂದರೆ ಏನು? ಯಾವ ಪ್ರಾಣಿಗಳು ನೆಲದ ಮೇಲೆ ಹಾಗೆ ನೀರಿನ ಮೇಲೆ ಎರಡರಲ್ಲೂ ವಾಸಿಸ್ತಾವೋ ಅವುಗಳನ್ನು ನಾವು ಆಂಫಿಬಿಯನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಲು ಕಪ್ಪೆ, ಫ್ರಾಗ್ ಆಗಿರಬಹುದು, ಕ್ರೊಕೊಡೈಲ್ ಮೊಸಳೆ, ಮತ್ತು ಆಮೆ ಟರ್ಟಲ್. ದೆನ್ ವಾಟ್ ವುಡ್ ಹ್ಯಾಪನ್ ಇಫ್ ದ ಹ್ಯಾಬಿಟ್ಯಾಟ್ ಆಫ್ ಅ ಪ್ಲ್ಯಾಂಟ್ ಆರ್ ಆ್ಯನ್ ಆ್ಯನಿಮಲ್ ಈಸ್ ಡ್ಯಾಮೇಜ್ಡ್? ಅಕಸ್ಮಾತ್ ಏನಾದರೂ ಅವು ವಾಸಿಸುವಂತಹ ಸ್ಥಳ ಡ್ಯಾಮೇಜ್ ಆಗೋದ್ರೆ ಏನಾಗುತ್ತೆ? ವಾಟ್ ವುಡ್ ಹ್ಯಾಪನ್ ಇಫ್ ಗೋಟ್ ಡಸ್ ನಾಟ್ ಗೆಟ್ ಗ್ರಾಸ್ ಟು ಈಟ್? ಅಕಸ್ಮಾತ್ ಗೋಟಿಗೆ ಹುಲ್ಲು ಸಿಕ್ಕಲಿಲ್ಲ, ಮೇಕೆಗೂ ಹುಲ್ಲು ಸಿಕ್ಕಲಿಲ್ಲ ಅಂದರೆ ಅದು ಬದುಕಕ್ಕೆ ಸಾಧ್ಯನಾ? ಇಲ್ಲ. ಕ್ಯಾನ್ ಅ ಫಿಶ್ ಸರ್ವೈವ್ ವಿದೌಟ್ ವಾಟರ್? ನೀರಿಲ್ಲ ಅಂತಂದರೆ ಮೀನು ಬದುಕೋದಕ್ಕೆ ಸಾಧ್ಯನಾ? ನೋ. ಚೆಕ್ ವಿತ್ ಯೋರ್ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ನೇಬರ್ಸ್ ಟು ನೋ ಅಬೌಟ್ ದ ಪ್ಲ್ಯಾಂಟ್ಸ್, ಬರ್ಡ್ಸ್, ಇನ್ಸೆಕ್ಟ್ಸ್ ಆರ್ ಎನಿ ಅದರ್ ಆ್ಯನಿಮಲ್ಸ್ ದೇ ಯೂಸ್ ಟು ಸಿ ಫ್ರೀಕ್ವೆಂಟ್ಲಿ ಇನ್ ದೇರ್ ಚೈಲ್ಡ್ಹುಡ್ ಬಟ್ ಡು ನಾಟ್ ಸಿ ಆ್ಯಸ್ ಆಫನ್ ನೌ. ನಿಮ್ಮ ಪೇರೆಂಟ್ಸ್ ಆಗಿರಲಿ ಅಥವಾ ನಿಮ್ಮ ಅಜ್ಜಿ ತಾತ, ನಿಮ್ಮ ಪಕ್ಕದ ಮನೆಯವರು, ಅವ್ರನ್ನೆಲ್ಲರಿಗೂ ಏನು ಕೇಳಬೇಕಂದ್ರೆ, ನೀವು ಯಾವುದಾದ್ರೂ ಸಸ್ಯಗಳು, ಗಿಡಗಳು ಅಥವಾ ಬರ್ಡ್ಸು, ಪಕ್ಷಿಗಳನ್ನ, ಇನ್ಸೆಕ್ಟ್ಗಳನ್ನು ನೀವು ನಿಮ್ಮ ಕಾಲದಲ್ಲಿ ಚಿಕ್ಕವರಿದಾಗ ತುಂಬ ನೋಡಿ ಇವಾಗ ಅದನ್ನು ತುಂಬ ಕಡಿಮೆ ನೋಡ್ತಾ ಇದ್ದೀವಿ ಅಂತ ಯಾವುದಾದ್ರೂ ಇದೆಯಾ ಅಂತ ಕ್ವೆಶನ್ ಮಾಡಬೇಕು. ಆ್ಯಕ್ಚುಲಿ ಎಸ್. ಬಿಫೋರ್ ಈ ನೀವು ಕೇಳಿದ್ದೀರ ಗುಬ್ಬಚ್ಚಿಗಳು, ಹೌದಲ್ವಾ? ಗುಬ್ಬಚ್ಚಿಗಳು ಆವಾಗ ತುಂಬ ಇದ್ವು, ಎಲ್ಲಿ ನೋಡಿದ್ರು ಬರೀ ಗುಬ್ಬಚ್ಚಿಗಳೇ ಕಾಣಿಸ್ತಾ ಇದ್ವು. ಆದರೆ ಇವಾಗ ಗುಬ್ಬಚ್ಚಿಗಳ ಸಂಖ್ಯೆ, ಸ್ಪ್ಯಾರೋಗಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ. The damage to habitats of plants and animals results in loss of their homes, food and other resources. ಅವು ಬದುಕುವಂತಹ ಪ್ರದೇಶಗಳನ್ನು ನಾವೇನಾದರೂ ನಾಶ ಮಾಡ್ತಾ ಹೋದರೆ ಅವುಗಳಿಗೆ ಆಬ್ವಿಯಸ್ಲಿ ಆಹಾರ ಸಿಕ್ಕಲ್ಲ, ಆಮೇಲೆ ಬದುಕೋದಕ್ಕೂ ಕೂಡ ಅವುಗಳಿಗೆ ಕಷ್ಟ ಆಗುತ್ತೆ. ಆ್ಯಂಡ್ ದಿಸ್ ಲೀಡ್ಸ್ ಟು ಲಾಸ್ ಆಫ್ ಬಯೋಡೈವರ್ಸಿಟಿ. ಇದರಿಂದ ಆ ಪ್ರದೇಶದಲ್ಲಿ ಇರುವಂತಹ ಪ್ಲ್ಯಾಂಟ್ಸು ಮತ್ತು ಆ್ಯನಿಮಲ್ಸನ್ನು ನಾವು ಕಳ್ಕೊಳ್ತೀವಿ. The population of Bengal tiger, cheetah and great Indian bustard has declined in India due to loss of natural habitats caused by human activities. ಬೆಂಗಾಲ್ ಟೈಗರು, ಚಿರತೆ ಮತ್ತು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದಿಷ್ಟು ಕೂಡ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಏನಕ್ಕೆ ಕಡಿಮೆ ಆಗ್ತಾ ಇದೆ ಅಂತಂದರೆ ಡ್ಯೂ ಟು ಹ್ಯೂಮನ್ ಆ್ಯಕ್ಟಿವಿಟೀಸ್. ಕಾಡುಗಳನ್ನು ನಾಶ ಮಾಡೋದು, ಮರಗಳನ್ನು ಕಡಿಯೋದು, ಇದರಿಂದ ಏನಾಗ್ತಾ ಇದೆ? ಅವುಗಳು ವಾಸಿಸುವಂತಹ ಜಾಗವನ್ನು ನಾವು ಕಿತ್ಕೊಳ್ತಾ ಇದ್ದೀವಿ. ಸೊ
Project Tiger was initiated in 1973 to protect the declining population of the Bengal tiger. ಸೊ ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ತು, ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ಗಳನ್ನು ತಗೊಳ್ತು. ಅದರಲ್ಲಿ ಫಸ್ಟು ಪ್ರಾಜೆಕ್ಟ್ ಟೈಗರ್ ಅಂತ, ಅದನ್ನು ಏನಕ್ಕೋಸ್ಕರ ಮಾಡಿದ್ರು ಅಂತ ಅಂದರೆ ಬೆಂಗಾಲ್ ಟೈಗರನ್ನು ಪಾಪ್ಯುಲೇಷನ್ ತುಂಬ ಕಡಿಮೆ ಆಗ್ತಿತ್ತಲ್ವ, ಸೊ ಅದನ್ನು ನಾವು ಜಾಸ್ತಿ ಮಾಡಬೇಕು ಅನ್ನೋದಕ್ಕೋಸ್ಕರ ಆ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ದ ಚೀತಾ reintroduction project was initiated in 2022 to restore the population of the cheetah. ಚಿರತೆಗಳ ಸಂತತಿಯನ್ನು ಕೂಡ ಜಾಸ್ತಿ ಮಾಡಲಿಕ್ಕೋಸ್ಕರ ಒಂದು ಪ್ರಾಜೆಕ್ಟನ್ನು ಮಾಡಿದ್ರು. Similarly, habitats of great Indian bustards have been declared as protected areas in the state of Gujarat, Rajasthan and Maharashtra. ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋ ಬರ್ಡು ಗುಜರಾತು, ರಾಜಸ್ಥಾನ, ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಅದನ್ನು ಪ್ರೊಟೆಕ್ಟೆಡ್ ಏರಿಯಾ ಅಂತ ಅವರು ಘೋಷಣೆಯನ್ನು ಮಾಡಿದ್ದಾರೆ. ವಿ ಹ್ಯಾವ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ಹಿಯರ್, ದಟ್ ಈಸ್ ಟ್ರೆಡಿಷನಲಿ ಪ್ರೊಟೆಕ್ಟೆಡ್ ಫಾರೆಸ್ಟ್ ಸೇಕ್ರೆಡ್ ಗ್ರೂವ್ಸ್. ಏನಿದು ಸೇಕ್ರೆಡ್ ಗ್ರೂವ್ಸ್ ಅಂದರೆ ಅಂತ ನೋಡೋಣ. ಸೇಕ್ರೆಡ್ ಗ್ರೂವ್ಸ್ ಆರ್ ಅನ್ಡಿಸ್ಟರ್ಬ್ಡ್ ಪ್ಯಾಚಸ್ ಆಫ್ ಫಾರೆಸ್ಟ್. ಇದನ್ನು ಯಾರು ಕೂಡ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ, ಅಂತಹ ಒಂದು ಕಾಡು. ದೇರ್ ಸೈಜಸ್ ಮೇ ವೇರಿ ಫ್ರಮ್ ಕ್ವೈಟ್ ಸ್ಮಾಲ್ ಟು ವೆರಿ ಲಾರ್ಜ್. ಅದು ತುಂಬ ಚಿಕ್ಕದಾಗೂ ಇರಬಹುದು ಅಥವಾ ದೊಡ್ಡದಾಗಲೂ ಕೂಡ ಇರಬಹುದು. ಸೇಕ್ರೆಡ್ ಗ್ರೂವ್ಸ್ ಆರ್ ಫೌಂಡ್ ಆಲ್ ಓವರ್ ಇಂಡಿಯಾ. ಇದು ನಮ್ಮ ಇಂಡಿಯಾನಲ್ಲಿ ಸಾಕಷ್ಟು ಸೇಕ್ರೆಡ್ ಗ್ರೂವ್ಸ್ಗಳನ್ನು ನಾವು ನೋಡಬಹುದು. ದೇ ಆರ್ ಹೋಮ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಇನ್ಕ್ಲೂಡಿಂಗ್ ನ್ಯೂಮರಸ್ ಮೆಡಿಕಲ್ ಪ್ಲಾಂಟ್ಸ್. ಆ ಜಾಗದಲ್ಲಿ ಏನೇನಿರುತ್ತೆ, ಸಾಕಷ್ಟು ಬಗೆಯಾದಂತಹ ಸಸ್ಯಗಳು, ಪ್ರಾಣಿಗಳು ಮತ್ತು ಮೆಡಿಸಿನಲ್ ಪ್ಲಾಂಟ್ಸ್ ಕೂಡ ಅಲ್ಲಿ ಇರುತ್ತೆ. ದೀಸ್ ಆರ್ ಪ್ರೊಟೆಕ್ಟೆಡ್ ಬೈ ದ ಲೋಕಲ್ ಕಮ್ಯುನಿಟಿ. ಅಲ್ಲಿರುವಂತಹ ಲೋಕಲ್ ಜನಗಳೇ ಇದನ್ನು ನೋಡ್ಕೊಳ್ತಾರೆ. ಆ್ಯಂಡ್ ನೋ ಒನ್ ಈಸ್ ಅಲೋಡ್ ಟು ಹಾರ್ಮ್ ಎನಿ ಆ್ಯನಿಮಲ್ಸ್ ಆ್ಯಂಡ್ ಕಟ್ ಟ್ರೀಸ್ ಇನ್ ದೀಸ್ ಗ್ರೂವ್ಸ್. ಯಾವುದೇ ಆ್ಯನಿಮಲ್ಸನ್ನು, ಪ್ರಾಣಿಗಳನ್ನು ಬೇಟೆಯಾಡೋದಾಗಲಿ ಅಥವಾ ಮರಗಳನ್ನು ಕಡಿಯೋದಾಗಲಿ ಅಲ್ಲಿ ಮಾಡೋ ಹಾಗಿಲ್ಲ. ಆ್ಯಂಡ್ ಡಿಸ್ಟರ್ಬ್ ದ ಏರಿಯಾ, ಯಾರು ಕೂಡ ಆ ಏರಿಯಾನ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ದಿಸ್ ವೇ ಸೇಕ್ರೆಡ್ ಗ್ರೂವ್ಸ್ ಆರ್ ಅ ಕಮ್ಯುನಿಟಿ ಪ್ರೊಟೆಕ್ಟೆಡ್ ಟ್ರೆಷರ್ ಆಫ್ ಬಯೋಡೈವರ್ಸಿಟಿ. ಆದ್ದರಿಂದ ಇದು ಮನುಷ್ಯರೇ ಗುಂಪು ಮಾಡಿಕೊಂಡು ಪ್ರೊಟೆಕ್ಟ್ ಮಾಡುತ್ತಾ ಇರುವಂತಹ ಒಂದು ಟ್ರೆಷರ್. ಫೈಂಡ್ ಔಟ್ ಅಬೌಟ್ ದ ಸೇಕ್ರೆಡ್ ಗ್ರೂವ್ಸ್ ಇನ್ ಯುವರ್ ರೀಜನ್. ನಿಮ್ಮ ಸ್ಥಳಗಳಲ್ಲಿ ಏನಾದರೂ ಈ ಥರ ಸೇಕ್ರೆಡ್ ಗ್ರೂವ್ಸ್ ಇದೆಯಾ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ದೆನ್ ವಿ ಮಸ್ಟ್ ಪ್ರೊಟೆಕ್ಟ್ biodiversity to ensure our planet is full of life, helping plants and animals to survive and thrive. ನಾವು ನಮ್ಮ ಸುತ್ತಮುತ್ತಲೂ ಇರುವಂತಹ ಪ್ರಾಣಿ, ಪಕ್ಷಿಗಳು, ಸಸ್ಯಗಳನ್ನು ಯಾವಾಗಲೂ ಕೂಡ ಪ್ರೊಟೆಕ್ಟ್ ಮಾಡ್ತಾ ಹೋಗಬೇಕು. ಯಾಕೆಂದರೆ ಅವು ನಮಗೆ ಪರಿಸರ ನಮಗೆ ನೀಡಿರುವಂತಹ ಕೊಡುಗೆ ಅದು, ಹೌದಲ್ವಾ? ಅದನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿದೆ. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ ಚಾಪ್ಟರ್. ಐ ಹೋಪ್ ದಿಸ್ ಚಾಪ್ಟರ್ ಈಸ್ ಯೂಸ್ಫುಲ್ ಫಾರ್ ಯು ಆಲ್. ಎಲ್ರಿಗೂ ಸಹ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ, ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.